या कल्याण गुणसिंधवे नमो नमो भक्तमुक्तिदायिने शेषसायिने कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः धर्मविज्ञानवैराग्य परमैश्वर्यशालिनः आनन्दतीर्थभगवत्पादान् वन्दे निरन्तरम् अभ्रमं भङ्गरहितम् अजडं विमलं सदा आनन्दतीर्थमतलं भजे तापत्रयापहम् भवति यदनुभावात्केडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्रुतरूपमं श्रीभावबोधकोत्पाद चिन्तामणि उपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिघ्नकराज्योत्तां पञ्चाशद्वर्षपूजकां सत्यप्रमोदतीर्थार्यां नौमि न्यायसुधारतां श्रीसत्यात्मगुरुवे नमः विद्याविनयसम्पन्नं प्रतिवादिमतध्वंसिनं विश्वप्रियगुरून् वन्दे मद्वेषप्रियकारकम् आपादवलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः हरिः ओम् कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि श्रीगुरुभ्यो नमः हरिः ओम् ಈ ಮಧ್ವ ನವರಾತ್ರಿಯ ಪರ್ವಕಾಲದಲ್ಲಿ ನಾವು ಮಧ್ವಾಚಾರ ಚರಿತ್ರೆಯನ್ನು ಅಂದರೆ ಮುಖ್ಯಪ್ರಾಣ ಚರಿತ್ರೆಯನ್ನು ಕಲಿಯುವುದಲ್ಲಿ ಅವತರಿಸಿದ ಮುಖ್ಯಪ್ರಾಣದ ಚರಿತ್ರೆಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಚಿಂತನೆಯಲ್ಲಿ ನಿನ್ನೆಯ ತನಕ ಮಾಡಿದ ಚಿಂತನೆ ಅವರು ಸನ್ಯಾಸಾಶ್ರಮ ಸ್ವೀಕರಿಸಿದರು, ಕೆಲವೊಂದು ಮಹಿಮೆಗಳನ್ನು ತೋರಿದರು, ಕೆಲವೊಂದು ವಾದಿಗಳನ್ನು ಸೋಲಿಸಿದರು ಅಂತ ನೋಡಿದ್ದೇವೆ. ಇನ್ನು ಅದೇ ಮುಂದುವರಿಯುತ್ತೆ ಚಿಂತನೆ 6ನೇ ಸರ್ಗದಲ್ಲಿ. ಕೆಲವು ಪಂಡಿತರೆಲ್ಲ ಶ್ರೀಮದ್ ಆಚಾರ್ಯರು ಹೇಳುವ ಸ್ಪಷ್ಟ ವೇದದ ಉಚ್ಚಾರಣೆಯ ಅರ್ಥಗಳು ನಿರರ್ಗಳವಾಗಿ ಮಾಡುವುದನ್ನು ಕೇಳಿಬಿಟ್ಟು ಐತಿರೇಯ ಉಪನಿಷತ್ತಿನ ಅರ್ಥವನ್ನು ಹೇಳ್ರಿ ಅಂತ ಕೇಳ್ತಾರೆ. ಐತರೇಯ ಮತ ಕಿಂಚನ ಸೂಕ್ತಂ ಸೂಚಯನ್ ಸರಸಿ ತತ್ರ ಗರಿಷ್ಠ ಶ್ರೋತುಮಿಚ್ಛತಿ ಸಭಾ ಭಗವತ್ವ ಸೂಕ್ತ ಭಾವಮಿತಿ ತಾವದು ವಾಚ. ಅಭಿಪ್ರಾಯವನ್ನು ನಿಮ್ಮ ಮೂಲಕ ತಿಳಿದು ಬಯಸ್ತೀವಿ. ಐತರೇಯ ಉಪನಿಷತ್ನ ಅಭಿಪ್ರಾಯವನ್ನು ದಯವಿಟ್ಟು ಇದರ ಅರ್ಥವನ್ನು ಹೇಳುವರಾಗಿ ಅಂತ ಆಚಾರ್ಯರನ್ನು ಕೇಳುತ್ತಾರೆ. ಲಕ್ಷಣಾನ್ವಿತತೆಯ ವಚನೇಸ್ಮಿನ್ ದೇವತಾ ಗುರುಮ ಸಾವಧಿಶೇತೆ ಮಾನನಿತ್ಯಪಿ ವಿಧಾಯ ಧೀಯತ ತತ್ತು ಸೂಕ್ತಮಪರಾರ್ಥಮೋವಚನ್. ಆಗ ಶ್ರೀಮದ್ ಆಚಾರ್ಯರು ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಅರ್ಥವನ್ನು ಹೇಳ್ತಾ ಹೋಗಬೇಕಾದ್ರೆ ಅವರ ವಾದಿಗಳು ಏನು ಮಾಡ್ತಾರೆ ಅಂತಂದರೆ, ನೀವು ಹೇಳಿದಿರಾ ಇದಕ್ಕೆ ಬೇರೆ ಅರ್ಥನೂ ಇದೆ ಅಂತ ಅವರು ಒಂದು ಅರ್ಥ ಹೇಳ್ತಾರೆ. ಆಚಾರ್ಯರು ಏನು ಹೇಳ್ತಾರೆ, ನೀನು ಹೇಳಿದ್ದು ಸರಿ, ನಾನು ಹೇಳಿದ್ದು ಸರಿ ಅಂತಾರೆ. ನೋಡಿ, ಅವರು ಯಾರು ಯಥಾರ್ಥವಾಗಿ ಹೇಳ್ತಾರೆ ಅದನ್ನು ಸರಿ ಅಂತ ಹೇಳ್ತಾರೆ. ಆಚಾರ್ಯರು ಸುಮ್ಮನೆ ತಪ್ಪು ಅಂತ ಹೇಳಲ್ಲ, ನಾನು ಹೇಳಿದ್ದೆ ಸರಿ ಅಂತ ಹೇಳಲ್ಲ. ಅವರು ನಾನು ಹೇಳಿದ್ದೂ ಅರ್ಥ ಇದೆ, ನೀನು ಹೇಳಿದ್ದಕ್ಕೂ ಅರ್ಥ ಇದೆ ಅಂತ ಹೇಳ್ತಾರೆ. ಆವಾಗ ಅವರು ಕೇಳ್ತಾರೆ, ಇದೇನು ಹೀಗೆ ಹೇಳ್ತೀರಾ? ನಾನು ಹೇಳಿದ್ದು ಸರಿ, ನೀನು ಹೇಳಿದ್ದು ಸರಿ ಅಂತಂದರೆ ಏನು ಅರ್ಥ ಇದರಲ್ಲಿ? ಒಂದು ಅರ್ಥ ಸರಿ ಇರಬೇಕು, ಒಂದು ಅರ್ಥ ನಾವು ಹೇಳಿ ತಪ್ಪಿರಬೇಕು, ಇದು ಯಾವ ಥರ ಹೇಳ್ತೀರಾ ಅಂತಂದಾಗ ಆಚಾರ್ಯರು ಹೇಳ್ತಾರೆ, ವೇದಗಳಿಗೆ 3 ಅರ್ಥಗಳಿವೆ, ಮಹಾಭಾರತಕ್ಕೆ 10 ಅರ್ಥಗಳಿವೆ, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳಿವೆ ಒಂದು ನಾಮಕ್ಕೆ ಅಂತ ಆಚಾರ್ಯರು ಹೇಳ್ತಾರೆ. ಆವಾಗ ಎದುರಿಗಿದ್ದ ವಾದಿಗಳೇನು ಮಾಡ್ತಾರೆ, ಆಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇದೆ ಒಂದು ನಾಮಕ್ಕೆ ಅಂತ ಹೇಳಿದ್ರು, ಇವರು ಸಿಕ್ಕು ಬೀಳ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇತ್ಯುದೀರ ಯದಿ ವಿಸ್ತೃತಚ್ಚಿತೆ ಭೂಸುರಾಯ ಜಿಗೀಶವಯೇನಂ ಊಚುರಕ್ತಶತಕಂ ಹರಿನಾಮ್ನಾಂ ವರ್ಣ್ಯತಾಮಿತಿ ಸಹಾಸಮುಖಾಸ್ತೆ. ಆವಾಗ ಅವರು ಹೇಳ್ತಾರೆ,
ಆಚಾರ್ಯರೇ ನೀವು 100 ಅರ್ಥ ಇದೆ ಅಂತ ಹೇಳ್ತೀರಾ, ಒಂದು ನಾಮಕ್ಕೆ 100 ಅರ್ಥ ಹೇಳ್ಬಿಡಿ ನೀವು ಹೇಳಿ ಅಂತ ಅವ್ರು ಹೇಳ್ತಾರೆ. ಅವರೇನು ತಿಳ್ಕೊಂಡಿರ್ತಾರೆ ಅಂದರೆ ಆಚಾರ್ಯ 100 ಅರ್ಥ ಹೇಳಲಿಕ್ಕಾಗಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ, ಅಥವಾ ನಾವು ಗೆದ್ದಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆಚಾರ್ಯ ಹೇಳ್ತಾರೆ, ನಾನು 100 ಅರ್ಥ ಹೇಳ್ತೀನಿ, ಒಂದು ಷರತ್ತು ನಿಮಗೆ. ನಾನು 100 ಅರ್ಥ ಏನು ಹೇಳ್ತೀನೋ ನೀವು ಅದು ಬರ್ಕೊಂಡು ನನಗೆ ಇಮಿಡಿಯೇಟಾಗಿ ಹೇಳಬೇಕು. 100 ಅರ್ಥನ ಹೇಳಬೇಕು. ನೀವು 100 ಅರ್ಥ ಹೇಳ್ತೀನಿ ಅಂದರೆ ನಾನು ಹೇಳ್ತೀನಿ. ಆವಾಗ ಪಂಡಿತರು ಏನು ಮಾಡ್ತಾರೆ, ಆಚಾರ್ಯರು ಹೇಳ್ತಾರೆ ಒಂದು 10 ಅರ್ಥ ಹೇಳ್ಬೋದು, ಆಮೇಲೆ ಆಗಲ್ಲ ಅವ್ರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸರಿ ಅಂತಾರೆ, ನಾವು ಮಾಡ್ತೀವಿ 100 ಅರ್ಥ ನಾವು ಹೇಳ್ತೀವಿ, ನಿಮಗೆ ಒಪ್ಪಿಸ್ತೀವಿ ಅಂತ ಹೇಳ್ತಾರೆ. ಆವಾಗ ಆಚಾರ್ಯರು ವರ್ಣಯಾಮಿ ತದಹಂ ಸಕಲಂ ವಹ ಸೌಷ್ಟವಾದವನವತಂ ಭವಂತಃ ತಮ್ಮ ವದಂತಮಿತಿ ಶೇಷ ವದಂತೋ ಬಾಣಮಿತ್ಯತಿ ದೃಢೋದ್ಯಮವಾಪು. ಶಾಸ್ತ್ರಾನುಸಾರವಾಗಿ ಅವರು ವಿಶ್ವ ಶಬ್ದದ ಓಂ ವಿಶ್ವಂ ವಿಷ್ಣು ಷಟ್ಕಾರೋ ಅಂತಿದೆಯಲ್ಲ, ವಿಶ್ವ ಶಬ್ದದ 100 ಅರ್ಥಗಳನ್ನು ಉದಾಹರಣೆ ಕೊಟ್ಟು ಯಾವುದರಲ್ಲಿ ಇದು ಉಲ್ಲೇಖವಾಗಿದೆ ಎನ್ನುವುದನ್ನು ಪ್ರಮಾಣ ಕೊಟ್ಟು ಆ 100 ಅರ್ಥ ಸುಮ್ಮನೆ ಮನಸ್ಸಿಗೆ ಬಂದಿದ್ದ ಅರ್ಥ ಹೇಳಲ್ಲ ಆಚಾರ್ಯರು. ಯಾವುದೇ ಗ್ರಂಥದ ಆಚಾರಕ್ಕೆ ಗ್ರಂಥಗಳನ್ನು ತಿಳ್ಕೊಳ್ಳಿ, ಮುಕ್ತೇ ಗರುಡ ಪುರಾಣೆ, ಮುಕ್ತೇ ವಾಮನ ಪುರಾಣೆ, ಮುಕ್ತೇ ಭಾರತೆ ಅಂತ ಹೇಳ್ತಾರೆ. ನಾನು ಹೇಳಿದ್ದೀನಿ ಅಂತಂದು ಹೇಳಲ್ಲ ಆಚಾರ್ಯರು. ಹಾಗಾಗಿ ಅವರು ಹಾಗೆ ಹೇಳ್ತಾರೆ. ಹಾಗೆ ಹೇಳಬೇಕಾದ್ರೆ ಪ್ರತ್ಯಯ ಪ್ರಕೃತಿ ಸಂಗಮ ಭಿಂಗಿಂ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ ಶುದ್ಧದಿ ಶ್ರುತಿ ಶಿರಸಸ್ತಸಿದ್ಧ ಅಭ್ಯದ ಸದರಿ ವಿಶ್ವ ಪದಾರ್ಥನ್. ವಿಶ್ವ ಪದಾರ್ಥಕ್ಕೆ ಅದರಲ್ಲಿರುವ ಧಾತು ಎಲ್ಲ ತೆಗೆದುಕೊಂಡು ಹೇಳ್ತಾರೆ. ಅದರಲ್ಲಿ ಒಂದೆರಡು ಅರ್ಥ ಹೇಳಬೇಕು ಅಂದರೆ, ವಿಶ್ವ ಶಬ್ದ ವಿಷ ಪ್ರವೇಶನೆ ಅಂತ ಧಾತು ಇದೆ ಸಂಸ್ಕೃತದಲ್ಲಿ, ವ್ಯಾಕರಣದಲ್ಲಿ. ಅದಕ್ಕೆ ವಾ ಪ್ರತ್ಯಯ ಬರುತ್ತೆ. ವಿಶತಿ ಅಂತ ಅಂದರೆ ಪ್ರವೇಶಿಸುತ್ತಾನೆ ಅಂತ ಅರ್ಥ, ಪ್ರವೇಶಿಸುತ್ತಾನೆ ಅಂತಾರೆ. ಆಮೇಲೆ ಈ ಹುಟ್ಟು ಧಾತುಗಳಿಗೆ ವಿಶ್ವ ಜಗತ್ತಿನಲ್ಲಿ ಪ್ರವಿಷ್ಟನಾಗಿದ್ದು ಜ್ಞಾನರೂಪನಾಗಿರುತ್ತಾನೆ ಅಂತಲೂ ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಿನಾ ಅಂದರೆ ಗರುಡೇನ ಸ್ವಯತಿ ಗಚ್ಚತಿ, ಗರುಡನ ಮೂಲಕ ಸಂಚರಿಸುತ್ತಾನೆ ಎಂದು ಅರ್ಥ ವಿಶ್ವಪದಕ್ಕೆ ಅಂತ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ವಿಶ್ವಂ ವಾಯು ಅಂತರ್ಯಾಮ. ವಿಶ್ವಂ ಅಂದರೆ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾಗಿ ವರ್ತನೆ ಮಾಡ್ತಾನೆ ಭಗವಂತ ಅನ್ನೋದನ್ನು ಒಂದು ಹೇಳ್ತಾರೆ. ಜಗತ್ತಿನಲ್ಲಿ ಇದ್ದು ಬಿಟ್ಟು ಜಗತ್ತನ್ನು ಪ್ರವರ್ತಕ ನಿಯಾಮಕ ಮಾಡ್ತಾನೆ ಅಂತ ಭಗವಂತನಿಗೆ ಹೇಳ್ತಾರೆ ಅರ್ಥವನ್ನು. ಹೀಗೆ 50ಕ್ಕೂ ಹೆಚ್ಚು ಅರ್ಥಗಳನ್ನು ಆಚಾರ್ಯ ಹೇಳ್ತಾರೆ. ಇವರು ಬರ್ಕೊತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಅವರೆಲ್ಲ ಕೂತ್ಕೊಂಡವ್ರು ನೀನು ಹತ್ತರ್ಥ ಬರ್ಕೋ, ನೀನು ಹತ್ತರ್ಥ ಬರ್ಕೋ, ನೀನು ಹತ್ತರ್ಥ ಬರ್ಕೋ ಅಂತ ಹೇಳ್ತಾ ಇರ್ತಾರೆ. ಇವರು ಯಾವಾಗ ಹೇಳ್ತಾರೆ ಪುಂಖಾನುಪುಂಖವಾಗಿ ಹೇಳ್ತಾ ಇರ್ತಾರೋ ಅವರು 40 ಬರ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರ ಕೈಯಲ್ಲಿ ನೆನಪೇ ಇರಲ್ಲ. ಆಚಾರ್ಯ ಹೇಳಿದ ನೆನಪೇ ಇರಲ್ಲ. ಆವಾಗ ಆ ಧಾರಣೆ ಸಾಲಲ್ಲ. ಯಾಕೆಂದರೆ ವಾಯುದೇವರ ಶಕ್ತಿ ಏನು, ಅವರುಗಳ ಶಕ್ತಿ ಏನು ಹೇಳಲಿಕ್ಕಾಗಲ್ಲ. ದೇವತೆಗಳಿಗೆ ವಾಯುದೇವರ ಶಕ್ತಿ ಸಮಾನ, ರುದ್ರ ಗರುಡ ಶೇಷರಿಗೆ ಆಗಲ್ಲ. ಇನ್ನು ಈ ಪಂಡಿತರಿಗೆ ಏನಾಗತ್ತೆ, ಹಾಗಾಗಿ ಅವರಿಗೆ ಆಚಾರ್ಯ 100 ಅರ್ಥಗಳನ್ನು ಹೇಳಿದರು ಅಂದರೆ ನಮಗೇನಾದರೂ ಹೇಳಿ ಅಂತ ಅರ್ಥದಲ್ಲಿ ಯೋಚನೆ ಮಾಡ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಎಲ್ಲಿ ತಪ್ಪಾಗ್ಬಿಡತ್ತೋ ಅಂತ ಹೇಳ್ತೀವಿ. ಆಚಾರ್ಯಗಳಿಗೆ ಏನು ಹೆದರ್ತಾ ಇರಲಿಲ್ಲ, ಗಂಭೀರವಾಗಿ ಸ್ಪಷ್ಟವಾಗಿ ವೇಗವಾಗಿ ಅರ್ಥಗಳನ್ನು ಹೇಳ್ತಾ ಇದ್ರು. ಆವಾಗ ಪಂಡಿತರು ಅಶಕ್ತರಾಗ್ಬಿಟ್ಟು ಅವರು ಹೇಳ್ತಾರೆ, ದೇವತಾ ಸ್ವಸುಲಭ ಪ್ರತಿಭಾತೆ ಮಾನುಷೇಷು ಚಪಲೇಶು ಕಥಾಕ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಬ್ರುವಂತ ಹಿಡಿತಂ ಕಿಲ ನೇಮು. ನಿಮ್ಮದು ಅದ್ಭುತವಾದ ಬುದ್ಧಿ, ಈ ಶಕ್ತಿ ದೇವತೆಗಳಿಗೂ ಬರಲ್ಲ. ಇನ್ನು ನಮ್ಮ ಪಾಡೇನು, ನೀವು ಮಹಾಮಹಿಮರು ಅಂತ ಅವರಿಗೆ ಕೈ ಮುಗಿದ್ಬಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ. ನೀವು ಎಲ್ಲ ಮಧ್ವಾಚಾರ್ಯರಿಗೆ ಎಲ್ಲ ಪಂಡಿತರು ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಡ್ತಾರೆ. ಆವಾಗ ಆಚಾರ್ಯ ಪಯಸ್ವಿನಿ ನದಿ ತೀರಕ್ಕೆ ಇನ್ನೊಂದು ಇದಕ್ಕೆ ಹೋಗ್ತಾರೆ. ಆವಾಗ ಕೇರಳದಲ್ಲಿ ಏನು ಮಾಡ್ತಾರೆ ಅಂದರೆ, ವೇದಶಾಸ್ತ್ರ ಚತುರಾದ ಪಂಡಿತರು ಬರ್ತಾರೆ. ಪಂಡಿತರು ಬಂದು ಏನು ಮಾಡ್ತಾರೆ, ಅವರಿಗೆ ಮಧ್ವಾಚಾರ್ಯರ ಜೊತೆಗೆ ವಾದ ಮಾಡಿ ಸೋಲ್ತಾ ಇರೋದು ನೋಡಿರ್ತಾರೆ. ನಾವು ಮಧ್ವಾಚಾರ್ಯರ ಎದುರಿಗೆ ನಿಲ್ಲಕ್ಕಾಗಲ್ಲ, ಸೋತ್ರೆ ನಮ್ಮ ಕೇರಳದ ಮರ್ಯಾದೆ ಹೋಗುತ್ತೆ ಅಂತ ಬೇರೆ ದೇಶದವ್ರನ್ನ ಕರ್ಕೊಂಡ್ಬರ್ತಾರೆ. ಬೇರೆ ದೇಶ ಅಂದರೆ ಭಾರತ ಬಿಟ್ಟಲ್ಲ, ಆ ಪ್ರದೇಶ ಬಿಟ್ಟು ಬೇರೆ ದೇಶವನ್ನು ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅವನ ಪಂಡಿತ ಅವನನ್ನು ಬಿಡ್ತಾರೆ.
ಅವನನ್ನು ಬಿಟ್ಟು ಏನು ಮಾಡ್ತಾರೆ ಅವರೇನು ಮಾಡ್ತಾರೆ ಅಂತಂದರೆ ದಾನದ ಸೂಕ್ತಕ್ಕೆ ಅರ್ಥ ಹೇಳಿ ಅಂತಾರೆ. ಸಾಮಾನ್ಯ ಸನ್ಯಾಸಿಗಳು ದಾನ ಮಾಡೋಗಿಲ್ಲ, ದಾನ ತಗೊಳ್ಳಾಗಿಲ್ಲ. ಅಂದರೆ ಬಿಡಿ ಸನ್ಯಾಸಿಗಳಿಗೂ ಪೀಠಾಧಿಪತಿಗಳಿಗೂ ವ್ಯತ್ಯಾಸ ಇದೆ. ಪೀಠಾಧಿಪತಿಗಳು ತಗೊಳ್ತಾರೆ, ಯಾಕಂದರೆ ಸಂಸ್ಥೆ ಪಂಡಿತರನ್ನ ಸಾಕ್ತಾ ಇರ್ತಾರೆ, ಅವರು ತಗೊಳ್ತಾರೆ, ಕೊಡ್ತಾರೆ. ಆದರೆ ಬೇರೆ ಬಿಡಿ ಸನ್ಯಾಸಿಗಳಿದ್ದಾರಲ್ಲ, ಇವರು ದಾನಗಳನ್ನು ತಗೊಳ್ಳೋ ಹಾಗಿಲ್ಲ, ದಾನ ಕೊಡೋ ಹಾಗಿಲ್ಲ. ಪೀಠಾಧಿಪತಿಗಳಿಗೆ ಒಂದು ಸಂಸ್ಥೆ, ಒಂದು ಸಾಮ್ರಾಜ್ಯ ನಡೆಸ್ತಾ ಇರ್ತಾರೆ, ಅವರು ತಗೊಳ್ತಾರೆ. ಅವರಿಗಾಗಿ ತಗೊಳ್ಳಲ್ಲ, ಅವರಿಗಾಗಿ ತಗೊಳ್ಳಲ್ಲ. ನಾವಂತೀವಿ ಯಾವುದೋ ಸ್ವಾಮಿಗಳು ಬರೀ ದುಡ್ಡು ತಗೊಳ್ತಾರೆ ಅಂತ. ಅವರ ಖರ್ಚಿಗೆ ಯಾವ ಸ್ವಾಮಿಗಳು ತಗೊಳ್ಳಲ್ಲ. ಅವರು ಮಾಡೋ ಸಂಸ್ಥೆ ಪೋಷಣೆ ಮಾಡೋದು, ಪಂಡಿತರನ್ನು ಪೋಷಣೆ ಮಾಡೋದು, ನಮ್ಮ ಸಂಸ್ಥೆಯನ್ನು ಬೆಳೆಸೋದು ಕರ್ತವ್ಯ ಇರುತ್ತೆ, ಅದಕ್ಕೋಸ್ಕರ ತಗೊಳ್ತಾರೆ. ಹಾಗಾಗಿ ಆ ದಾನ ಈ ಆಚಾರ್ಯರಿಗೆ ಗೊತ್ತಿಲ್ಲ, ಈ ದಾನ ಮಾಡುವ ಗೊತ್ತಿಲ್ಲ, ದಾನ ತಗೊಂಡು ಗೊತ್ತಿಲ್ಲ, ಇವರೇನು ಅರ್ಥ ಹೇಳಬಹುದು ಅಂತ ಹೇಳಿಬಿಟ್ಟು ಪಂಡಿತರು ಅವನೊಬ್ಬರನ್ನ ಮುಂದೆ ಬಿಡ್ತಾರೆ. ಮಂತ್ರ ಯಂತ್ರ ಇತಿತೆ ದ್ವಿಜವರ್ಯ ಅನ್ಯ ದೇಶದ ಮುಖಾಸ್ತಮ ಪೃಚ್ಛನ್ ಸದ್ದದಾದ ಸುಖ ಸಂಶಯ ನಿಂದಕಾರಿ ಸೂಕ್ತದ ಅರ್ಥಂಪೇತ್ಯ. ಆವಾಗ ಅವರೊಂದು ಸೂಕ್ತದ ಅರ್ಥ ಹೇಳಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ತೃಣೀಯಾತ್ ಎಂಬ ಶಬ್ದ ಬರುತ್ತೆ. ಆ ಶಬ್ದದ ಮೂಲ ಪೃಣಧಾತು ಅಂತ, ಪೃಣದಾನಿ ಎಂಬ ಧಾತುವನ್ನಾಗಿ ಮಾಡ್ಕೊಂಡ್ಬಿಟ್ಟು ಹೇಳ್ತಾರೆ ಆಚಾರ್ಯ. ಆವಾಗ ಇವರು ಅದು ಸರಿಯಲ್ಲ, ಅವನು ಹೇಳ್ತಾನೆ ಸರಿಯಲ್ಲ, ಇದು ಪ್ರೀಣ್ ಧಾತು, ಪ್ರೀಣನೆ ಎಂಬ ಧಾತು ಹೇಳುತ್ತಿರುವಾಗ ಆ ಬ್ರಾಹ್ಮಣನ ಕುರಿತು ಇವರು ಆಚಾರ್ಯ ಹೇಳ್ತಾರೆ, ಪ್ರೀಣ್ ಧಾತು ಇದು, ನೀವು ಹೇಳಿದ ಧಾತು ಅಲ್ಲ, ನೀವು ತಪ್ಪು ಹೇಳ್ತಾ ಇದ್ದೀರಾ ಅಂತ ಆಚಾರ್ಯರಿಗೆ ಖಂಡಿಸಲಿಕ್ಕೆ ನೋಡ್ತಾರೆ. ಅದನ್ನು ನೋಡಿದ ತಕ್ಷಣ ಆಚಾರ್ಯರು ಹೇಳ್ತಾರೆ, ಪ್ರಾದಿಭೇದಮವಿದನ್ ಗುಣಯತ್ವಂ ಮೂಢಪಾಂಸು ಶುಚಿ ಲಿಖನ್ಲಿಗಿ ಸಂಘಂ ಭರ್ಸಯನ್ನಿತಿ ಜಹಾಸ ಸುಹಾಸೋ ಮತ್ಸರಾಕುಲಧಿಯೋ ಜಡೆಯನ್. ಅವರಿಗೆ ಆಚಾರ್ಯರಿಗೆ ಸಿಟ್ಟು ಬರುತ್ತೆ, ಹೇಳ್ತಾರೆ ಮೂಢರು ನೀವು ಅಂತ ಹೇಳ್ತಾರೆ. ನೀವು ಮೂರ್ಖರು ಇದ್ದೀರಾ, ನೀವು ಪ್ರೂ ಎಂಬ ಅಕ್ಷರ ಯಾವುದು ಅನ್ನೋದೇ ಗೊತ್ತಿಲ್ಲ, ಪ್ರೀ ಎನ್ನ ಅಕ್ಷರ ಯಾವುದು ಅನ್ನೋದೇ ಗೊತ್ತಿಲ್ಲ, ಅಕ್ಷರಗಳ ವ್ಯತ್ಯಾಸನೇ ನಿಮಗೆ ಗೊತ್ತಿಲ್ಲ, ನೀವೇನು ವಾದ ಮಾಡ್ತೀರಾ ಅಂತ ಕೇಳ್ತಾರೆ ಆಚಾರ್ಯ. ಕೇಳಿಬಿಟ್ಟು ಫಸ್ಟು ಧೂಳು ಮರಳಿನಲ್ಲಿ ಪಾಪ ಪ್ರಾಪರ ಬರ್ಕೊಂಡು ಬಿಟ್ಟು ಅಭ್ಯಾಸ ಮಾಡ್ಕೊಂಡು ಬನ್ನಿ ವಾದಕ್ಕೆ ಅಂತಂತಾರೆ. ಅವ್ರಿಗೆ ಹೇಳಬೇಕಾದ್ರೆ ಗಟ್ಟಿಯಾಗಿ ನಗ್ತಾ ಇರ್ತಾರೆ ಆಚಾರ್ಯರು. ನಕ್ಕು ಬಿಟ್ಟು ಕೆಂಪಾದ ಕಣ್ಣಿನಿಂದ ಅವರನ್ನು ನೋಡ್ತಾ ಇರ್ತಾರೆ, ತೊಡೆಯನ್ನು ತಟ್ಟಿ ಅಟ್ಟಹಾಸ ಮಾಡ್ತಾ ಇರ್ತಾರೆ. ಏನು ಬರ್ತಾ ಇದ್ದೀರಾ ನೀವು, ಏನು ನಿಮಗೆ ಪದಗಳೇ ಗೊತ್ತಿಲ್ಲ, ಪದಗಳ ಭೇದನೇ ಗೊತ್ತಿಲ್ಲ, ವಾಕ್ಯಾರ್ಥ ಮಾಡಿಬಿಟ್ಟು ಮುಂಚೆ ಮರಳಿನಲ್ಲಿ ಬರಿತಾ ಇದ್ರು, ಸ್ಲೇಟು ಏನು ಇರಲಿಲ್ಲ, ಮರಳಿನಲ್ಲಿ ಬರೆದು ಬಿಟ್ಟು ಅಭ್ಯಾಸ ಮಾಡ್ಕೊಂಡು ಬನ್ನಿ ಹೋಗಿ ಅಂತ ಕೇಳ್ತಾರೆ. ನೀವೇನು ಇದಕ್ಕೆ ಬರ್ತೀರಾ ಅಂತ ಹೇಳಿದ್ರು ನೋಡ್ಬಿಟ್ಟು ಎಲ್ಲರೂ ನೃತ್ತಾರೆ, ಇದೇನು ಆಚಾರ್ಯರು ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳಿದರಿಗೆ ಅವರ ಪಾಂಡಿತ್ಯಕ್ಕೆ ಇವರಿಗೆ ಏನಾಗ್ಬಿಡತ್ತೆ, ಆ ಗರ್ವ ಭಂಗ ಆಗತ್ತಲ್ಲ. ಈ ಪಂಡಿತರು ಏನು ಮಾಡ್ತಾರೆ, ನಾವು ಬಂದಿದ್ರೆ ಇದೇ ಆಗಿರೋದು, ಈ ಪಂಡಿತನ ಕಳಿಸಿದ್ವಿ ಅಂತಾರೆ. ಆಚಾರ್ಯ ಮೆಲ್ಲ ನೆನಕು, ಏ ಪಂಡಿತರೇ, ನೀವು ಸೋಲಬಾರ್ದು ಅಂತ ಅವನ್ನ ಕರ್ಕೊಂಡು ಬಂದಿದ್ದೀರಾ, ಅವನ್ನ ಕರ್ಕೊಂಡು ಹಿಂಗೆ ಮಾಡ್ತಾರೆ. ಆಚಾರ್ಯ ನಗತ್ತು ಇವ್ರಿಗೆ ಇನ್ನೂ ಮರ್ಯಾದೆ ಹೋಗ್ಬಿಟ್ಟಿದೆ, ನಾವು ಕರ್ಕೊಂಡು ಬಂದಿರೋದು ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಇವನು ಮರ್ಯಾದೆನೂ ಜೊತೆಗೆ ನಮ್ಮ ಮರ್ಯಾದೆನೂ ಹೋಯ್ತು ಅಂತೇಳಿ ಅವರಲ್ಲಿಂದ ವಾಪಸ್ ಹೋಗ್ತಾರೆ. ಆಮೇಲೆ ಇನ್ನೊಂದು ಕಡೆ ವಾದ ಆಗುತ್ತೆ. ಹಾಗೆ ಮುಂದೆ ಆಗ್ಬೇಕಾದ್ರೆ ಒಂದು ಸೂಕ್ತ, ಋಗ್ವೇದ ಸೂಕ್ತ ಹೇಳಬೇಕಾದ್ರೆ ಅಪಾಲ ಅಂತ ಒಂದು ಬರುತ್ತೆ, ಪದ ಬರುತ್ತೆ. ಅಪಾಲ ಅಂತ ಪದ ಬಂದಾಗ ಮಧ್ವಾಚಾರ್ಯರು ಅಪಾಲ ಅನ್ನೋದಕ್ಕೆ ಸುಂದರ ತರುಣಿ ಅಂತ ಹೇಳ್ತಾರೆ. ಆ ಸಂದರ್ಭಕ್ಕೆ ಅದು ಹೇಳಿದೆ, ಇಂದ್ರದೇವರಿಗೆ ಸೋಮರಸ ಕೊಡಲಿಕ್ಕೆ ಒಬ್ಬರು ಸುಂದರ ತರುಣಿ ಬರ್ತಾರೆ. ಅಪಾಲ ಅಂತ ಹೇಳ್ತಾರೆ, ಸುಂದರ ತರುಣಿ ಅಂತ ಹೇಳ್ತಾರೆ. ಆವಾಗ ಆ ಪಂಡಿತರು ಏನಿರ್ತಾರೆ ಅವರೆಲ್ಲ ಸರಿ, ಅಪಾಲ ಅಂದರೆ ಸುಂದರ ತರುಣಿ ಎಲ್ಲ ಕುಷ್ಠರೋಗಿ ಅಂತ. ಕುಷ್ಠರೋಗಿ ಅಂತ ನೀವು ಹೇಳೋದು ಒಪ್ಪಲಿಕ್ಕಾಗಲ್ಲ, ಇದು ಕುಷ್ಠರೋಗಿ ಅಂತ ಇದೆ ಅಂತ ಹೇಳಲು ಆಚಾರ್ಯ ಹೇಳ್ತಾರೆ, ಸಂದರ್ಭಕ್ಕೆ ಅನುಸಾರವಾಗಿ ಅರ್ಥ ಮಾಡಬೇಕು ಅಂತ ಹೇಳಲು ಅವ್ರು ಕೇಳಲ್ಲ. ಆವಾಗ ಹೇಳ್ತಾರೆ, ಇವ್ರ ಹತ್ರ ವಾದ ಮಾಡೋದು ವೇಸ್ಟ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಿರ್ತಾರೆ ಆಚಾರ್ಯ ಏನು ಮಾಡ್ತಾರೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಒಬ್ಬ ಪಂಡಿತ ಬರ್ತಾನೆ, ಹೀಗಿರ್ತಾನೆ ಅವ್ನು ಬರಲು ಅವನಿಗೆ ಕೇಳಿ ಅವ್ನು ಹೇಳ್ತಾನೆ ಅಂತ ಹೇಳಿ ಹೊರಟು. ಇವ್ರು ಏನು ಮಾಡ್ತಾರೆ, ಒಂದು ಆ ಪಂಡಿತ ಬರಲಿಲ್ಲ ಅಂದರೆ ಆಚಾರ್ಯ ಹೇಳಿ ಸುಳ್ಳು, ಒಂದು ಬಂದರು ಅಂತಂದರೆ ತಪ್ಪು ಹೇಳಿದ್ರೆ ಅವ್ರು ಹೇಳಿಬಿಟ್ರೆ ನಾವು ಹೇಳಿದ್ದೆ ಸರಿ ಅಂತ ಹೇಳಿಬಿಟ್ರೆ ಆಚಾರ್ಯ ತಪ್ಪು ಹೇಳಿದ್ರು ಅಂತ. ಆಚಾರ್ಯ ಸಿಕ್ತಿದ್ರು, ಎರಡೂ ಕಡೆ ಸಿಕ್ತಿದ್ರು ಅಂತ. ಅವರು ಹೇಳಿದ ಹಾಗೆ ಒಬ್ಬರು ಬರ್ತಾರೆ, ನೋಡ್ತಾರೆ ಅದೇ ಆಕಾರ ಅದೇ ಇದು. ಅವರಿಗೆ ಅಪಾಲ ಅಂದರೆ ಏನು ಅಂತ ಕೇಳಿದಾಗ ಅವರು ಸುಂದರ ತರಣಿ ಅಂತ ಹೇಳ್ತಾರೆ. ಆವಾಗ ಇವರಿಗೆ ದಿಗ್ಭ್ರಮೆ ಆಗತ್ತೆ,
ಮಧ್ವಾಚಾರ್ಯರು ಬರೀ ಶಾಸ್ತ್ರಗಳೆಲ್ಲ ಮುಂದೆ ಭವಿಷ್ಯವನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ ನೋಡಿ, ಮುಂದೆ ಬರ್ತಾನೆ ಅಂತ ಹೇಳ್ತಾರೆ. ಮುಂದೆ ಆಗುವ ಸಂಗತಿಯನ್ನು ಆಚಾರ್ಯರು ಹೇಳ್ತಾರೆ. ಅವನ ಮನದಲ್ಲಿರುವುದನ್ನು ಅವನು ಹೀಗೆ ಹೇಳ್ತಾನೆ ಅಂತ ಆಚಾರ್ಯರು ಹೇಳ್ತಾರೆ. ಮಹಾಮಹಿಮರಿಯವರು ಅಂತ ನಮಸ್ಕಾರ ಮಾಡ್ತಾರೆ. ಈ ಥರ ಆಚಾರ್ಯರು ತಮ್ಮ ಮಹಿಮೆಯನ್ನು ತೋರಿಸ್ತಾನೆ ಇರ್ತಾರೆ. ತ್ರಿಕಾಲಜ್ಞಾನಿಗಳು ಆಚಾರ್ಯರು ಅಂತ ಇದರಿಂದ ಗೊತ್ತಾಗತ್ತೆ. ಆಮೇಲೆ ಅವರು ಒಂದು ಸಂಕಲ್ಪ ಮಾಡ್ತಾರೆ. ವೇದಗಳಿಗೆ ಅದು ಏನು ಹೇಳುತ್ತೋ, ಬ್ರಹ್ಮಸೂತ್ರ ಏನು ಹೇಳುತ್ತೋ ಅದಕ್ಕೆ ವಿರುದ್ಧವಾಗಿ ಅರ್ಥ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು, ಇದನ್ನು ನನ್ನ ವೇದವ್ಯಾಸರಿಗೆ ಸಮ್ಮತವಾದ ಭಾಷ್ಯವನ್ನು ಬರೆದು ನಾನು ಇದನ್ನು ಸರಿ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಭೂಸುರಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗಿಂ ಸೂತ್ರದೀಪ್ತಮಣಿ ಮಾಲಿಕಯಾನಂ ಭೂಷಿತಾಂ ಭುವನ ಭೂಷಣ ಭೂತಾಂ. ಇದರಲ್ಲಿ ಒಂದು ಏನು ಮಾಡ್ತಾರೆ ಅಂದರೆ, ದ್ರೌಪದಿಯನ್ನು ವೇದಕ್ಕೆ ಹೋಲಿಸ್ತಾರೆ. ದ್ರೌಪದಿ ಯಾರು? ಭಾರತೀ ದೇವಿ. ಭಾರತೀ ದೇವಿ ಬಹಳ ಚೆಲುವೆ. ಭಾರತೀ ದೇವಿ ದ್ರೌಪದಿ ಏನು ಮಾಡ್ತಾಳೆ? ದ್ರೌಪದಿಯ ವಸ್ತ್ರಾಪಹರಣ ಮಾಡ್ತಾರೆ. ದುರ್ಯೋಧನಾದಿಗಳು ಮೋಸದಿಂದ ವಸ್ತ್ರಾಪಹರಣ ಮಾಡ್ತಾರೆ. ದ್ರೌಪದಿಯ ವಸ್ತ್ರಾಪಹರಣ ಅಂದರೆ ಅಲ್ಲಿ ದ್ರೌಪದಿಯ ವಸ್ತ್ರ ಅಪಹರಣ. ಇಲ್ಲಿ ದ್ರೌಪದಿ ಅಂದರೆ ವೇದ, ಭಾರತಿ ಅಂದರೆ ವೇದದ ಬಳಿ. ವೇದದ ಅವಮಾನ ಅಪಮಾನ, ವೇದಕ್ಕೆ ಮಾನಭಂಗ. ಅಂದರೆ ವೇದದಲ್ಲಿ ಏನು ಹೇಳ್ತಾ ಇದೆ? ಹರಿ ಸರ್ವೋತ್ತಮ, ವಾಯುಜೀವೋತ್ತಮ ಅಂತ ಹೇಳ್ತಾ ಇದೆ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವತ್ರ ವ್ಯಾಪ್ತ, ಹರಿಯನ್ನು ಬಿಟ್ಟು ಎಲ್ಲರೂ ಅಧೀನರು, ಅವನು ಸ್ವತಂತ್ರ, ಬೇರೆ ಎಲ್ಲರೂ ಪರತಂತ್ರ ಅಂತ ವೇದ ಹೇಳ್ತಾ ಇದೆ. ಇದಕ್ಕೆ ನಾನು ಬ್ರಹ್ಮ ಒಂದೇ, ಬ್ರಹ್ಮ ಅಂದರೆ ಶಾಸ್ತ್ರದಲ್ಲಿ ಪರಮಾತ್ಮ ವಿಷ್ಣು ಅಂತಲೇ ಅರ್ಥ. ಚತುರ್ಮುಖ ಬ್ರಹ್ಮ ಅಂದರೆ ಮಾತ್ರ ಚತುರ್ಮುಖ ಬ್ರಹ್ಮ. ಬ್ರಹ್ಮ ಅಂದರೆ ವಿಷ್ಣು ಅಂತಲೇ ಅರ್ಥ ಶಾಸ್ತ್ರದಲ್ಲಿ. ಎಲ್ಲ ಆಚಾರ್ಯರು ಹೇಳೋದು ಬ್ರಹ್ಮ ಅಂದರೆ ವಿಷ್ಣು ಅಂತಲೇ ಹೇಳೋದು. ಆ ವಿಷ್ಣು ಪರಮ ಸ್ವತಂತ್ರ ಅಂತ ಹೇಳ್ತಾ ಇರ್ತಾರೆ ವೇದ. ಇವರು ಬಂದುಬಿಟ್ಟು ವಿಷ್ಣುವಿಗೆ ಎಣ್ಣೆ ಗುಣ, ಅವನಿಗೆ ಗುಣನೇ ಇಲ್ಲ, ಅವನಿಗೆ ಆಕಾರನೇ ಇಲ್ಲ, ಅವನಿಗೂ ಪ್ರಕೃತಿಗೂ ಭೇದನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಏನಾಯಿತು? ದ್ರೌಪದಿಯ ಸೀರೆಯನ್ನು ಸೆಳೆದ ಹಾಗಾಯಿತು. ಹೀಗೆ ಅವಮಾನ ಮಾಡಿದಾಗ, ದ್ರೌಪದಿಯ ಸೀರೆಯನ್ನು ಸೆಳೆದು ಅವಮಾನ ಮಾಡಿದಾಗ ಯಾರು ಹೇಳ್ತಾರೆ? ಭೀಮ ಎದ್ದು ಪ್ರತಿಭಟನೆ ಮಾಡ್ತಾನೆ. ಯಾರು ಮುಟ್ಟಿದ್ದೀರೋ ಅವರನ್ನು ಸಂಹಾರ ಮಾಡ್ತೇನೆ, ನಾನು ನಿಮ್ಮ ಕುಲವನ್ನೆಲ್ಲ ಸಂಹಾರ ಮಾಡ್ತೀನಿ, ನಿಮ್ಮ 100 ಜನ ಸಂಹಾರ ಮಾಡ್ತೀನಿ ಅಂತ ಭೀಮಸೇನ ದೇವರು ಪ್ರತಿಜ್ಞೆ ಮಾಡ್ತಾರೆ. ಅದೇ ದ್ರೌಪದಿ ಅಂದರೆ ವೇದ ಮಾತೆ ಭಾರತೀ ದೇವಿ, ವೇದ ಮಾತೆಯ ಅವಮಾನ ಆದಾಗ ಇದೇ ಮಧ್ವಾಚಾರ್ಯರು ಭೀಮನ ವಾಯುದೇವರ 3ನೇ ಅವತಾರ ಅವರು ಇಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ನಾವು ಈ ದುರ್ಭಾಷೆಗಳನ್ನೆಲ್ಲ ಖಂಡಿಸಿ ವೇದದ ಅರ್ಥವನ್ನು ಯಥಾರ್ಥವಾಗಿ ಹೇಳಿ ನಾನು ವೇದವನ್ನು ಸ್ಥಾಪಿಸ್ತೇನೆ ಪುನಃ ಅಂತ ಹೇಳಿಬಿಟ್ಟು ಇವರು ಹೇಳ್ತಾರೆ. ಅದು ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ. ಅದೆಲ್ಲ ಬಹಳ ವರ್ಣನೆ ಇದೆ. ಇವನ್ನೆಲ್ಲ ಹೇಳಬೇಕು ಅಂದರೆ 1-2 ಶ್ಲೋಕನೇ 1 ವಾರ 8 ದಿವಸ ಆಗುತ್ತೆ. ಅದು ದ್ರೌಪದಿಗೆ ಆಮೇಲೆ ವೇದಕ್ಕೆ ವರ್ಣನೆ ಮಾಡೋದು. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಅವರು ಬದರಿಗೆ ಹೋಗಲು ನಿಶ್ಚಯಿಸ್ತಾರೆ. ಗೀತಾ ಭಾಷ್ಯ, ಅವರು ಬ್ರಹ್ಮಸೂತ್ರ ಭಾಷ್ಯ ಬರೀಬೇಕು ಅಂದರೆ ನೋಡಿ ಅವ್ರದ್ದು ಎಷ್ಟಿದೆ ಅಂತಂದರೆ, ಗುರುಗಳ ಅಪ್ಪಣೆ ಬೇಕು. ಅಪ್ಪಣೆ ಇಲ್ಲದೇ ಬರೀಬಾರ್ದು. ನಾನು ಬರೀತೀನಿ ಅಂತ ಬರೀಬಾರ್ದು. ಇವರು ಯಾರು ಬರೆದ ಆಚಾರ್ಯ ಯಾರು ವೇದವ್ಯಾಸ ಹತ್ರ ಕೇಳಲೇ ಇಲ್ಲ. ತಾವು ಬರೆದ್ರು ಏನು ಬರೀಬೇಕು? ಒಬ್ಬರು ಒಂದು ಗ್ರಂಥ ಬರೆದ್ರೆ ಅವರಿಗೆ ಆ ಗ್ರಂಥಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕು. ಇವರು ಯಾರು ಆ ಥರ ಅರ್ಥನೇ ಮಾಡಲಿಲ್ಲ. ತನ್ನ ಬುದ್ಧಿಯಲ್ಲಿ ಏನಿದೆಯೋ ಅರ್ಥ ಅದಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರವನ್ನೇ ತಿರುಗಿಸಿಬಿಟ್ರು. ಈ ಅರ್ಥನೇ ಆ ವೇದವ್ಯಾಸ ದೇವರು ನಾ ಹೇಳಿದ್ದು ನನಗೆ ಸಮ್ಮತವಾಗಿಲ್ಲ ನಿನ್ನ ಅರ್ಥ ಅಂದರೆ ಇವರೇನು ಹೇಳಿದ್ರು ನಿಮಗೆ ಗೊತ್ತೇ ಇಲ್ಲ, ನಾನೇ ಬರ್ತಿದ್ದೀನಿ, ನನ್ನ ಅರ್ಥ ಇದು ಅಂತಂದು ಆ ಥರ. ಆದರೆ ಆಚಾರ್ಯರು ಆ ಥರ ಇಲ್ಲ. ಅವರೇನು ಮಾಡಿದ್ರು? ಬದರಿಗೆ ಹೋಗಬೇಕು ಅಂತ ನಿಶ್ಚಯಿಸಿದರು. ಆಮೇಲೆ ಅವರು ಬದರಿಗೆ ಹೋಗಬೇಕು ಅಂತ ನಿಶ್ಚಯಿಸಿದರು. ಬದರಿಗೆ ಹೋಗಬೇಕು ಅಂತ ನಿಶ್ಚಯಿಸಿಕ್ಕಿಂತ ಮುಂಚೆ ಶ್ರೀಮುಷ್ಣದಲ್ಲಿ ಮುಂದೆ ಬರುತ್ತೆ. ಅದು ಶ್ರೀಮುಷ್ಣದಲ್ಲಿ ದಕ್ಷಿಣ ಭಾರತ ತೀರ್ಥಯಾತ್ರೆಗೆ ಹೋದಾಗ ಶ್ರೀಮುಷ್ಣದಲ್ಲಿ ಅವರು ಹೋಗಿ ಇರಬೇಕಾದ್ರೆ ಒಬ್ಬ ಗರ್ಭಿಣಿ ಹೆಂಗಸು
ಕೊಡದಿಂದ ನೀರು ದೂರದಿಂದ ಎತ್ಕೊಂಡು ಬರ್ತಾ ಇದ್ವಿ, ಆಯಾಸ ಪಡ್ತಾ ಇದ್ರು. ನೋಡಿದರು, ತಮ್ಮ ದಂಡದಿಂದ ಅಲ್ಲಿ ಹೊತ್ತುಬಿಟ್ಟು ನೀರು ತೆಗೆದ್ರು. ನೋಡು ತಗೊಂಡು ಹೋಗು. ಆ ದಂಡತೀರ್ಥ ಇನ್ನೂ ಹರಿತಾ ಇದೆ. ಶ್ರೀಮುಟ್ಟದಲ್ಲಿ ದಂಡತೀರ್ಥ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ, ಮಧ್ವಾಚಾರ್ಯರು ಸ್ಥಾಪಿಸಿದ್ದೇ ಅದು ದಂಡತೀರ್ಥ. ಅವರು 800 ವರ್ಷದ ಹಿಂದೆ 800 ವರ್ಷದಿಂದ ಏನು ಮಾಡಿದ್ರು ಎಲ್ಲ ದಂಡತೀರ್ಥಗಳು ಇನ್ನೂ ಗೊತ್ತಿಲ್ಲ. ನಾವು ಮಾಡೋ ಬೋರ್ವೆಲ್ಲು ಹೀಗೆ ಬಂದು ಬಿಡುತ್ತೆ, ಇಲ್ಲ ಇನ್ನೊಂದು 8 ವರ್ಷ ಆಗಕ್ಕೆ ಬರುತ್ತೆ, 10 ವರ್ಷ ಆಗಕ್ಕೆ ಬರುತ್ತೆ. ಏನಾದರೂ ಕೂಡ ಅವರ ದಂಡತೀರ್ಥಗಳು ಒಂದು ಕೂಡ ಇದುವರೆಗೂ ಗೊತ್ತಿಲ್ಲ. ಆ ದಂಡತೀರ್ಥಗಳ ಹೆಸರನ್ನು ಕೇಳಬಹುದು. ಆಮೇಲೆ ಇವರು ಏನು ಮಾಡ್ತಾರೆ, ಅಲ್ಲಿಂದ ಬದರಿಗೆ ಹೋಗಬೇಕು. ಶಿಷ್ಯರನ್ನೆಲ್ಲ ಕರ್ಕೊಂಡ್ಬಿಟ್ಟು ಬದರಿಗೆ ಹೋಗ್ತಾರೆ. ಬದರಿಗೆ ಹೋಗಬೇಕಾದ್ರೆ ಏನು ಮಾಡ್ತಾರೆ, ಬುದ್ಧಿ ಶುದ್ಧಿ ಕರಗೋನಿ ಕರಾಢ್ಯಂ ತೀರ್ಥಜಾತಮುಭಯಂ ಚ ಧರಣ್ಯ ಆತ್ಮಮಜ್ಜನತ ಏವ ನಿಕಾಮಂ ಪರ್ಯಶೋಧಯದ ಮಂದಮನೀಶಃ. ಇವರು ಹೋಗಿ ತೀರ್ಥಗಳಲ್ಲಿ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಪವಿತ್ರವಾದ ನದಿಯಲ್ಲಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ನದಿಗಳು ಪವಿತ್ರ ಆಗ್ತವೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಾವು ಪವಿತ್ರ ಆಗ್ತೀವಿ. ಗಂಗಾ ನದಿಯಲ್ಲಿ ಆಚಾರ್ಯರು ಸ್ನಾನ ಮಾಡಿದರೆ ಗಂಗಾ ನದಿ ಪವಿತ್ರ ಆಗುತ್ತೆ. ವ್ಯತ್ಯಾಸ ನೋಡಿ. ಯಾಕೆಂದರೆ ತಿಳ್ಕೋಬೇಕು, ನಾವು ಯಾವ ತೀರ್ಥಯಾತ್ರೆಗೆ ಹೋದ್ರೂ, ನಾವು ಏನು ಸ್ನಾನ ಮಾಡಿದ್ರೂ, ತೀರ್ಥಯಾತ್ರೆಯಲ್ಲಿ ಮಾಡಿದ್ರೂ, ಅಲ್ಲಿ ಯಾವ ತೀರ್ಥದಲ್ಲಿ ಯತಿಗಳು, ವಾದಿರಾಜರಾಗಲಿ, ವ್ಯಾಸರಾಜರಾಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ಯಾರೇ ಯತಿಗಳು ಅಲ್ಲಿ ಸ್ನಾನ ಮಾಡಿದರೆ ಅಲ್ಲಿ ನಾವು ಮಾಡಬೇಕು ಹೊರತು. ಯಾಕೆಂದರೆ ಆ ಯತಿಗಳು ಸ್ನಾನ ಮಾಡಿದರೆ ಅಂದರೆ ಅದರ ಮಹತ್ವ ಅವರಿಗಿದೆ, ಅದು ಗೊತ್ತಿದೆ. ಅವರು ಸುಮ್ಮನೆ ಯಾವುದೋ ನೀರಿನಲ್ಲಿ ಸ್ನಾನ ಮಾಡಲ್ಲ. ಅವರು ಯಾವುದೇ ನೀರಿನಲ್ಲಿ ಅವರು ಅವಗಾಹ ಮಾಡಲ್ಲ. ಆ ನೀರಿನಲ್ಲಿ ನಾವು ಮಿಂದರೆ ನಮ್ಮ ಪಾಪನಾಶ. ನಾವು ಅದು ಮಾಡೋದೇ ಇಲ್ಲ. ನಾವು ಯಾವುದೋ ಒಂದು ಫಾಲ್ಸು, ಯಾವುದೋ ಒಂದು ಯಾರೋ ರಾಕ್ಷಸ ಸ್ನಾನ ಮಾಡೋದು ನಾವು ಹೋಗಿ ಮಾಡ್ತೀವಿ. ಹಾಗೆ ನಾವು ಮಾಡಬೇಕಂದ್ರೆ ಯಾವುದೇ ತೀರ್ಥ ಪ್ರಪಂಚದಲ್ಲಿ ವಾದಿರಾಜರು ಬರ್ತಾರಲ್ಲ ಯಾವ್ಯಾವ ತೀರ್ಥ ಅಂತ, ಅದು ಯಾರು ಹೋಗಿ ಶ್ರೇಷ್ಠ ಯತಿಗಳು ಯಾರು ಸ್ನಾನ ಮಾಡ್ತಾರೆ, ಯಾವುದೇ ಯತಿಗಳಲ್ಲಿ ಸ್ನಾನ ಮಾಡ್ತಾ ಇದ್ರೆ ಅವರಿಗೆ ಅದರ ಮಹಿಮೆ ಗೊತ್ತಿರುತ್ತೆ. ಅವರು ಸುಮ್ಮನೆ ಹೋಗಿ ಯಾವುದೋ ನೀರಿನಲ್ಲಿ ಮುಳುಗೋಲ್ಲ. ಹಾಗೆ ಅವರು ಏನು ಮಾಡಿದ್ದಾರೋ, ಮಿಂದಿದ್ದಾರೋ ಆ ತೀರ್ಥಗಳಲ್ಲಿ, ಆ ಪುಷ್ಕರಣಿಗಳಲ್ಲಿ ನಾವು ಮಿಂದರೆ ನಮ್ಮ ಪಾಪ ನಾಶ ಆಗತ್ತೆ. ಅವರುಗಳು ಮಿಂದರೆ ಅವರ ಫಲ ಏನಾಗತ್ತೆ, ಅದು ಪವಿತ್ರ ಆಗತ್ತೆ. ಅದನ್ನು ನಿನ್ನೆ ಹೇಳಿದೆ ಪುಂಡರೀಕನ ಇದರಲ್ಲಿ. ಆಮೇಲೆ ಅವರು ತೀರ್ಥದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಶುದ್ಧ ಆಯಿತು, ಪಾಪ ಶುದ್ಧ ಆಯಿತು, ಎಲ್ಲ ಶುದ್ಧ ಆಯಿತು. ಬುದ್ಧಿ ಶುದ್ಧ ಆಗಬೇಕಲ್ಲ. ಬುದ್ಧಿ ಶುದ್ಧ ಹೇಗೆ ಮಾಡಿದರು? ಬುದ್ಧಿ ಶುದ್ಧ ಆಗಬೇಕು ಅಂತಂದರೆ ತೀರ್ಥಕ್ಕೆ ಏನು ಹೆಸರಿದೆ? ಶಾಸ್ತ್ರ ಅಂತಲೇ ಹೆಸರಿದೆ. ಶಾಸ್ತ್ರ ಅಂತಲೇ ಹೆಸರಿದೆ. ಆನಂದ ತೀರ್ಥ ಅಂದರೆ ಆನಂದ ಅಂದರೆ ಮೋಕ್ಷ ಅಂತ ಆಗ್ತದೆ. ಮೋಕ್ಷ ಕೊಡುವ ಶಾಸ್ತ್ರವನ್ನು ಕೊಟ್ಟವರು ಆನಂದ ತೀರ್ಥ ಅಂದರೆ ಶಾಸ್ತ್ರ. ತೀರ್ಥ ಬೇರೆ, ನಾವು ತಗೊಳ್ಳೋ ತೀರ್ಥಕ್ಕೂ ತೀರ್ಥ ಅಂತಾರೆ. ಶಾಸ್ತ್ರದಲ್ಲಿ ತಗೊಂಡ್ರೆ ತೀರ್ಥ ಅಂದರೆ ಅದು ಶಾಸ್ತ್ರ. ಆ ಶಾಸ್ತ್ರದಲ್ಲಿ ವ್ಯಾಖ್ಯಾನ ಮಾಡಿ ಮಾನವರ ಅಲ್ಲಿ ಆವಾಗ ಇದ್ದ ಜನರ ಮಾನವರ ಬುದ್ಧಿಗಳನ್ನು ಸರಿ ಮಾಡಿದರು. ಅಪಾರ್ಥಗಳನ್ನು ತೆಗೆದು ಹಾಕಿ ಯಥಾರ್ಥ ಅರ್ಥಗಳನ್ನು ಕೊಟ್ಟರು. ಹಾಗಾಗಿ ಫಿಸಿಕಲಿ ಮತ್ತು ಮೆಂಟಲಿ ಎರಡನ್ನೂ ಸರಿ ಮಾಡಿದರು. ಮಧ್ವಾಚಾರ್ಯರು ಅಂತ ಹೆಸರು ಬರುತ್ತೆ. ಗಂಗೆಯ ಪ್ರಭಾವವನ್ನು ಸುಲಭವಾಗಿ ದಾಟ್ತಾರೆ. ಹೇಗೆ ದಾಟಿದ್ರು ಅನ್ನೋದನ್ನ 10ನೇ ಸರ್ಗದಲ್ಲಿ ಬರುತ್ತೆ. ಅದು ಗಂಗಾದೇವಿಗಿಂತ ಇವರು ಯಾಕೆ ಪವಿತ್ರರು? ಗಂಗಾದೇವಿ ಹೇಗೆ ಹುಟ್ಟಿದ್ರು? ಭಗವಂತನ ಪಾದದ ಉಗುರಿನ ತುದಿಯಿಂದ ಬ್ರಹ್ಮಾಂಡದ ಕಟಾಹ ಒಡೆದಾಗ ವಾಮನನಾಗಿ ಅವನು ಬಂದು ತ್ರಿವಿಕ್ರಮನಾಗಿ ಬೆಳೆದು ಕಟಾಹ ಒಡೆದಾಗ ಆ ಉಗುರಿನ ಆವಾಗಿನಿಂದ ಹರಿದು ಬಂದು ಅದನ್ನು ತೆಗೆದುಕೊಂಡು ಬ್ರಹ್ಮದೇವರು ಕಮಂಡಲದಲ್ಲಿ ಹಿಡಿದು ವಿಷ್ಣುವಿನ ಪಾದವನ್ನು ತೊಳೆದಾಗ ಬಂದ ಗಂಗೆ ಬರಲಿಕ್ಕೆ ಏನಾಯಿತು? ಭೂಗೆ ಬರಲಿಕ್ಕೆ ಅಷ್ಟು ಸುಲಭ ಆಗಲಿಲ್ಲ. ಅವಳು ಬರಲಿಕ್ಕೆ 10,000 ವರ್ಷಗಳಾದವು. ಅದು ಎಲ್ಲ ವರ್ಣನೆ ಭಾಗವತದಲ್ಲಿ ಬರುತ್ತೆ. 10,000 ವರ್ಷಗಳಾದವು. ಆ ಗಂಗೆ ಯಾವಾಗ ಭಗವಂತನ ಪಾದ ಸಂಪರ್ಕ ಮಾಡಿದ್ದು? ಎಷ್ಟೋ ಕಲ್ಪಗಳ ಹಿಂದೆ ಅಲ್ವಾ? ಅವಳು ಆವಾಗ ಸಂಪರ್ಕ ಮಾಡಿದ್ದಕ್ಕೆ ಇನ್ನೂ ಪಾಪಿಷ್ಠರ ಪಾಪಗಳನ್ನು ಕಳೆತಾಳೆ.
ಅಷ್ಟು ಮಹಿಮೆ ಅವಳಿಗೆ. ಆದರೆ ಭಗವಂತನ ಸಂಘವನ್ನು ಪಾದವನ್ನು ಒಂದು ಕ್ಷಣ ಬಿಡದೇ ಇದ್ದ ಮಧ್ವಾಚಾರ್ಯ ನೆಟ್ರಿ. ಭಗವಂತನ ಪಾದವನ್ನು ಎಂದೋ ಒಂದು ಸಾರಿ ಮುಟ್ಟಿದ್ದಕ್ಕೆ ಅವಳು ಇನ್ನೂ ಪಾಪವನ್ನು ಕಳೀತಾ ಇದ್ದಾಳೆ. ಭಗವಂತನ ಪಾದವನ್ನು ಒಂದು ಕ್ಷಣವೂ ಬಿಟ್ಟಿರದ ಆಚಾರ್ಯರಿಗೆ ಪಾಪ ಕಳೆಯುವ ಶಕ್ತಿ ಇಲ್ವಾ? ಅವಳಿಗಿಂತ ಇವರು ಶ್ರೇಷ್ಠರೇ. ಹಾಗಾಗಿ ಆಚಾರ್ಯರ ಪಾದವನ್ನು ನೆನೆದು ನಿಮ್ಮ ಪಾದ ಪರಮಾತ್ಮನ ಪಾದವನ್ನು ಒಂದು ಕ್ಷಣವೂ ನಿಮ್ಮ ಶಿರಸ್ಸು ಬಿಡಲಿಲ್ಲ, ನಿಮ್ಮ ಶಾಸ್ತ್ರ ಬಿಡಲಿಲ್ಲ. ಪರಮಾತ್ಮನ ಹೊರಡ್ತಾ ಇದೆ ಅಂತ ಆಚಾರ್ಯರನ್ನು ಮನಃಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ನಾವು ಸೇವೆ ಮಾಡಿದರೆ, ಮುಳುಗುವಾಗ ತೀರ್ಥಗಳಲ್ಲಿ ಮುಳುಗುವಾಗ ಆಚಾರ್ಯರು ಇಂಥ ತೀರ್ಥಗಳಲ್ಲಿ ಮುಳುಗಿದ್ದರೂ ಇಂಥ ತೀರ್ಥವನ್ನು ಪವಿತ್ರ ಮಾಡಿದರು ಎಂಬ ಸ್ಮರಣೆಯಿಂದ ನಾವು ದಿವಸ ಸ್ನಾನ ಮಾಡಿದರೂ ಎಷ್ಟು ಪುಣ್ಯಗಳು ಬರ್ತವೆ. ನಾವು ಅದು ಮಾಡೋದೇ ಇಲ್ಲ. ಎಮ್ಮೆ ಹೆಂಗೆ ಸ್ನಾನ ಮಾಡ್ತಾ ಹಾಗೆ ನಾವು ಮಾಡೋದು. ನಾವು ಮುಳುಗಿ ಎದ್ದು ಬಿಡ್ತೀವಿ ತೀರ್ಥದಲ್ಲಿ. ನಾವು ಗಂಗೆಯಲ್ಲಿ ಪಕ್ಕ ಗಂಗೆಗೆ 10 ಟೈಮ್ ಹೋಗಿ ಬಂದ್ವಿ. ಏನು ಸಂಕಲ್ಪ ಮಾಡಿದೆಪ್ಪ? ಸಂಕಲ್ಪ ಇಲ್ಲ. ಅಲ್ಲಿ ಅಭಿಮಾನಿ ದೇವತೆಗಳ ಸಂಕಲ್ಪ ಇಲ್ಲ ಅಂತಾರೆ. ಅಲ್ಲಿಯ ಜಲಚರಗಳಿದಾವಲ್ಲ, ಆಮೆ, ಮೀನು, ಮೊಸಳೆ ಇವೆಲ್ಲ ಯಾವಾಗಲೂ ಅಲ್ಲೇ ಇದ್ದಾವೆ. ನೀವು ಯಾವಾಗ ಒಂದು ಟೈಮ್ ಹೋಗ್ತೀರಾ ಬದಲಿಗೆ ಎಲ್ಲ ಮಾಡ್ತೀರಾ, ಅವು ಯಾವಾಗ ಅವಕ್ಕೆ ಮೋಕ್ಷಕ್ಕೆ ಹೋಗಲಿಲ್ಲ. ಅವಕ್ಕೆ ಬುದ್ಧಿ ಇಲ್ಲ ಅಂದರೆ ನಿಮಗೆ ಬುದ್ಧಿ ಇದ್ದು ನೀವು ಕಲ್ತಿಲ್ಲ. ಅವಕ್ಕೂ ನಿಮಗೂ ಏನು ವ್ಯತ್ಯಾಸ? ಎಮ್ಮೆಗೆ ಹಾಕಿ ಉಜ್ಜಿದ್ರೆ ಅದರಲ್ಲಿ ಎಮ್ಮೆ ಮೋಕ್ಷಕ್ಕೆ ಹೋಗಲ್ಲ. ಎಮ್ಮೆ ಗೊತ್ತಿಲ್ಲ. ನೀವು ಹಾಗೆ ಮೈ ಉಜ್ಕೊಂಡು ಬರ್ತೀರಾ ಅಷ್ಟೇ. ಅನುಸಂಧಾನ ಮಾಡಿಕೊಂಡು ಒಂದು ಸಾರಿ ಗಂಗೆಯನ್ನು ಮಿಂಡಿ 1000 ಸಾರಿ ನಾನು ಹೋಗಿ ಗಂಗೆನಲ್ಲಿ ಮಿಂದು ಬರ್ತೀನಿ ಅಂತಂದು ಏನು ಅನುಸಂಧಾನ ಇಲ್ಲದೆ ಸುಮ್ಮನೆ ಮಿಂದಿದ್ರೆ ಹೋಯ್ತು. ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕು ಅಂದರೆ ಮೊದಲೇ ಶುದ್ಧ ಸ್ನಾನವನ್ನು ಹೊರಗಡೆ ಮಾಡಿರಬೇಕು. ಎದ್ದ ತಕ್ಷಣ ಹೋಗಿ ನದಿನಲ್ಲಿ ಮುಳುಗ್ಬಿಡ್ತೀನಿ, ಅಲ್ಲೇ ಅಲ್ಲಿರ್ತೀನಿ ಅಲ್ಲ. ಒಂದು ಶುದ್ಧಿ ಸ್ನಾನ ಮಾಡಿ 3 ಮುಳುಗಿ ಹೇಳ್ಬೇಕು ಹೊರತು ಅಲ್ಲಿ ಮೈ ತಿಕ್ಕೊಳ್ತೀನಿ ಅವೆಲ್ಲ ಇಲ್ಲ. ಅಲ್ಲಿ ಗರುಡ ಪುರಾಣದಲ್ಲೂ ಬರುತ್ತೆ, ತೀರ್ಥಗಳನ್ನು, ನದಿಗಳನ್ನು, ಸರೋವರಗಳನ್ನು ಯಾರು ಅಲ್ಲಿ ಉಗುಳ್ತಾರೋ, ಮಲಿನ ಮಾಡ್ತಾರೋ, ಯಾರು ಮಾಡ್ತಾರೋ 28 ಘೋರ ನರಕಗಳಲ್ಲಿ ಒಂದು ಅಂತ ಕಾಣಿದೆ. ನಾವೀಗೇನು ಸ್ವಚ್ಛ ಅಂತೀವಲ್ಲ, ಅದನ್ನು ಗರ್ಭಣದಲ್ಲಿ ಹೇಳಿದೆ ಸ್ವಚ್ಛವಾಗೇ ಇರಬೇಕು ಅಂತ. ಈಗ ಸ್ವಚ್ಛ ಭಾರತ ಅಂತ ಇವ್ರು ಏನು ಮಾಡಿದಾರಲ್ಲ, ಇದನ್ನು ಯಾವಾಗಲೂ ಹೇಳ್ಬಿಟ್ಟಿದ್ದಾರೆ. ಅದನ್ನು ಅಂದ್ರೂ ನಾವು ತಿಳ್ಕೊಳ್ಳಲ್ಲ. ನಾವು ಮಾಡೋದೇ ಗಲೀಜಲ್ಲಿ. ನಮ್ಮನೆ ಕ್ಲೀನ್ ಇಟ್ಕೊಳ್ತಿದ್ದೆ, ಹೊರಗಡೆ ಹೋದಾಗ ಗಲೀಜು ಮಾಡಬೇಕು. ಗಲೀಜು ನದಿ ಪಾತ್ರಗಳಲ್ಲಿ, ದೇವಾಲಯಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಅಲ್ಲಿ ನೀವು ಏನಾದರೂ ಸ್ವಚ್ಛತೆ ಕಾಪಾಡಲಿಲ್ಲ ಅಂತಂದರೆ ನೀವು ಪಾಪವನ್ನು ಗಳಿಸ್ತೀರ ಅಲ್ಲಿ ಹೋಗಿ ಅಂತ ಶಾಸ್ತ್ರದಲ್ಲಿ ಇದೆ. ಹೋಗ್ತಾರೆ, ಬದರಿಗೆ ಹೋಗ್ತಾರೆ. ಬದರಿಗೆ ಹೋಗೋಕ್ಕಿಂತ ಮುಂಚೆ ಆಚಾರ್ಯರು ಅತ್ಯುಚ್ಚ ಪ್ರೇಕ್ಷಕರು ಅಂತ ಬರ್ತಾರೆ. ಬಂದುಬಿಟ್ಟು ನಾನು ಬದರಿಗೆ ಹೋಗ್ತಾ ಇದ್ದೀನಿ, ನನಗೆ ಅನುಮತಿ ಕೊಡಿ ಅಂತ ಗುರುಗಳು ಕೇಳಬೇಕಲ್ವಾ? ಇವರೇ ಕೇಳಿಲ್ಲ ನಾವು ಅನ್ಸಲ್ಲ. ಮಧ್ವಾಚಾರ್ಯ ಗುರುಗಳಿಗೆ ಕೇಳಿದ್ರೆ ನಾವೇ ಕೇಳೋದು, ಈಗೂ ಕೇಳಲ್ಲ ಬಿಡಿ, ಹೇಳ್ತೀವಿ. ಆಗ ಅವ್ರ ಅಚ್ಚು ಪ್ರೇಕ್ಷಕರಿಗೆ ದುಃಖ ಆಗುತ್ತೆ. ಆದ್ರೂ ಹೋಗಿ ದೇವ್ರು ಒಳ್ಳೇದು ಮಾಡಲಿ ಅಂತ. ಆವಾಗ ಇವರೇನು ಮಾಡ್ತಾರೆ ಅಂತಂದರೆ ಗೀತಾ ಭಾಷ್ಯವನ್ನು ಬರೀತಾರೆ. ಬರೆದು ಬಿಟ್ಟು ಅವ್ರಿಗೆ ಕೊಡ್ತಾರೆ. ಒಂದು ಪ್ರತಿಯನ್ನು ಅಚ್ಚುತ ಪ್ರೇಕ್ಷಕರಿಗೆ, ಒಂದು ಪ್ರತಿಯನ್ನು ಅವರ ಹತ್ರ ಇರ್ತಾರಲ್ಲ ಜ್ಯೇಷ್ಠೈತಿಗಳು ಅಂತ, ಅವರಿಗೆ ಒಂದು ಪ್ರತಿ ಕೊಡ್ತಾರೆ. ಇದನ್ನು ನಾನು ಬರೋ ತನಕ ಮಾಡ್ತೀನಿ. ಯಾಕೆಂದರೆ ಅದರಲ್ಲಿ ಅವರ ರೂಪ ಇದೆ, ಅವರಿದ್ದಾರೆ, ಅದರಲ್ಲಿ ಅವ್ರ ಗ್ರಂಥಗಳಲ್ಲಿ ಅವರು ಇರ್ತಾರೆ. ಅಗಲಿಕೆಯ ದುಃಖ ಬರಲ್ಲ ಅವರಿಗೆ. ಗ್ರಂಥ ಓದ್ತಾ ಇದ್ದರೆ ಮಧ್ವಾಚಾರ್ಯ ಪ್ರತಿ ರೂಪ ಅದನ್ನು ಕಾಣಬೇಕು. ಯಾಕೆಂದರೆ ಯಾವುದೇ ಒಂದು ಗ್ರಂಥವನ್ನು ಓದ್ತಾ ಇದ್ದರೆ, ಯಾವುದೇ ಒಂದು ಗ್ರಂಥವನ್ನು ನಾವು ಪ್ರವಚನ ಮಾಡ್ತೀನಿ ಅಥವಾ ನೀವು ಓದ್ತೀರಿ ಏನೋ ಮಾಡ್ತೀರಿ ಅಂತಿದ್ರೆ, ಒಂದೊಂದು ಅಕ್ಷರಗಳಲ್ಲೂ ಆಯಾ ಅಕ್ಷರಗಳ ಆಕಾರದಲ್ಲಿ, ಆಯಾ ಅಕ್ಷರಗಳ ನಾಮದಲ್ಲಿ ಮುಖ್ಯ ಪ್ರಾಣದ ಅಂತರ್ಯಾಮಿ ನಾರಾಯಣ ಇರ್ತಾನೆ. ಆ ಪ್ರತಿಯೊಂದು ಅಕ್ಷರದಲ್ಲೂ ಅವನು ಇರ್ತಾನೆ ಅಂತ ಚಿಂತೆ ಇರಬೇಕು ನಮಗೆ. ಏನೋ ಬರೆದು ಬಿಟ್ಟಿದ್ದಾರೆ ಅಂತಲ್ಲ, ಆ ಚಿಂತನೆ ಅದು ಇದ್ದಾರೆ. ಆ ಚಿಂತನೆ ಮಾಡುವವರು ನಮಗೆ ಆ ಯೋಗ್ಯತೆ ಇಲ್ಲ. ಆದರೂ ಚಿಂತನೆ ಮಾಡಿ ಇದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು. ನಮಗೆ ಏನೋ ಬರೆದಿದ್ದಾರೆ ಅಂತ ಆಗಲ್ಲ. ಯಾವುದೇ ಗ್ರಂಥಗಳು ತಗೊಳ್ಳಿ, ಆವಾಗ ಅವರೇನು ಮಾಡ್ತಾರೆ, ಬರ್ತಾರೆ ಅಲ್ಲಿ ಶಿಷ್ಯರಿಗೆಲ್ಲ ಪಾಠ ಹೇಳ್ತಾರೆ. ಪಾಠ ಹೇಳೋಕ್ಕಂತ ಮುಂಚೆ ಬದರಿನಲ್ಲಿ ಸಿಕ್ಕಾಪಟ್ಟೆ ಚಳಿ, ಹೀಗೆ ಬಿಟ್ಬಿಡಿ 800 ವರ್ಷದ ಹಿಂದೆ ಹೇಗಿರಬೇಕು. ಹೋಗಿದ್ದಾರೆ, ಹೋಗಿಬಿಟ್ಟು ಬಹಳ ಚಳಿ ಇದೆ, ಅಲ್ಲಿ ಹೋಗಿ ಶಿಷ್ಯರಿಗೆಲ್ಲ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ದೇವರಿಗೆ ಕಾಣಿಕೆ ಬರಿಗೈಯಿಂದ ಹೋಗಬಾರ್ದು ಅದನ್ನು ತೋರಿಸ್ತಾರೆ. ದೇವರ ಹತ್ತಿರ ಹೋಗಬೇಕಾದರೆ, ಮಠದ ಹತ್ತಿರ ಹೋಗಬೇಕಾದರೆ, ಯತಿಗಳ ಹತ್ತಿರ ಹೋಗಬೇಕಾದರೆ ಬರೇ ಕೈಯಲ್ಲಿ ಹೋಗಬಾರ್ದು. 3 ದಿವಸ 4 ದಿವಸ 5 ದಿವಸ 6 ದಿವಸ 1 ತಿಂಗಳು 1 ವರ್ಷ 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 1 ವರ್ಷ
ನಾವು ಇನ್ನೊಂದೆರಡು ಲೌಕಿಕ ಶಕ್ತಿ ಆಸ್ಪತ್ರೆಗೆ ಪೇಷಂಟ್ ನೋಡ್ಬೇಕಾದ್ರೆ ಅದು ನೋಡ್ಬೇಕಾದ್ರೆ ಮಗುನ ನೋಡ್ಬೇಕಾದ್ರೆ ಬರೋ ಕೆಲಸ ಅದು ಬೇರೆ ಪ್ರಶ್ನೆ. ಅದನ್ನು ಮಾಡ್ತಾರೆ ಜನ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ದುಡ್ಡು ತಗೊಂಡು ಹೋಗ್ಬೇಕು, ಸುಮ್ಮನೆ ಅವ್ರು ನಮಸ್ಕಾರ ಮಾಡ್ಬಿಟ್ರೆ ಆಯ್ತು. ದೇವಸ್ಥಾನಕ್ಕೆ ಹೋದರೆ ನಾವು ಬರೇ ಕೈಯಲ್ಲಿ ಹೋಗದೇನೆ ಕಾಣಿಕೆ ಹಾಕಬೇಕು. ಇಲ್ಲ ಏನು ಮಾಡಬೇಕು? ಇವ್ರೇನು ಕಾಣಿಕೆ ಹಾಕಿದರು ಮಧ್ವಾಚಾರ್ಯರು? ಗೀತಾ ಭಾಷ್ಯವನ್ನೇ ಕಾಣಿಕೆ, ಅದಕ್ಕಿಂತ ಕಾಣಿಕೆ ಬೇರೆ ಇಲ್ಲ. ನಾವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ಬಿಟ್ಟು ನಾವು 10 ರೂಪಾಯಿ ಹಾಕ್ಬಿಟ್ಟು ಬರೀ ಲೌಕಿಕವಾಗಿ ನಿಮ್ಮನೇಲಿ ಏನು ನಡೀತು ನಿಮ್ಮನೇಲಿ ಏನು ನಡೀತು ಅಂತ ಕೇಳ್ಕೊಂಡ್ಬಂದ್ರೆ ಉಪಯೋಗ ಇಲ್ಲ. ರಾಘವೇಂದ್ರ ಸ್ವಾಮಿಗಳ ಬರೆದ ಗ್ರಂಥವಾದ ಒಂದು ಅಕ್ಷರವನ್ನು ಅವ್ರ ಮುಂದೆ ಕುತ್ಕೊಂಡ್ಬಿಟ್ಟು ಪಾರಾಯಣ ಮಾಡಿಬಿಟ್ರೆ ಭಾಳ ಸಂತೋಷ ಪಡ್ತಾರೆ ಅವರು. ಅದನ್ನು ಕೊಟ್ಟಿದ್ದೀರಾ ನೀವು ಕಾಣಿಕೆ, ಅದರ ಕಾಣಿಕೆ ಮುಂದೆ ಬೇರೆ ಯಾವುದೂ ಕಾಣಿಕೆ ಇಲ್ಲ. ಹಾಗೆ ಇವರು ಏನು ಮಾಡ್ತಾರೆ ಹೇಳ್ತಾರೆ, ಗೀತಾ ಭಾಷ್ಯವನ್ನು ಬದ್ರಿನಾರಾಯಣಗೆ ಒಪ್ಪಿಸ್ತಾರೆ. ಬದ್ರಿನಾರಾಯಣ ಅದು ಹೇಳ್ತಾರೆ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ದೃಷ್ಟಾನ್ ಗೀತಾರ್ಥನ್ನು ವಕ್ಷಾಮಿ ಶಕ್ತಿತಃ ಅಂತ ಹೇಳ್ತಾರೆ, ಶಕ್ತಿತಃ ಅಂತ ಹೇಳ್ತಾರೆ. ಇದು ಪ್ರಥಮ ಪದ್ಯ. ಇದನ್ನೆಲ್ಲ ಕೇಳ್ತಾರೆ ವೇದವ್ಯಾಸದೇವರು. ಕೇಳಿಬಿಟ್ಟು ಆಮೇಲೆ ಹೇಳ್ತಾರೆ, ನೀನು ಬರೆದಿದ್ದೀಯಾ, ಒಂದು ತಿದ್ದುಪಡಿ ಆಗಬೇಕಲ್ಲ ಇದರಲ್ಲಿ. ಆವಾಗ ಕೆಲವರು ಕೇಳ್ಬೋದು, ಅಯ್ಯೋ ತಿದ್ದುಪಡಿ ಅಂದರೆ ಆಚಾರ ತಪ್ಪು ಬರೆದು ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು. ಆವಾಗ ಬದ್ರಿನಾರಾಯಣ ಹೇಳ್ತಾರೆ, ನೀನೇನು ಬರೆದಿದ್ದೀಯಾ, ವಕ್ಷಾಮಿ ಶಕ್ತಿತಃ ಅಂತ ಬರೆದಿದ್ದೀಯ. ನಿನ್ನ ಶಕ್ತಿ ಅಪಾರ. ಇಲ್ಲಿ ಬರೆದಿರೋದು ನೀನು ಶಕ್ತಿ, ನನ್ನ ಶಕ್ತಿ ಎಂದು ಬರೆದಿದ್ರೆ ಈ ಜನಕ್ಕಲ್ಲ, ಯಾರು ದೇವತೆಗಳಿಗೆ ಅರ್ಥ ಆಗಲ್ಲ. ಅದಕ್ಕೆ ನೀನು ಸ್ವಲ್ಪ ಬದಲಾವಣೆ ಮಾಡಿ ಲೇಷತಃ ಅಂತ ಬರೀ, ಸ್ವಲ್ಪ ಮಟ್ಟಿಗೆ ಬರೆದಿದ್ದೇನೆ ಅಂತ ಹೇಳಿ. ನಿನ್ನ ಶಕ್ತಿಯನ್ನು ಪೂರ್ತಿ ಹೇಳಿದರೆ ಗರುಡ ಶಿಷ್ಯ ರುದ್ರರಿಗೆ ಅರ್ಥ ಆಗಲ್ಲ, ಇನ್ನು ಈ ಮಾನವರಿಗೇನು ಅರ್ಥ ಆಗಬೇಕು. ಹಾಗೆ ಬರಿಬೇಡ, ನಿನ್ನ ಮಹಿಮೆ ಅಪಾರ ಅಂತ ನಾರಾಯಣ ಹೇಳ್ತಾನೆ. ನಾವು ಹೇಳೋದಲ್ಲ, ಯಾರು ಹೇಳೋದಲ್ಲ, ಸಾಕ್ಷಾತ್ ನಾರಾಯಣ ಹೇಳ್ತಾನೆ. ಯಾರಿಗೂ ಹೇಳಿಲ್ಲ ಪರಮಾತ್ಮ, ಈ ಆಚಾರ್ಯರಿಗೆ ಮಾತ್ರ ಹೇಳಿರೋದು. ನೀವು ಶಕ್ತಿತಃ ಅಂತ ಬರಿಬೇಡಿ, ಲೇಷತಃ ಅಂತಾನೆ ಈಗೆಲ್ಲ ಬರೋದು ಪಾಠಗಳೆಲ್ಲ ಲೇಷತಃ ಅಂತಾನೆ ಬರೋದು, ಶಕ್ತಿತಃ ಅಂತ ಬರಲ್ಲ. ಆಮೇಲೆ ಅದನ್ನು ನೋಡಿ ಶಿಷ್ಯರಿಗೆ ಒಂದು ಬೆಳಕು ಕಂಡಂಗಾಗತ್ತೆ. ನಾರಾಯಣ ಬಂದು ಇವರನ್ನ ಮಾತಾಡಿದ್ದು, ಅವರೆಲ್ಲ ಆಶ್ಚರ್ಯ ಪಡ್ತಾರೆ, ಏನು ಮಹಾಮಹಿಮರು ಅಂತ. ಆಮೇಲೆ ಎಲ್ಲರೂ ಮಲ್ಕೊಂಡಿರ್ತಾರೆ. ಮಲ್ಕೊಂಡಿರ್ಬೇಕಾದ್ರೆ ನಾರಾಯಣ ಮತ್ತೆ ಮಾತಾಡ್ತಾನೆ, ಇನ್ನೊಂದು ಸಾರಿ ಹೇಳು ಪಾಠನ, ಇನ್ನೊಂದು ಸಾರಿ ಹೇಳು ಅಂತ. ಮಲಗ್ದ ಶಿಷ್ಯರನ್ನೆಲ್ಲ ಎಬ್ಸಿ ಮತ್ತೆ ಪಾಠ ಹೇಳ್ತಾರೆ ಇವರು. ಪಾಠ ಹೇಳೋದು ಅಂದರೆ ನಾವೇನಂತೀವಿ, ಏನು ಕೇಳಿ ಇನ್ನೊಂದು ಸತಿ ಕೇಳಬೇಕಲ್ಲ. ಭಗವಂತನಿಗೆ ಎಷ್ಟು ಪ್ರಿಯ ನೋಡಿ ಇವರ ಶಾಸ್ತ್ರ. ಇವರು ಹೇಳಿದ್ದನ್ನು ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ಯಥಾರ್ಥವಾಗಿ ಬರೆದಿದ್ದಾರೆ. ನನ್ನ ಅಭಿಪ್ರಾಯ ಅಷ್ಟು ಚೆನ್ನಾಗಿ ಬರೆದಿದ್ದೀಯಾ ನೀನು ಅಂತೇಳಿ ಅಂತ. ಆವಾಗ ಆ ಪಕ್ಕ ಅವರ ಜೊತೆಗೆ ಬಂದವರೆಲ್ಲ ಸಾಮಾನ್ಯ ಯತಿಗಳಲ್ಲ, ಎಲ್ಲರೂ ಆಚಾರ ಜೊತೆಗೆ ಬರಬೇಕು ಅಂದರೆ ನಾವು ನೀವು ಹೋಗ್ಲಿಕ್ಕಾಗಲ್ಲ, ದೇವತೆಗಳೇ ಹೋಗ್ಬೇಕಲ್ಲಿಗೆ. ಹಾಗಾಗಿ ಅವರು ನೋಡ್ಬಿಟ್ಟು ಏನು ಆಚಾರ ಪ್ರಕಾಶ ನೋಡ್ತಾರೆ ಅವರು, ವೇದವ್ಯಾಸರ ರೂಪವನ್ನು ಇವರು ನೋಡ್ತಾರೆ, ಪ್ರಕಾಶವನ್ನು ಅವರು ನೋಡ್ತಾರೆ. ಆಚಾರ್ಯರ ಮಹಿಮೆಯನ್ನು ಕೇಳಿಬಿಟ್ಟು ಅವರಿಗೆ ಬಹಳ ಸಂತೋಷ ಆಗತ್ತೆ. ಆಮೇಲೆ ಆಚಾರ್ಯರು ಅಲ್ಲಿ ಕುಳಿತುಕೊಂಡ್ಬಿಟ್ಟು ಅಲಕನಂದಾ ನದಿಯಲ್ಲಿ ಅರುಣೋದಯದ ಕಾಲದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಅರುಣೋದಯದ ಕಾಲ ಅಂದರೆ ಸೂರ್ಯನ ಉದಯಕ್ಕಿಂತ 2.5 ಗಂಟೆ ಮುಂಚೆ. ಸೂರ್ಯ ಉದಯ ಆದಮೇಲೆ 2.5 ಗಂಟೆ ಮೇಲೆ ನಾವು ಸ್ನಾನ ಮಾಡ್ತೀವಿ. ಅವರು 2.5 ಗಂಟೆ ಮುಂಚೆ ಮಾಡಬೇಕು. ಮಾಡಿದರೆ ಎಲ್ಲ ದೇವತೆಗಳ ಸನ್ನಿಧಾನ ಅಲ್ಲಿರುತ್ತೆ. 2.5 ಗಂಟೆ ಆದಮೇಲೆ ಮಾಡಿದರೆ ಪುಣ್ಯ ಅಲ್ವಾ? ರಾತ್ರಿ ಎಲ್ಲ ಕೆಲಸ ಮಾಡಿ ನಿಶಾಚರಣೆಗೆ ರಾತ್ರಿ ಮಧ್ಯಾಹ್ನ ಸೂರ್ಯ ಇನ್ನೇನು ಮುಳುಗಬೇಕು ಅನ್ನುವಾಗ ಸ್ನಾನ ಮಾಡೋರು. ಹಾಗಾಗಿ ಅವಾಗ ಯಾರೂ ಇರಲ್ಲ ಅಲ್ಲಿ, ದೇವತೆಗಳೆಲ್ಲೂ ಅಲ್ಲಿ. ಇವರು ಆ ಚಳಿನಲ್ಲಿ ಅರುಣೋದಯದಲ್ಲಿ ಬದರಿನಲ್ಲಿ ಅರುಣೋದಯದಲ್ಲಿ ಸಿಕ್ಕಾಪಟ್ಟೆ ಚಳಿ ಆ ಟೈಮ್ನಲ್ಲಿ, ಆ ಸಮಯದಲ್ಲಿ ಆ ಚಳಿಯಲ್ಲಿ ಮುಳುಗಲಿಕ್ಕೆ ಆಗಲ್ಲ, ಕೈ ಇಡ್ಲಿಕ್ಕೆ ಆಗಲ್ಲ. ಮಾಮೂಲಿ 8 ಗಂಟೆ 10 ಗಂಟೆ ಹೋಗಿ ಆ ಅಲ್ಕಾರದಲ್ಲಿ ಕೈ ಇಡ್ತೀನಿ ಅಂದರೆ ಕೈ ಹಿಂಗಿರ್ತದೆ. ಆಚಾರ್ಯರು ಮುಳುಗಿ ಕುತ್ಕೊಂಡು ಇರೋರು, ಮುಳುಗಿ ಬರೋರು. ಮುಳುಗಿ ಬಂದುಬಿಟ್ಟು ಕಾಷ್ಟ ಮೌನ ಆಚರಿಸಿದ್ರು 48 ದಿವಸ. ಕಾಷ್ಟ ಮೌನ ಅಂದರೆ ಏನು? ಮೌನ ವ್ರತ ಅಂತ ಮಾಡ್ತೀವಿ. ಮೌನ ವ್ರತ ಅಂದರೆ ಏನು? ಮೌನ ಅಂದರೆ ಏನು? ಭೀಮಸೇನಿಗೆ ಮುನಿ ಅಂತ ಕರೆದ್ರು. ಮೌನ ಅಂದರೆ ಮುನಿ ಮೌನವಾಗಿದ್ದ ಅಂತ. ಭೀಮಸೇನ ಮಾತಾಡ್ತಾನೆ ಇದ್ನಲ್ಲ, ಅವನು ಹೇಗೆ ಮುನಿ ಅಂತ ಅಂದರೆ
ಭಗವಂತನನ್ನು ಬಿಟ್ಟು ಬೇರೆ ಮಾತುಗಳನ್ನು ಆಡದೇ ಇರುವುದು ಮೌನ. ನಾ ಮೌನ ವ್ರತ ಮಾಡಿದ್ದೀನಿ ಆಚಾರ್ಯ, ಪಾಠನೂ ಇಲ್ಲ, ಪ್ರವಚನನೂ ಇಲ್ಲ, ಏನಿಲ್ಲ, ಏನು ಕೇಳಲ್ಲ, ಮನೆ ಒಳ ಸುಮ್ಮನೆ ಅದು ಮೌನ ಅನ್ಸಲ್ಲ. ಮೌನ ಅಂದರೆ ಪಾಠ ಪ್ರವಚನಗಳು ನಡೀಬೇಕು, ಭಗವಂತನನ್ನು ಬಿಟ್ಟು ಬೇರೆ ಆಗಬಾರ್ದು. ನಾವು ಮೌನ ವ್ರತ ಮಾಡ್ತೀವಿ, ಊಟ ಮಾಡ್ಬೇಕಾದ್ರೆ ಮಾಡ್ತೀವಿ, ಊಟ ಮಾಡ್ಬೇಕಾದ್ರೆ ಮೌನ ವ್ರತ, ಬಾಯಿ ಮಾತ್ರ ಸುಮ್ಮನೆ ಇರುತ್ತೆ, ಕೈ ಕರಿತಾ ಇರುತ್ತೆ ಅವನಿಗೆ ಅಲ್ವಾ, ಕೈ ಕರಿತಾ ಇರುತ್ತೆ. ಆವಾಗ ಬಾಯಿ ಕೇಳುತ್ತೆ, ನಾನೇನು ಮಾಡಿದ್ದೇನೆ, ಅವನು ಇಲ್ಲಿಂದ ಕರಿತೀಯಲ್ಲ, ನನ್ನಿಂದ ಕರಿ ಅಂತ. ಹೀಗೆ ಮೌನ ವ್ರತ ಆಗಲ್ಲ. ಮೌನ ಶುದ್ಧ ಮೌನ ಇರಬೇಕು, ಭಗವಂತನ ನೆನೆಸ್ತಾ ಇರಬೇಕು. ಹಾಗಿರಲ್ಲ, ಏನಿಲ್ಲ ಇವ್ರು ಆಗ ಮೌನ ಮಾಡ್ಬಿಟ್ರೆ ಅವನೇನು ಬರ್ತದೆ ಇಲ್ಲ, ಮುಂದೆ ಹೋಗ್ಬಿಡ್ತದೆ. ಇವರು ಕೈಯಿಂದ ಕರೆಯೋದು, ಹಾಗೆ ಮಾಡೋದು, ಸನ್ನೆ ಮಾಡೋದು, ಹಾಗೆ ಮಾಡೋದು, ಇದು ಮಾಡೋದು, ಯಾವೂ ಇರಬಾರ್ದು. ಕಾಷ್ಟ ಮೌನ ಮಾಡಿ ಉಪವಾಸ ಮಾಡಿದರು 48 ದಿವಸ. ಅವರು ಒಂದು ಹೊತ್ತು ತೀರ್ಥಪ್ರಾಶನ ಮಾಡಿಬಿಟ್ರೆ ಮುಗಿದೋಯ್ತು. 48 ದಿವಸ ಕಾಷ್ಟ ಮೌನವನ್ನು ಮಾಡಿದರು, ಕಾಷ್ಟ ಮೌನ ವ್ರತವನ್ನು ಮಾಡಿದರು. ಆಚಾರ್ಯರು ಬಿಟ್ಟುಬಿಟ್ರೆ 48 ದಿವಸ ಕಾಷ್ಟ ಮೌನ ವ್ರತವನ್ನು ಮಾಡಿದವರು ವಿದ್ಯಾಮಾನ್ಯರು ಮಾಡಿದ್ರಲ್ಲಿ 48 ದಿವಸ ಮಾಡಿದರು ಕಾಷ್ಟ ಮೌನ. ಅವರ ಅನುಗ್ರಹದಿಂದ ಇವರೇ ಮಾಡಿದ್ರು ಅಂತ ಆಚಾರ್ಯರು ಮಾಡೋದಕ್ಕೆ ಏನಿದೆ, ಅವ್ರಿಗೇನು ಆಹಾರ ಬೇಕು. ಆಮೇಲೆ ಅವ್ರು ಹಾಗೆ ಮಾಡಿದಾಗ ಅವರಿಗೇನಾಯಿತು ಅಂತಂದರೆ ಅಪ್ಪಣೆ ಬಂತು. ಮಧ್ಯರಾತ್ರಿ ಬಂದಾಗ ಆಚಾರ್ಯರೇ ನೀವು ನನ್ನ ಆಶ್ರಮಕ್ಕೆ ಬನ್ನಿ, ನನ್ನ ಆಶ್ರಮಕ್ಕೆ ಬನ್ನಿ. ಬದರಿಕಾಶ್ರಮ ಇದು ವಿಶಾಲ ಬದರಿ, ಅದು ಆ ಬದರಿಗೆ ಯಾರು ಹೋಗಲ್ಲ, ದೇವತೆಗಳಿಗೆ ಗಮ್ಯ ಅದು. ಆ ಬದರಿ ನನ್ನ ಆಶ್ರಮಕ್ಕೆ ಬನ್ನಿ ಅಂತ ಆಚಾರ್ಯ ಕರೀತಾರೆ. ಆಚಾರ್ಯ ಕರೆಯಕ್ಕೂ ಶಿಷ್ಯರೆಲ್ಲ ಮಲ್ಕೊಂಡಿರ್ತಾರೆ, ಅವರು ನೋಡ್ತಾರೆ. ಆಚಾರ್ಯನ ಬಿಟ್ಟು ಹೋಗ್ಬೇಕು, ಬಿಡ್ತಾರಲ್ಲ, ಆಚಾರ್ಯನ ಬಿಟ್ಟು ಹೋಗ್ತಾರಲ್ಲ ಅಂದಾಗ ಇವರಿನ್ನು ಕಾಷ್ಟ ನೋಡ್ತಿರ್ತಾರೆ. ಬರೀತಾರೆ, ಅಲ್ಲಿ ಒಂದಿಲ್ಲೇ ಬರೆದು ಬಿಟ್ಟಿಟ್ಟು ಹೋಗ್ತಾರೆ. ಏನು ಬರೀತಾರೆ ಅಂತಂದರೆ, ವೇದವ್ಯಾಸ ದೇವರು ಕರೆದಿದ್ದಾರೆ, ನಾನು ಅವರಲ್ಲಿ ಹೋಗ್ತಿದ್ದೇನೆ, ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ವೇದವ್ಯಾಸ ದೇವರು ಮತ್ತೆ ನೀನು ವಾಪಸ್ ಹೋಗು ಅಂತ ನನಗೆ ಹೇಳಿಲ್ಲ. ಅವರು ಬರಲಿಕ್ಕೆ ಹೇಳಿದರೆ ಅಲ್ಲಿಂದ ತಿರುಗಿ ವಾಪಸ್ ಬರಲಿಕ್ಕೆ ಹೇಳಿಲ್ಲ. ನೋಡಿ ಅವರು ಎಷ್ಟು ತಮ್ಮ ದಾಸತ್ವವನ್ನು ತೋರಿಸ್ತಾರೆ ಅಂತ. ನಾನು ಇವತ್ತೇ ಹೋಗ್ತೀನಿ, ಬಂದುಬಿಡ್ತೀನಿ ಅಂತ ಹೇಳಿಲ್ಲ ಅವರು, ಯಾಕೆಂದರೆ ಅಪ್ಪಣೆ ಅವ್ರು ಕೊಟ್ಟಿಲ್ಲ. ಅವ್ರು ಕೊಟ್ಟಿಲ್ಲ ಅಂದರೆ ಅವ್ರು ಹೇಳಿಲ್ಲ. ನಾವೇನು ಮಾಡ್ತೀವಿ, ತಿರುಪತಿಗೆ ಹೋಗ್ತೀವಿ, ರಿಟರ್ನ್ ಟಿಕೆಟ್ ಬುಕ್ ಮಾಡಿಬಿಟ್ಟಿರ್ತೀವಿ ನಾವು. ನಾನು 20ನೇ ತಾರೀಕು ಹೋಗಿ 21ಕ್ಕೆ ವಾಪಸ್ ನಾವು ಯಾರ ಅಪ್ಪಣೆನೂ ಇಲ್ಲ, ಯಾರು ಇದು ಇಲ್ಲ. ನಮಗೇನು ಬೇಕು, ಒಟ್ಟಿನಲ್ಲಿ ಬಂದುಬಿಡ್ಬೇಕು. ನಮ್ಮದೇ ನಾವು ಬುಕ್ ಮಾಡಿದ್ದೀವಿ. ಆ ಗ್ರಾಚಾರಕ್ಕೆ ದರ್ಶನ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಬರೋದೆ ನಮ್ದು. ಹೀಗೆ ವಾಯುದೇವರು ತೋರಿಸ್ತಾರೆ ಭಗವಂತನ ನಮ್ಮ ಅಸ್ವತಂತ್ರ ಹೆಂಗಿದೆ. ನಾನು ಕೂಡ ಭಗವಂತನ ಅಪ್ಪಣೆ ಇಲ್ಲದೆ ನಾನು ಬರ್ತೀವಿ ಅಂತ ಹೇಳೋ ಧೈರ್ಯ ಅವರು ಮಾಡಲಿಲ್ಲ. ನಾವು ಮಾಡ್ತೀವಿ, ನಮಗೇನೂ ಇಲ್ಲ, ನಾವು ಮಾಡ್ತೀವಿ, ನಾವು ಹೋಗಿ ಬಂದ್ಬಿಡ್ತೀವಿ ಅಂತ. ಬರೋದು ಬಿಡೋದು ಏನ್ರಿ, ಬರೋದು ಯಾರಿಗೆ ಗೊತ್ತು. ಹೋಗಿ ಅಲ್ಲೇ ವೈಕುಂಠಕ್ಕೆ ಹೋಗ್ಬಿಡ್ಬೋದು ಅಲ್ವಾ. ಅಲ್ಲಿ ದರ್ಶನ ಆಗದೆ ಇರ್ಬೋದು, ಇನ್ನೊಂದು 2 ದಿವಸ ಎಡವಟ್ಟಾಗ್ಬೋದು. ನಮಗೆ ನಮ್ಮ ಸಂಕಲ್ಪ ಪ್ರಕಾರ ಇಲ್ಲ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಆದರೂ ಹೇಳ್ತೀವಿ, ಹಾಡನ್ನ ಗಂಟಾಘೋಷವಾಗಿ ಹಾಡು ಹೇಳ್ತೀವಿ, ಮಾಡೋದು ಏನೂ ಇಲ್ಲ. ಅದನ್ನು ತೋರಿಸ್ತಾರೆ ಆಚಾರ್ಯರು, ಹೇಗೆ ಜೀವನ ಅಸ್ವತಂತ್ರ ಇದೆ, ಪರಮಾತ್ಮ ಹೇಳಬೇಕು, ನಾನು ನಡಿಬೇಕು ಅಂತ ಹೇಳಿಬಿಟ್ಟು ಬರ್ತಾರೆ. ಆವಾಗ ಇವರೆಲ್ಲರೂ ಅಲ್ಲೇ ಇರ್ತಾರೆ, ಶಿಷ್ಯರು ಎಲ್ಲರೂ ಇರ್ತಾರೆ. ಶಿಷ್ಯರು ಎಲ್ಲ ಇದ್ದಾಗ ಏನಾಗತ್ತೆ, ಸತ್ಯತೀರ್ಥರಿಗೆ ಅದನ್ನು ಕರ್ಕೊಳ್ಳಿಕ್ಕಾಗಲ್ಲ. ಸತ್ಯತೀರ್ಥರು ಆಚಾರ್ಯನ ಬಿಟ್ಟೇ ಇರ್ತಿರಲಿಲ್ಲ. ಸತ್ಯತೀರ್ಥರು ಏನು ಮಾಡಿದ್ರು, ಆಚಾರ ಹೋಗ್ತಾರಲ್ಲ ನಾನು ಫಾಲೋ ಮಾಡ್ತೀನಿ, ಆಚಾರ್ಯನ ಬೆನ್ನತ್ತೀನಿ. ಅವರು ಒಂದು ಹೆಜ್ಜೆ ಇಲ್ಲಿಟ್ರೆ ಇನ್ನೊಂದು ಹೆಜ್ಜೆ ತುಮಕೂರು, ಇನ್ನೊಂದು ಹೆಜ್ಜೆ ದಾವಣಗೆರೆ, ಇನ್ನೊಂದು ಹೆಜ್ಜೆ ಆಚಾರ ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಹಿಂದೆ ಹೋಗ್ತಾ ಇದ್ದಾರೆ. ಹೋಗೋ ಅಷ್ಟೊತ್ತಿಗೆ ಸಾಯಂಕಾಲ ನೋಡ್ತಾರೆ, ಆಚಾರ್ಯ ಏನು ಮಾಡ್ತಾರೆ, ಆ ಹೆಜ್ಜೆ ಚೇಂಜ್ ಆಗ್ಬಿಡ್ತು, ಇಲ್ಲೊಂದು ಹೆಜ್ಜೆ ಇಟ್ಟರೆ ಬಾಂಬೆ, ಇನ್ನೊಂದು ಹೆಜ್ಜೆ ಇಟ್ಟರು ಡೆಲ್ಲಿ ಚೇಂಜ್ ಆಗ್ಬಿಡ್ತಾರೆ. ಶಿಖರಗಳ ಮೇಲೆ ಹೋಗ್ತಾರೆ, ಈ ಶಿಖರದಿಂದ ಆ ಶಿಖರ, ಆ ಶಿಖರದಿಂದ ಆ ಶಿಖರ. ವಾಯುವೇಗ ಅವರು, ವಾಯುದೇವರು. ಇವರು ಹೋಗ್ತಾ ಇದ್ದಾರೆ, ಸಾಯಂಕಾಲ ಆಗ್ತಾ ಇದೆ, ಕತ್ಲೆ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಆಚಾರ್ಯರು ಕಾಣ್ತಾನೇ ಇಲ್ಲ. ಏನು ಮಾಡಬೇಕು, ಹೆದರಿಕೆ ಇವರಿಗೆ.
ಕಾಡು ಇರ್ಲಿಕ್ಕಾಗಲ್ಲ, ವಾಪಸ್ ಹೋಗ್ಲಿಕ್ಕಾಗಲ್ಲ. ಏನು ಮಾಡಬೇಕು? ಆಚಾರ್ಯಲ್ಲೋ ಸಣ್ಣದಾಗಿ ಕಾಡ್ತಾ ಇದ್ದಾರೆ. ಆಚಾರ್ಯಕ್ಕೆ ಗೊತ್ತಿಲ್ಲ ಅಂತಲ್ಲ ಇವರು ಬರೋದು. ಆಮೇಲೆ ಏನು ಮಾಡ್ತಾರೆ ಇವರು, ಆಚಾರ್ಯರೇ ಅಂತಂದಾಗ ಆಚಾರ್ಯ ತಿರುಗಿ ನೋಡ್ತಾರೆ, ಓ ನೀನು ಬರ್ತಾ ಇದೆಯಾ, ಈಗ ಹೋಗು ಅಂತಾರೆ. ಇಷ್ಟೇ ಅಂದಿದ್ದು, ಸೀದಾ ಏರೋಪ್ಲೇನ್ ಥರ ಬಂದು ಅನಂತ ಮಠಕ್ಕೆ ಬಿದ್ದಿದ್ದು. ಹೋಗಬೇಕಾದ್ರೆ ಏನು ಶ್ರಮ ಆಯಿತು. ಮುಖ್ಯ ಪ್ರಾಣದೇವರು ಕೈ ಹಿಂಗಂದ್ರು, ಅವ್ರು ಒಂದೇ ಕ್ಷಣದಲ್ಲಿ ತಮ್ಮ ಶಿಷ್ಯರ ಜೊತೆ ಬಂದ್ಬಿಟ್ರು. ಅಲ್ಲೆಲ್ಲಿ ಶಿಷ್ಯರಿದ್ರು ಅಲ್ಲಿ ಬಂದ್ಬಿಟ್ರು. ಅವರು ಆಶ್ಚರ್ಯ ಪಡ್ತಾರೆ, ಏನು ವಾಯುದೇವರೇ ಇವರು, ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆ ದೇವತೆಗಳಿಗೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಸತ್ಯತೀರ್ಥರು ಬಂದರು. ಸತ್ಯತೀರ್ಥರು ಬಂದು ಅಲ್ಲಿ ಸೇರ್ತಾರೆ. ಆವಾಗ ಅವರೆಲ್ಲ ಕೇಳ್ತಾರೆ, ಹೇಗೆ ನೀವು ಹೋಗಿದ್ರಲ್ಲ, ಎಷ್ಟು ಕಷ್ಟ ಆಯಿತು ನಿಮಗೆ, ಹೇಗೆ ದಾಟಿದ್ರು ಅಂತ ಹೇಳ್ತಾರೆ ಅವರು. ವಾನರೇಂದ್ರ ಇವ ವಾಯುಜೋ ವಸೌ ಭೀಮಸೇನ ಇವ ದಾನವ ಭೀಮ ಉಲ್ಲಲಾಸ ಗಿರಿಪುಂಗವ ಶೃಂಗೇ ಸೌರಜನ್ ರುಜಿನ ನಾಶಶ ನಾಮ. ಹನುಮಂತ ಹೇಗೆ ವಾಯು ವೇಗದಿಂದ ಹೋಗ್ತಾ ಇದ್ನೋ ಮಾರ್ಗದಲ್ಲಿ, ಹಾಗೆ ಮಧ್ವಾಚಾರ್ಯರು ಕಣ್ಕೊಳಿಸ್ತಾ ಇದ್ರು. ವಾಯುದೇವ್ ಇವರು ಹೇಳೋ ಸತ್ಯತೀರ್ಥರು ಹೇಳೋದು ವರ್ಣನ ಇದು ಯಾವುದು ಉತ್ಪ್ರೇಕ್ಷೆ ಅಲ್ಲ, ಕಣ್ಣಾರೆ ಖಂಡಿತ ಯತಿಗಳು ಹೇಳಿರೋದು. ಹಾಗಾಗಿ ಮಧ್ವ ವಿಜಯದಲ್ಲಿ ಬರುವ ಯಾವುದೂ ಉತ್ಪ್ರೇಕ್ಷೆ ಇಲ್ಲ. ಹಾಗಾಗಿ ಅವರು ಹನುಮಂತ ವಾಯುವೇಗದಿಂದ ಆಕಾಶಮಾನದಲ್ಲಿ ಹೇಗೆ ಹೋಗ್ತಾ ಇದ್ರು, ಹಾಗೆ ಮಧ್ವಾಚಾರ್ಯರು ಒಂದು ಕಾಲಿಟ್ಟು ಹೋಗ್ತಾ ಇದ್ದರೆ ವಾಯುವೇಗದಲ್ಲೇ ಹೋಗ್ತಾ ಇದ್ದಿದ್ದವರು. ಆಮೇಲೆ ಹೇಗೆ ಸೌಗಂಧಿಕ ಪುಷ್ಪದಲ್ಲಿ ಭೀಮಸೇನ ಹೋಗ್ತಾರೆ, ಎಷ್ಟು ವೇಗದಿಂದ ಹೋಗಿ ಕೆಟ್ಟ ಕೆಟ್ಟ ಹುಳುಗಳಿಗೆ, ರಾಕ್ಷಸರಿಗೆಲ್ಲ ಸರ್ಪಗಳ ಯಮನಂಗೆ ಕಾಣ್ತಾನೋ ಹಾಗೆ ಭಯಂಕರನಾಗಿ ಕಾಣ್ತಾ ಹೋಗ್ತಾ ಇರ್ತಾರೆ. ಮಧ್ವಾಚಾರ್ಯರು ಹಿಮಾಲಯ ಶಿಖರದಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಇವರು ಹೇಳ್ತಾರೆ, ಹನುಮಂತನೇ ಭೀಮಸೇನನೇ ಕಂಗೊಳಿಸಿದ್ರು, ಇವರನ್ನು ಬಿಟ್ಟು ಬೇರೆ ಯಾರಿಗೂ ಇದನ್ನು ಸಾಧ್ಯನೇ ಇಲ್ಲ. ಅಲ್ಲಿರುವ ದೈತ್ಯರಿಗೆಲ್ಲ ಭಯ ಆಗ್ತಾ ಇತ್ತು ಇವರನ್ನು ನೋಡಿದರೆ. ಹಾಗಾಗಿ ಇದು ಮಧ್ವಾಚಾರ್ಯರು ಮುಖ್ಯ ಪ್ರಾಣದೇವರೇ, ಬೇರೆ ಸಂಶಯವೇ ಇಲ್ಲ ಅಂತ ಸತ್ಯತೀರ್ಥರು ಹೇಳ್ತಾರೆ. ಆವಾಗ ಇವರಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಪಾದೋಪಾಂತನಮನ್ನ ಮಹಾಮುನಿಗಣಂ ಹೇಮ ಪ್ರದೀಪ್ತಾಂಬರಂ ಶ್ರೀಮದ್ರತ್ಸ ಕಲಾಪಮಗ್ರಕಟಕೈ ವಿಭ್ರಾಜಿತಂ ಹಾಟಕೈ ದೃಷ್ಟಾತಂ ಧರಣೀಧರಂ ಸುವನಮಾಲೋಲ್ಲಾಸಿನಂ ಸುಂದರಂ ಸ್ವಾನಂದಾಕೃತಿಮಸ್ಮರನ್ವರರಿಪಂ ಸ್ವಾನಂದ ತೀರ್ಥಸ್ತದಾ. ಆ ಹಿಮಾಲಯವನ್ನು ನೋಡ್ತಾರೆ, ಆ ಸುಂದರವಾದವನ್ನು ನೋಡ್ತಾರೆ. ಅಲ್ಲಿರುವ ಎಲ್ಲೇ ಪರಮಾತ್ಮನನ್ನು ಕಾಣ್ತಾರೆ, ಎಲ್ಲ ಕಡೆಗೂ ಪರಮಾತ್ಮನನ್ನು ಕಾಣ್ತಾರೆ. ಅಲ್ಲಿ ವೇದವ್ಯಾಸರನ್ನು ನೋಡಿದರೆ ಅವರಿಗೆ ಎಲ್ಲ ದೇವತೆಗಳು, ರುದ್ರರು, ಎಲ್ಲ ದೇವತೆಗಳು, ಶುಕ ಮಹರ್ಷಿಗಳು ಎಲ್ಲರೂ ಪರಮಾತ್ಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಆ ಸಮನಾಗಿ ಅಂದರೆ ಆ ಪರ್ವತ ಶ್ರೇಣಿಯಲ್ಲಿರುವ ಮರಗಿಡಗಳು, ಪರ್ವತ ಶ್ರೇಣಿ ಪರಮಾತ್ಮ, ಮರಗಿಡಗಳು ಅವರ ಕಿಂಕರರು ನಮಸ್ಕಾರ ಮಾಡ್ತಿದ್ದಂಗೆ, ಹಾಗೆ ವ್ಯಾಪ್ತೋಪಾಸಕರು ಅದನ್ನೆಲ್ಲ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿಬಿಟ್ಟು ಮುಂದೆ ಅವರು ವೇದವ್ಯಾಸರ ದರ್ಶನಕ್ಕೆ ಹೋಗ್ತಾರೆ. ಅತ ಹೈಮವತೆ ತಟಾಂತರೆ ಬದರಿ ಷಂಡ ವಿಶೇಷ ಮಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯ ಸಕಲಜ್ಞ ಸದರ್ಶ ವಿಶ್ರುತಂ. ವೇದವ್ಯಾಸ ಮುನಿಗಳ ಆವಸ್ಥಾನಾದ ಆ ಬದರಿಗೆ ನಾವ್ಯಾರು ಹೋಗ್ಲಿಕ್ಕಾಗಲ್ಲ, ಹೋದರೂ ಅವ್ರು ಕಾಣಲ್ಲ, ಅದೃಶ್ಯರಾಗಿರ್ತಾರೆ. ಒಂದು ಪ್ರತೀತಿ ವಾದಿರಾಜರಲ್ಲಿದೆ ಅಂತಂದರೆ ವಿಷ್ಣು ತೀರ್ಥರನ್ನು ನೋಡಿದರೂ ವಾದಿರಾಜರು, ವೇದವ್ಯಾಸರನ್ನು ನೋಡಿದ್ರು ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಈ ಬದರಿಗೆ ವಾದಿರಾಜರು ಹೋಗಿದ್ದು ಅನ್ನೋದು ಒಂದು ಚರಿತ್ರೆಯಲ್ಲಿದೆ. ಆ ವಿಷ್ಣು ತೀರ್ಥರನ್ನು ನೋಡಿದವರು ಅವರು. ಹಾಗಾಗಿ ಆಮೇಲೆ ಬದರಿಕಾಶ್ರಮದಲ್ಲಿ ಬಹಳ ಎತ್ತರವಾದ ಮರ ಇದ್ದು ಆ ಎಲ್ಲ ವಿಚಿತ್ರವಾದ ವರ್ಣನೆಯನ್ನು ಮಾಡ್ತಾರೆ. ಎಷ್ಟು ಸುಂದರವಾಗಿತ್ತು ಅಂದರೆ ಅದನ್ನು ನೋಡಿದರೆ ಬಹುಚಿತ್ರ ಜಗತ್ ಬಹುದಾಕರಣಾತ್. ಆ ಪ್ರಕೃತಿಯನ್ನು ನೋಡಿದರೆ ಇಂತಹ ವಿಚಿತ್ರ ಪಕ್ಷಿಗಳು, ವಿಚಿತ್ರ ಪ್ರಕೃತಿಗಳನ್ನು ನೋಡಿದಾಗ ಇಂತಹ ಪ್ರಕೃತಿಯನ್ನು ಸೃಷ್ಟಿಸಿದ ಪರಮಾತ್ಮ ಎಷ್ಟು ವಿಚಿತ್ರ, ಪರಮಾತ್ಮನ ಮಹಿಮೆ ಎಂಥದ್ದು ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಬೇಕು. ಅದನ್ನೇ ಅವರು ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣಾತ್ ದ್ವಾದಶ ಸ್ತೋತ್ರದಲ್ಲಿ. ಆವಾಗ ಅವರಲ್ಲಿ ಹೋಗ್ತಿದ್ದಾಗ ಪಂಡಿತರು ಅಲ್ಲಿ ಕುತ್ಕೊಂಡವರು, ಬದರಿಕಾಶ್ರಮ ಈ ಪಂಡಿತರುಗಳಲ್ಲ, ಅಲ್ಲಿ ಕುತ್ಕೊಂಡ ಪಂಡಿತರು ಅವರು ನೋಡ್ತಾರೆ, ಯಾರು ಬರ್ತಾ ಇದ್ದಾರೆ ಇಲ್ಲಿ ಅಂತ ಅವರಿಗೆ ಕಾಣುತ್ತೆ. ತಮಿಮಂ ಪ್ರವಿಶಂತಮಾಶ್ರಮಂ ದ್ವದಕತ್ರಿಂಶದುದಾಲಕ್ಷಣಂ ಗುಣಸಾರ ವಿಧ ಕುತೂಹಲಾಲವಲೋಕರ್ಷಯ ಇತ್ಯ ಚಿತ್ತಯನ್ನೇ. 32 ಲಕ್ಷಣೋಪೇತರಾದ ಯಾರು ಬರ್ತಾ ಇದ್ದಾರೆ ಇಲ್ಲಿ, 32 ಲಕ್ಷಣಗಳು ಇವರಲ್ಲಿ ಕಾಣ್ತಾ ಇದ್ದಾವಲ್ಲ ಅಂಥೇಳಿ ಅವರು ಆಶ್ಚರ್ಯ ಪಡ್ತಾರೆ. ಇವರು 32
ಲಕ್ಷಣಗಳನ್ನೋದಕ್ಕೆ ಸ್ಕಂದ ಪುರಾಣದಲ್ಲಿ ಕೊಡ್ತಾರೆ. 30 ಲಕ್ಷಣಗಳಲ್ಲಿ ಲಕ್ಷಣ ಘಟ್ಟದಲ್ಲೂ ಇದೆ. ಭುಜ, ನೇತ್ರ, ಅವರ ಗಲ್ಲ, ಜಾನು ಮತ್ತು ಮೂಗು ಈ 5 ದೀರ್ಘವಾಗಿರಬೇಕು. ಈ 5 ಲಕ್ಷಣ. ಚರ್ಮ, ಕೇಶ, ಬೆರಳು, ದಂತ, ಅಂಗುಲಿ ಪರ್ವ 5 ಸೂಕ್ಷ್ಮವಾಗಿರಬೇಕು. ಚರ್ಮದಪ್ಪ, ಕೇಶದಪ್ಪ ಸೂಕ್ಷ್ಮವಾಗಿರಬೇಕು. ಅಂಗೈ, ಅಂಗಾಲು, ಕಣ್ಣುಗಳ ತುದಿ, ತಾಲು, ನಾಲಿಗೆ, ಕೆಳತುಟಿ ಇವುಗಳು ಕೆಂಪಾಗಿರಬೇಕು. ಎದೆ, ಕುಕ್ಷಿ, ಭುಜ, ಅಲಗ, ಕೈ ಮತ್ತು ಮುಖ ಇದು ಉಬ್ಬಿರಬೇಕು. ಹಣೆ, ಸೊಂಟ, ಎದೆ ವಿಶಾಲವಾಗಿರಬೇಕು. ಜಂಗಗಳು, ಕತ್ತು ಮತ್ತು ವೇದನ 3 ಚಿಕ್ಕವಾಗಿರಬೇಕಿದು. ಆಮೇಲೆ ಸ್ವರ, ಸತ್ವ, ನಾಭಿ ಇವು ಗಂಭೀರವಾಗಿರಬೇಕು ಅಂತ ಹೇಳ್ತಾರೆ. ಗಂಭೀರವಾಗಿ 32 ಲಕ್ಷಣಗಳಿದೆ. ವಿಶೇಷವಾಗಿ ಬಹಳ ವರ್ಣನೆಯನ್ನು ಮಾಡಿದ್ದಾರೆ. ಆಮೇಲೆ ಆಚಾರವನ್ನು ನೋಡಿದ ತಕ್ಷಣ ಇವರು ಸಾಮಾನ್ಯರಲ್ಲ ಅಂತಂದಾಗ ವೇದವ್ಯಾಸರು ಬಂದು ಅವುಗಳನ್ನು ಆಲಂಕಿಸ್ತಾರೆ. ಆವಾಗ ವೇದವ್ಯಾಸರ ಎದ್ದು ಬಂದು ಆಸನ ಹಾಕಿಸಿ ಕೂಡು ಅಂತಂತಾರೆ. ವೇದವ್ಯಾಸರೇ ಎದ್ದು ಬಂದು ಆಸನ ಹಾಕಿಸಿ ಕೂಡು ಅಂತಂದಾಗ ಇಲ್ಲಿರೋ ದೇವತೆಗಳಿಗೆಲ್ಲ ಅನ್ಸುತ್ತೆ ಇವರು ಸಾಮಾನ್ಯರಲ್ಲ, ಬ್ರಹ್ಮನಿಗೆ ಸಮಾನರೇ ಆಗಿರ್ತಾರೆ. ಬೇರೆಯವರಿಗೆ ವೇದವ್ಯಾಸ ದೇವರು ಅಲ್ಲಿ ಕೂತ್ಕೋ ಅಂತ ಹೇಳಲ್ಲ. ಹಾಗಾಗಿ ಅದನ್ನು ಹೇಳ್ತಾರೆ. ಆವಾಗ ವೇದವ್ಯಾಸ ದೇವರು ಏನು ಮಾಡ್ತಾರೆ ಅಂತಂದರೆ, ವೇದವ್ಯಾಸ ದೇವರು ಅವರಿಗೆ ಪಾಠವನ್ನು ಹೇಳ್ತಾರೆ. ಮಧ್ವಾಚಾರ್ಯ ಪಾಠ ಹೇಳ್ತಾ ಅಂದರೆ ಅವರಿಗೆ ಇನ್ನೂ ಜ್ಞಾನ ವೃದ್ಧಿ ಆಗ್ತಾ ಇರುತ್ತೆ. ಅವ್ರಿಗೆ ಇಲ್ಲ ಅಂತಲ್ಲ, ಇನ್ನೂ ವಿಶೇಷವಾಗಿ ಸ್ಫುರಣೆ ಬರ್ತಾ ಇರುತ್ತೆ. ಹಾಗೆ ಅವರು ಹೇಳ್ತಾರೆ. ಅವರು ಯಾಕೆ ವೇದವ್ಯಾಸ ದೇವರಲ್ಲಿ ಇರ್ತಾರೆ ಅಂತಂದರೆ, ಅಧುನಾ ಕಲಿಕಾಲ ವೃತ್ತಯೇ ಸವಿತೇವ ಕ್ಷಣದಾನು ವೃತ್ತಯೇ ಜನದುರ್ವಿಷಯತ್ವ ಮತ್ಯ ಜದ್ ಭಗವಾನ್ ಆಶ್ರಮ ಭಾವತನಿಮ. ದೇವತೆಗಳು ಋಷಿಗಳು ಭೂಲೋಕದಲ್ಲಿ ಸಂಚರಿಸ್ತಾ ಇದ್ರೆ ಏನಾಗುತ್ತೆ ಅಂದರೆ ಕಲಿಯುಗದ ಧರ್ಮ ನಡೆಯಲ್ಲ. ಎಲ್ಲ ದೇವತೆಗಳು ಎಲ್ಲರೂ ಬಂದು ನಿಂತ್ಬಿಟ್ರೆ ಕಲಿಯುಗದ ಧರ್ಮ ನಡೆಯಲ್ಲ. ಅದಕ್ಕೆ ಅವನು ಯಾವ್ದವ್ರನ್ನೆಲ್ಲ ಕರ್ಕೊಂಡೇ ಹೋದ. ಅವ್ರವ್ರನ್ನೇ ಸಾಯಿಸಾವ್ ಯಾಕೆ ಮಾಡ್ದ, ನೀವೆಲ್ಲ ಇದ್ರೆ ದೇವತೆಗಳು ಆಗಲ್ಲ, ಕಲಿಯುಗ ಬರಲ್ಲ, ಕಲಿಯುಗ ಬರಲೇಬೇಕು, ಜನರು ಅಧರ್ಮಿಗಳಾಗಲೇಬೇಕು, ಅದು ನಡೆಯಲ್ಲ ಅಂತ ಹೇಳ್ಬಿಟ್ಟು ಕಣ್ಮರೆಯಾಗಿರ್ತಾರೆ. ಆಮೇಲೆ ವೇದವ್ಯಾಸರನ್ನು ವರ್ಣನೆ ಮಾಡ್ತಾರೆ. ಆಚಾರ್ಯರು ವೇದವ್ಯಾಸರನ್ನು ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಬೇಕಾದ್ರೆ ಅನೇಕ ಶ್ಲೋಕಗಳಿಂದ ವರ್ಣನೆ ಮಾಡ್ತಾರೆ. ನಾನು ಕೇವಲಮೇವ ವೈಷ್ಣವಂ ಶಿರವಂತ ಪದಮಾತ್ಮರೋಚಿಷ ತಮಸೋಪ್ಯುಭಯಶ್ಚ ನಾಶಕ ವಿಜಯಂತೆ ನಖರಾರ್ ನವಂ ಬ್ರಹ್ಮಿಂ. ವೇದವ್ಯಾಸರ ಪಾದ ಆಶ್ರಯಿಸಿರುವ ಕತ್ತಲೆಯನ್ನು, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುತ್ತೆ. ವೇದವ್ಯಾಸರ ಪಾದವನ್ನು ಆಶ್ರಯ ಮಾಡಿದೆ. ಆ ಪಾದ ಉಗುರುಗಳು ಉದಯಿಸುವ ಸೂರ್ಯನನ್ನು ಜಯಿಸ್ತವೆ. ಪರಮಾತ್ಮನ ಅವಯವಗಳಿಗೂ ಪರಮಾತ್ಮನಿಗೂ ಭೇದವನ್ನು ಕಲ್ಪಿಸಬಾರ್ದು. ಇದು ಶಾಸ್ತ್ರದಲ್ಲಿ ಪರಮಾತ್ಮನ ಉಗುರು ಪರಮಾತ್ಮ ಒಂದೇ, ಪರಮಾತ್ಮನ ಕೂದಲು ಪರಮಾತ್ಮ ಒಂದೇ, ಪರಮಾತ್ಮನ ಕೈ ಪರಮಾತ್ಮ ಒಂದೇ, ಪರಮಾತ್ಮನ ಕಾಲು ಪರಮಾತ್ಮ ಒಂದೇ. ನಾವು ಏನು ಅವಯವಗಳಿಗೆ ಎಲ್ಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ನಮಗೆ ಸಾಮಾನ್ಯ ಏನು ಬಂದ್ಬಿಡುತ್ತೆ, ನರಸಿಂಹದೇವರು ಉಗುರಿನಿಂದಲೇ ಹಿರಣ್ಯಕಶಿಪುನ ಸಂವರಿಸ್ಬಿಟ್ರು ಅಂದರೆ ನರಸಿಂಹದೇವರು ಇನ್ನು ತಮ್ಮ ಸ್ವಂತ ಶಕ್ತಿ ಉಪಯೋಗಿಸಿ ಆಯುಧ ಉಪಯೋಗಿಸ್ಬಿಟ್ರೆ ಹೆಂಗಿರೋದು ಅಂತಂದರೆ ಪಾಪ ಬಂತು ಅಂತಲೇ ಅರ್ಥ ಪುರಾಣಕ್ಕೆ. ಉಗುರು ನರಸಿಂಹದೇವರ ಉಗುರೂ ನರಸಿಂಹದೇವರ. ಅದಕ್ಕೇನೆ ಮಧ್ವಾಚಾರ್ಯರು ನಖಸ್ತುತಿ ಅಂತ ಮಾಡಿದ್ದು, ನರಸಿಂಹ ಸ್ತುತಿ ಅಂತ ಮಾಡಲಿಲ್ಲ. ಪಾಂತಸ್ಮ ಪ್ರಭೂತ ವೈರಿ ಬಲವನ್ನ ಮಾಡಿದ್ದೇನು, ನರಸಿಂಹದೇವರ ಉಗುರು. ಅವನ ಗುಣಗಳಿಗೂ ಅವನಿಗೂ ಭೇದ ಇಲ್ಲ, ಪರಮಾತ್ಮನ ಅವಯವಗಳಿಗೂ ಅವನಿಗೂ ಭೇದ ಇಲ್ಲ, ಪರಮಾತ್ಮನ ಅವತಾರಗಳಿಗೂ ಅವನಿಗೂ ಭೇದ ಇಲ್ಲ. ರಾಮ ಬೇರೆ, ಕೃಷ್ಣ ಬೇರೆ, ಬುದ್ಧ ಬೇರೆ, ಕಲ್ಕಿ ಬೇರೆ, ಅವನು ಬೇರೆ, ಇವನು ಬೇರೆ ಅಂದರೆ ಕೇಳಿದ್ದೆಲ್ಲನೂ ನಾಶ. ಹಾಗಿಲ್ಲ ಅದು. ರಾಮ ಇಲ್ಲೂ ಇದ್ದಾನೆ, ಕೃಷ್ಣ ಇದ್ದಾನೆ, ಬುದ್ಧ ಇದೆ, ಎಲ್ಲರೂ ಇಲ್ಲಿ ಇದ್ದಾರೆ. ಗೋಚರಿಸಲ್ಲ ಅಷ್ಟೇ. ಯಾವಾಗಲೂ ಎಲ್ಲ ರೂಪ ಭಗವಂತನ ಇದ್ದೇ ಇರುತ್ತೆ. ಅದು ಪ್ರಕಟವಾಗುವುದು ಆಯಾ ಕಾಲಕ್ಕೆ ತಕ್ಕಂತೆ ಪ್ರಕಟ ಆಗುತ್ತೆ. ರಾಮ ಅವತಾರದ ರಾಮನ ಕಾಲದಲ್ಲಿ ಕೃಷ್ಣ ಇಲ್ಲ ಅಂದರೆ ಕೃಷ್ಣ ಇದ್ದಾನೆ, ಆ ರೂಪ ಬಂದಿಲ್ಲ, ಆ ರೂಪ ಈ ರೂಪ ತೋರಿಸಿದ್ದಾನೆ ಅಷ್ಟೇ. ಹಾಗೆ ತಿಳ್ಕೊಬೇಕು ನಾವು. ಕೃಷ್ಣ ಇಲ್ಲ, ಬರೀ ರಾಮ ಇದ್ದಾನೆ, ದ್ವಾಪರ ಯುಗದಲ್ಲಿ ಕೃಷ್ಣ ಬಂದಿದ್ದಾನೆ ಅಂತಂದರೆ ಅದು ಅಪರಾಧ ಆಗುತ್ತೆ, ಮಹಾ ಅಪರಾಧ. ಹಾಗೆ ದೇವರನ್ನು ತಿಳ್ಕೊಳ್ಬಾರ್ದು ನಾವು. ಹಾಗೆ ಅವರ ಎಲ್ಲವನ್ನೂ ವರ್ಣಿಸ್ತಾರೆ, ಅದ್ಭುತವಾಗಿ ವರ್ಣಿಸ್ತಾರೆ. ಇದನ್ನೇ ಒಂದು ಪ್ರವಚನ ಮಾಲಿಕೆ ಮಾಡ್ಬೋದು, ವೇದವ್ಯಾಸ ದೇವರ ಸುಂದರ ಕಥೆಯನ್ನು. ಆಮೇಲೆ
ವೇದವ್ಯಾಸರ ಕಂಠ ಹೇಗಿದೆ ಅಂದರೆ ಸತತಂ ಗಲತಾ ಸ್ಮೃತಶ್ರುತಿತ್ಯತಯೇನೈವ ನಿಕಾಮಮಂಕಿತಃ ಸುವಿಡಂಬಿಕ ಕಂಬುರೀಕ್ಷತೆ ವರರೇಖಾತ್ರಯವಾನ್ ಗುರೋರ್ಗರು. ಕಂಠದಿಂದ ಋಗ್ ಯಜು ಸಾಮ 3 ವೇದಗಳ ಧ್ವನಿಗಳು ಯಾವಾಗಲೂ ಭಗವಂತನ ಕಂಠದಿಂದ ಹೊರಗೆ ಬರ್ತಾ ಇರುತ್ತೆ. ಕೇಳೋರಿಗೆ ಕೇಳ ಯೋಗ್ಯತೆ ಇರೋರಿಗೆ ಕೇಳತ್ತೆ. ಹಾಗೆ ಭಗವಂತನ ಕಂಠದಿಂದ ಬರ್ತಾ ಇರುತ್ತೆ. ಭಗವಂತನ ಮುಖವನ್ನು ವರ್ಣನೆ ಮಾಡ್ತಾರೆ. ಭಗವಂತನ ಮಾತಿನ ಚಾತುರ್ಯ ಹೇಗಿದೆ ಅಂತ ಹೇಳ್ತಾರೆ ನೋಡಿ. ದ್ವಿಜವೃಂದಕೃತಂ ಮಹಾದರಾತ್ ಅನುಯೋಗಾಂತು ಸಹಸ್ರಮತ್ತಮಂ ಇಯಮೇಕ ಪದೇ ಸರಸ್ವತಿ ಶ್ರುತಿ ಭರ್ತೃ ಪರಿಪೂರ ಯತ್ಮಹೋ. ನದಿಯಲ್ಲಿ ಪ್ರವಾಹ ಬಂದಾಗ ಸಾವಿರಾರು ಬಾವಿಗಳು ತುಂಬ್ಕೊಂಡ್ಬಿಡ್ತಾವೆ, ಒಟ್ಟಿಗೆ ತುಂಬ್ಕೊಂಡ್ಬಿಡ್ತವೆ. ಈ ವೇದವ್ಯಾಸರ ವಾಣಿ ಹೇಗಿತ್ತು ಅಂದರೆ, ಬ್ರಾಹ್ಮಣರು 1000 ಪ್ರಶ್ನೆಗಳನ್ನು ಕೇಳಿದರೆ ಏಕಕಾಲದಲ್ಲಿ 1000 ಉತ್ತರ ಕೊಡ್ತಾ ಇದ್ದಾರೆ. ಏಕಕಾಲದಲ್ಲಿ 1000 ಪ್ರಶ್ನೆಗಳನ್ನು ಯಾರು ಕೇಳ್ತಾರೋ ಒಬ್ಬರೇ 1000 ಪ್ರಶ್ನೆ ಅಲ್ಲ, ಒಬ್ಬೊಬ್ಬರು 1000 ಪ್ರಶ್ನೆ, ಎಲ್ಲರಿಗೂ ಒಂದೇ ಸತಿ ಒಂದೇ ಕ್ಷಣದಲ್ಲಿ ಉತ್ತರ ಕೊಡೋರು, ಅವರು ಒಂದೇ ಸಾರಿಯಾಗಿ ಉತ್ತರ ಕೊಡೋರು. ಹಾಗೆ ಅವರ ವಾಕ್ಚಾತುರ್ಯ ಇತ್ತು. ಆಮೇಲೆ ವೇದವ್ಯಾಸ ದೇವರು ಹೇಳ್ತಾರೆ, ಇದಾಯಿತು, ಇನ್ನು ನಂದೇ ಒಂದು ಆಶ್ರಮ ಇದೆ, ಅಲ್ಲಿ ಹೋಗೋಣ. ಇನ್ನೊಂದು ನಾರಾಯಣ ಅಂತ ಇದ್ದಾನಲ್ಲ, ನರನಾರಾಯಣರು. ನಾರಾಯಣ ಪರಮಾತ್ಮ. ನಾರಾಯಣ ಅಂದರೆ ಮೂಲ ರೂಪದ ನಾರಾಯಣ ಅಲ್ಲ, ಅವತಾರ ನಾರಾಯಣ ಇದ್ದಾನೆ, ಅಲ್ಲಿಗೆ ಹೋಗೋಣ, ನಾರಾಯಣಾಶ್ರಮಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಹಾಗೆ ಹೇಳಲು ನಾರಾಯಣನ ಕರ್ಕೊಂಡು ಹೋಗ್ತಾರೆ ಇವರು. ನಾರಾಯಣನ ಹತ್ರ ಆಚಾರ್ಯರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋಲ್ಲಿಗೆ ಈ ಸರ್ಗ ಮುಗಿಯುತ್ತೆ. ಮುಂದಿನ ಸರ್ಗದಲ್ಲಿ ಅವರೇನು ಮಾಡ್ತಾರೆ ಅಂತಂದರೆ, ನಾರಾಯಣನ ಹತ್ರ ಹೋಗ್ತಾರೆ. ನಾರಾಯಣನ ಹತ್ರ ಹೋದಾಗ ನಾರಾಯಣ ದೇವರು ಹೇಳ್ತಾರೆ, ನಾರಾಯಣನ ಅದ್ಭುತವಾಗಿ ನಾರಾಯಣನ ವರ್ಣನೆ ಮಾಡ್ತಾರೆ. ಯಾವ ಥರ ವರ್ಣನೆ ಮಾಡ್ತಾರೆ ಅಂದರೆ, ಅವನ ಅವತಾರ ರೂಪಗಳನ್ನೆಲ್ಲ ತೆಗೆದುಕೊಂಡು, ಇವನು ರಾಮ, ಇವನು ಲಕ್ಷ್ಮಣ, ಇವನು ಹಯಗ್ರೀವ, ಇವನು ಅಜಿತ, ಎಲ್ಲವನ್ನು ಬಹಳ ಸುಂದರವಾಗಿ 10 ಅವತಾರವನ್ನಾಗಲಿ ಸುಮಾರು ಅವತಾರಗಳನ್ನು ಆ ಸರ್ಗದಲ್ಲಿ ವರ್ಣನೆ ಮಾಡಿದ್ದಾರೆ. ವರ್ಣನೆ ಮಾಡಿದಾಗ ನಾರಾಯಣ ದೇವರು ಹೇಳ್ತಾರೆ, ನೀನು ಭೂಮಿಗೆ ಹೋಗಿ ಬ್ರಹ್ಮಸೂತ್ರ ಭಾಷ್ಯವನ್ನು, ನನಗೆ ಸಮ್ಮತವಾದ ಅರ್ಥವನ್ನು ಹೇಳುವ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡು ಅಂತ ಆಜ್ಞೆ ಮಾಡ್ತಾರೆ. ಆಜ್ಞೆ ಮಾಡಲು ಆವಾಗ ಆಚಾರ್ಯ ಹೇಳ್ತಾರೆ, ಕಲಿಯುಗದಲ್ಲಿ ದುಷ್ಟ ಜನ ಇದ್ದಾರೆ, ಇವರಿಗೆ ಏನೂ ಗೊತ್ತಿಲ್ಲ, ಏನು ಸಾಧನೆ ಇಲ್ಲ, ಮೂರ್ಖರು, ಕಪಟಿಗಳು. ಯಾವಾಗ ಹೇಳ್ತಿರೋದು? 825 ವರ್ಷಗಳಿಗೆ. ಈಗಲ್ಲ ಅಂದರೆ ಆವಾಗೇ ಅವ್ರು ಹಂಗೆ ಹೇಳಿದ್ರು ಅಂದರೆ ಈಗ ನಾವು ಹಿಂಗಿರ್ಬೇಕು. ಆವಾಗ ಅಂತ ಇದ್ರೆ ಕಲಿಯುಗದ ಜನ ಮೂರ್ಖರಿದ್ದಾರೆ, ಅಂಥವರಿಗೆ ಈ ವೇದವು ಆಗಲ್ಲ, ವೇದಗಳನ್ನು ಕೊಡಬಾರದು. ಇವರು ಹಾಳು ಮಾಡಿಬಿಡ್ತಾರೆ ವೇದಗಳನ್ನು ಕೊಟ್ಟರೆ, ಇವರಿಗೆ ನಾನು ಅರ್ಥ ಬರಿಬಾರ್ದು ಅಂದಾಗ ನಾರಾಯಣ ದೇವರು ಹೇಳ್ತಾರೆ, ನೋಡು, ಎಲ್ಲರೂ ಹಾಗಿಲ್ಲ, ಕೆಲವೊಬ್ಬರು ಇದ್ದಾರೆ, ಸಾತ್ವಿಕರಿದ್ದಾರೆ, ಅವರು ಪಾಪ ಅವರಿಗೆ ಅರ್ಥ ಆಗ್ತಾ ಇಲ್ಲ, ನೀನು ಹೇಳಿದರೆ ಅವರು ಉದ್ಧಾರ ಆಗ್ತಾರೆ, ಅವರಿಗೋಸ್ಕರ ಹೇಳಿ. ಎಲ್ಲರನ್ನೂ ಉದ್ಧಾರ ಮಾಡಲಿಕ್ಕಾಗಲ್ಲ. ಅವರವರ ಯೋಗ್ಯತೆಯ ಸಲುವಾಗಿ ಅವರವರು ಹೇಗೆ ಒಂದೇ ಅರ್ಥನ ಯಾರು ಹೇಳಿದರೆ ನಾವು ತಿಳ್ಕೊಳ್ಳೋದು ಬೇರೆ, ಬೇರೆಯವ್ರು ತಿಳ್ಕೊಳ್ಳೋದು ಬೇರೆ, ಇನ್ನೊಬ್ರು ತಿಳ್ಕೊಳ್ಳೋದು ಬೇರೆ. ಅವರವರ ಯೋಗ್ಯತೆ ಮೇಲೆ ಹೋಗುತ್ತೆ ತಿಳ್ಕೊಳ್ಳೋದು. ಒಂದೇ ಪದದ ಅರ್ಥ ಯಾವ ಥರದಲ್ಲೂ ಆಗ್ಬೋದು. ಹಾಗೆ ಬಹಳ ಯೋಗ್ಯರಾದವರು ಇದ್ದಾರೆ, ಹಾಗೆಲ್ಲ ಮಾಡಬಾರದು, ನೀನು ಹೋಗಿ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೀ ಅವರಿಗೋಸ್ಕರ ಅಂತ ಹೇಳಿದಾಗ ಆಚಾರ್ಯರು ಅವರನ್ನು ಬಿಟ್ಟು ಅನಂತ ಮಠಕ್ಕೆ ಬರ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಚೋದಯಂತ ಮತಗಂತು ಮಾದರ ತತ್ರ ಧರ್ಮಜಮಜಂ ಪ್ರಣಮ್ಯ ಸಹ ಸೌಖ್ಯತೀರ್ಥಕ ವಿಲೋಕನಾಯಕೋ ವೇದನಾಯಕ ಪುರಸ್ತರೋ ಯಯೌ. ಹಾಗೆ ಹೇಳದ್ದು ಆಚಾರ್ಯರು ಅವರನ್ನು ಬಿಟ್ಟು ಬರ್ತಾರೆ. ಬಿಟ್ಟು ಬರ್ಬೇಕಾದ್ರೆ ಹೇಗೆ ಬರ್ತಾರೆ ಅನ್ನೋದಕ್ಕೆ, ಪರ್ವತದಿಂದ ಇಳಿತಾ ಇರ್ಬೇಕಾದ್ರೆ ಅವ್ರು ಇಳಿಯೋ ಗಂಭೀರ ನಡೆ ನೋಡಿಬಿಟ್ಟು ಕ್ರೂರ ಮೃಗಗಳು, ಹುಲಿ, ಸಿಂಹ ಇವುಗಳು ಹೆದರ್ತಾ ಇರ್ತವೆ. ಅಷ್ಟು ಕ್ರೂರವಾಗಿ ಅವ್ರಿಗೆ ಕಾಣ್ತಾ ಇರ್ತಾರೆ. ಅವರು ದೈತ್ಯರಿಗೂ ಕ್ರೂರವಾಗಿ, ಕ್ರೂರ ಪ್ರಾಣಿಗಳಿಗೆ ಅವು ನೋಡಿದರೆ ಹೆದರಬೇಕು ಹಾಕಿ ಕಾಣ್ತಾ ಇರ್ತಾರೆ. ಸಣ್ಣ ಇಂಪಾದ ಸಾಧಾರಣ ಪ್ರಾಣಿಗಳಿಗೆ, ಸಾಧು ಪ್ರಾಣಿಗಳಿಗಾಗಲಿ ಸಾಧು ಮನುಷ್ಯರಿಗಾಗಲಿ ಒಳ್ಳೆ ಕಾಂತಿಯುತರಾಗಿ ಕಾಣ್ತಾ ಇರ್ತಾರೆ. ಒಬ್ಬರೇನೆ ನಡ್ಕೊಂಡು ಬರ್ತಾ ಇದ್ರೆ ಒಬ್ಬರಿಗೆ ಒಂದೊಂಥರ, ಒಬ್ಬರಿಗೆ ಒಂದೊಂಥರ ಕಾಣ್ತಾ ಇರ್ತಾರೆ ಅವರು.
ವಾನರೇಂದ್ರ ಇವ ತೀರ್ಣ ವಾರಿಧಿ ವಾಸುದೇವ ಇವ ರತ್ನ ರಾಜವಾನ್ ಭೀಮಸೇನ ಇವ ಸೂನವರ್ಯ ವೃಂದಂತಿ ಸ್ವಜನ ಮಾನಿನಾಯತಃ. ಹೇಗಿದ್ರು ಹನುಮಂತ ದೇವರು ರಾಮನ ಅಪ್ಪಣೆಯಿಂದ ಸೀತಾದೇವಿಯನ್ನು ಹುಡ್ಲಿಕ್ಕೆ ಹೋಗಿದ್ರಲ್ಲ, ಹಾಗೆ ಇವರು ಒಬ್ಬರೇ ಬದಲಿಗೆ ಹೋದರು. ಬದಲಿಗೆ ಹೋಗ್ಬಿಟ್ಟು ಮುಂದೆ ಬಂದುಬಿಟ್ಟು ತಮ್ಮ ಶಿಷ್ಯರನ್ನು ಸಂತೋಷಪಡಿಸ್ತಾರೆ. ತಾವೊಬ್ಬರೇ ಹಿಮಾಲಯ ದಾಟ್ ಹೋಗಿ, ಯಾಕೆಂದರೆ ಇವ್ರಿಗೆ ಹೋಗ್ಲಿಕ್ಕಾಗಲ್ಲ, ಇವರ ಯೋಗ್ಯತೆ ಅಷ್ಟಿಲ್ಲ ಅಲ್ಲಿ ಹೋಗೋ ಅಷ್ಟು. ಅದೇನಾಯ್ತು, ತಾವೊಬ್ಬರೇ ಬಂದುಬಿಟ್ಟು ಅನಂತ ಮಠಕ್ಕೆ ಬಂದು ತಮ್ಮ ಶಿಷ್ಯರು ನೋಡ್ತಾರೆ. ಯಾವಾಗ ಆಚಾರ್ಯರು ಬಂದರು ಬಹಳ ಸಂತೋಷ ಆಗ್ಬಿಡುತ್ತೆ, ಯಾಕೆಂದರೆ ಬಿಟ್ಟು ಹೋಗಿದ್ರು ಅವರು. ಬಂದವತ್ತು ಸಂತೋಷ ಆಗತ್ತೆ, ಅವರಿಗೆ ಸಂತೋಷ ಆಗತ್ತು. ಆವಾಗ ಅಲ್ಲಿ ಒಬ್ಬರು ಬ್ರಾಹ್ಮಣರು ಅಗ್ನಿಶರ್ಮ ಅಂತ, ಅಗ್ನಿಶರ್ಮ ಮುಖ ಪಂಚಶಜ್ಜುರೈ ಅನ್ನಮಾವೃತ ಮಲಂ ಪೃಥಕ್ ಸಮಂ ಕೃಷ್ಣ ಮಾಲದ ಯಮಿತ್ಯ ವಿಸ್ಮಯ ಕೃಷ್ಣ ಮತ್ತು ಮಲವೇಶ ಹಿಚ್ಛಯೇ. ಅವರೇನು ಮಾಡಿದರು ಅಂದರೆ, 5-6 ಜನ ಎಲ್ಲರೂ ಆಚಾರ್ಯ ನಾವು ಭಿಕ್ಷಾ ಪ್ರದಾನ ಮಾಡ್ತೀವಿ, ನೀವು ನಾಳೆ ಹೊರಟಿದ್ದೀರಾ ಅಂತ ಹೇಳ್ಬಿಟ್ಟು 5-6 ಜನ ಭಿಕ್ಷಾ ಮಾಡ್ಕೊಂಡ್ಬಂದು ತಂದಿಡ್ತಾರೆ. ಮುಂಚೆ ಹೆಂಗಿತ್ತು, ಅವರೇ ಮಾಡ್ಕೋತಾ ಇರಲಿಲ್ಲ, ಅವರು ಮಾಡಿ ತಂದಿಟ್ಟಿದ್ದು ಇವ್ರು ನೈವೇದ್ಯ ಮಾಡೋರು. ಅಂದರೆ ಅಷ್ಟು ಮಡಿ ಆಚಾರಗಳು ನಡೀತಾ ಇತ್ತು ಅವಾಗ. ಆವಾಗ ನಡೀತಾ ಇತ್ತು. ಆವಾಗ ಆ ಭಿಕ್ಷೆ ತಗೊಳ್ಳೋರು. ಇದು ನಡೆದಿದ್ದು ಬ್ರಹ್ಮಣ್ಯ ತೀರ್ಥ ಕಾಲದಲ್ಲೂ ಅದಿದೆ, ಬ್ರಹ್ಮಣ್ಯ ತೀರ್ಥ ಚರಿತ್ರೆಯಲ್ಲೂ ಅದಿದೆ. ಹಾಗೆ ಅವರು 5-6 ಜನ ಭಿಕ್ಷೆ ತಂದಿಟ್ರೆ ಆಚಾರ್ಯರು ನೋಡ್ತಾರೆ. ಆಚಾರ್ಯರು 5 ಎಲ್ಲನೂ ತಾವು ದಿವಸ ಏನು ಭೋಜನ ಮಾಡ್ತಾರೋ ಆ ಥರ ಭೋಜನ ಮಾಡಿಬಿಡ್ತಾರೆ. 5 ಜನ ಭೋಜನ ಮಾಡಿದರೆ ಸ್ವಲ್ಪನೂ ಬಿಗಲ್ಲ, ಹಂಗೆ ಮಾಡ್ಬಿಡ್ತಾರೆ ಅವರು. ಸ್ವಲ್ಪನೂ ಬಿಗಲ್ಲ ಅಂತೇಳಿ ಎಲ್ಲರೂ ಆಶ್ಚರ್ಯಪಟ್ಟು, ಶಿಷ್ಯರು ಆಶ್ಚರ್ಯಪಡ್ತಾರೆ, ಏನು ಭೋಜನ ಮಾಡ್ತಾ ಇದ್ದಾರೆ ಇವರು ಅಂತೇಳಿ. ಅನಂತ ಮಠದಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನು ರಚಿಸ್ತಾರೆ. ಅನಂತ ಮಠದಲ್ಲಿ ರಚಿಸ್ತಾರೆ. ಅಂದರೆ ಇವರು ಜ್ಞಾನ ಭಕ್ತಿಗಳನ್ನು ಕೊಡ್ತಾ ಇದ್ರು, ಎಲ್ಲರಿಗೂ ಅಹಂಕಾರ ಮಾಡಿ ಅಹಂಕಾರ ಖಂಡಿಸ್ತಾ ಇದ್ರು. ಯಾಕೆ ಅಂದರೆ ವಾಯುದೇವರು ಮೋಕ್ಷ ಕೊಡ್ತಾರೆ ಅಂತ ಇದೆ. ಆ್ಯಕ್ಚುಯಲ್ ಆಗಿ ವಿಷ್ಣು ಒಬ್ಬರೇ ಮೋಕ್ಷ ಕೊಡೋದು ಅಂತಲೇ ಇದೆ ಶಾಸ್ತ್ರದಲ್ಲಿ. ಆದರೆ ವಿಷ್ಣು ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ ಅಂತ ಇದೆ. ಭಗವಂತನ ಆಜ್ಞೆಯ ಮೇರೆಗೆ ಕೊಡ್ತಾರೆ. ಅಂದರೆ ಅವರ ಶಾಸ್ತ್ರಗಳನ್ನು ಓದಿದಾಗ, ಅವರ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಂಡು ಅದರ ರೀತಿಯಲ್ಲಿ ನಡೆದುಕೊಂಡಾಗ ಅವರ ಶಾಸ್ತ್ರಗಳ ಮೂಲಕ ನಾವು ಮೋಕ್ಷವನ್ನು ಪಡೆಯಬಹುದು ಭಗವಂತನ ಆಜ್ಞೆಯಿಂದ. ಗೀತಾದಲ್ಲಿ ಬರುತ್ತೆ, ಲಕ್ಷ್ಮಿನೂ ಮೋಕ್ಷ ಕೊಡ್ತಾಳೆ ಅಂತಲೇ ಬರುತ್ತೆ. ಗೀತಾದಲ್ಲಿ ಕೃಷ್ಣನೇ ಹೇಳ್ತಾನೆ, ಲಕ್ಷ್ಮಿ ಕೊಡೋ ದಾರಿ ಬಹಳ ಕಷ್ಟ ಇದೆ, ನಿಮಗೆ ಹೋಗ್ಲಿಕ್ಕಾಗಲ್ಲ ಅಂತ. ಲಕ್ಷ್ಮಿನೂ ಫೈನಲ್ಲ ಕೊಡಬೇಕಂದ್ರೆ ಭಗವಂತನೇ ಕೇಳಬೇಕಲ್ವ. ಈಗ ರಾಯರು ಮೋಕ್ಷ ಪ್ರದಾತ ಅಂತಾರೆ. ಮೋಕ್ಷ ಪ್ರದಾತ ಅಂದ್ರೆ ಏನು? ರಾಯರ ಗ್ರಂಥಗಳನ್ನು ಓದಿ, ಮಧ್ವಾಚಾರ್ಯರಿಗೆ ಅನುಸಾರಿಯಾದ ರಾಯರ ಗ್ರಂಥಗಳನ್ನು ಓದಿ ಅದರ ಅಂತರ್ಯಾಮಿತ್ವವನ್ನು ಸಾಧಿಸಿ ಓದಿದಾಗ ಆ ಗ್ರಂಥಗಳ ಮೂಲಕ ನಮಗೆ ಮೋಕ್ಷದ ದಾರಿಯನ್ನು ತೋರಿಸ್ತಾನೆ. ನಾವು ಎಲ್ಲೋ ಹೋಗಬೇಕು ಗೊತ್ತಿರಲ್ಲ, ಎಲ್ಲೋ ಪರಸ್ಪರದಲ್ಲಿ ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ, ದಾರಿ ಗೊತ್ತಿರಲ್ಲ, ಗೂಗಲ್ ಮ್ಯಾಪ್ ಇಲ್ಲ ಅಂತ ಬಿಟ್ಬಿಡಿ. ಅದನ್ನು ಹೋದಾಗ ಅಲ್ಲಿ ಯಾರನ್ನಾದ್ರು ಕೇಳಿದಾಗ ಅವ್ರು ಇಲ್ಲಿ ತೋರಿಸಿದಾಗ ನೀವು ಹೇಳ್ತೀರಾ ಅವರೇ ಕರ್ಕೊಂಡು ಬಂದರು ನಮಗೆ ಅಂತ ಹೇಳ್ತೀರಾ. ಹಂಗೆ ರಾಘವೇಂದ್ರ ಸ್ವಾಮಿಗಳು ಕರ್ಕೊಂಡು ಬಂದರು ಅಂತ ಅರ್ಥ ಮಾಡಬೇಕು ಅಂದ್ರೆ ಅವರೇ ಮೋಕ್ಷ ಕೊಟ್ಟರು ಅಂತಲ್ಲ, ಅವ್ರು ಕರ್ಕೊಂಡು ದಾರಿ ತೋರಿಸಿದ್ರು. ದಾರಿ ತೋರಿಸಿದವ್ರು ಏನಾದ್ರು ಅವ್ರು ಮುಗಿಸಿದ್ರು ಅಂತಲೇ ಅರ್ಥ. ಹಾಗಾಗಿ ಆ ದಾರಿ ತೋರಿಸಿದ್ರು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಭಾಷೆ ಎಷ್ಟು ವಿಚಿತ್ರವಾಗಿತ್ತು ಅಂದರೆ, ಬಾಲಸಂಗಮಪಿ ಬೋಧ ಯದೃಶಂ ದುರ್ನಿರೂಪ ವಚನಂ ಚ ಪಂಡಿತೈ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯ ಕಾಂತಿ ಚ ವಿಪಕ್ಷ ಭೀಷಣಂ. ಆ ಬ್ರಹ್ಮಸೂತ್ರ ಭಾಷೆ ಎಷ್ಟು ಚೆನ್ನಾಗಿ ವ್ಯಕ್ತ ಮಾಡಿದ್ರು ಅಂದರೆ, ಅಲ್ಪ ಬುದ್ಧಿಯುಳ್ಳ ಜನರಿಗೂ ಅದು ಅರ್ಥ ಆಗ್ತಿತ್ತು, ಚೆನ್ನಾಗಿ ತಿಳಿಸ್ಕೊಡ್ತಾ ಇತ್ತು. ಪಂಡಿತರಿಗೆ ಏನು ಮಾಡಿದ್ರು ಅರ್ಥ ಆಗದೆ ಇರೋಂಥ ಅರ್ಥ ಬರೋಯಿತು. ನಾವು ಸಾಮಾನ್ಯ ಜನರು ನೋಡಿದ್ರೆ ಏನು ಸಾಮಾನ್ಯ ಅರ್ಥ ತಿಳಿಬೇಕೋ ಅಷ್ಟು ತಿಳಿತಾ ಇತ್ತು. ಪಂಡಿತರು ಅದರಲ್ಲಿ ವಿಶೇಷ ಅರ್ಥಗಳು ಹುಡುಕಿದ್ರೆ ಅವ್ರಿಗೆ ಗೊತ್ತಾಗ್ತಾನೆ ಇರಲಿಲ್ಲ, ಅಷ್ಟು ಕಠಿಣ ಇತ್ತು, ಅದು ಅಸಾಧ್ಯನೇ ಇತ್ತು. ಸಜ್ಜನರಿಗೆ ತಿಳಿದುಕೊಳ್ಳೋ ಸಜ್ಜನರಿಗೆ, ದೇವರನ್ನು ನಂಬುವಂಥ ಸಜ್ಜನರಿಗೆ ಅದೇನು ಮಾಡ್ತಾ ಇತ್ತು, ಒಳ್ಳೆ ಶಾಂತ ರೂಪದಿಂದ ಇತ್ತು. ಯಾರು ಅಪಾರ್ಥಗಳನ್ನು ಮಾಡ್ತಾರೋ, ದೇವರಿಲ್ಲ ಅಂತಾರೋ, ಅಂದು ವಾದಿಸ್ಲಿಕ್ಕೆ ಬರ್ತಾರೋ ಅಂಥವ್ರಿಗೆಲ್ಲ ಅತಿ ಭಯಂಕರವಾಗಿ ಇತ್ತು. ಅದನ್ನು ತೋರಿಸ್ತಾರೆ. ಅದನ್ನು ಆಮೇಲೆ 21 ಭಾಷ್ಯಕಾರರು ಭಾಷೆ ಬರೆದಿದ್ದಾರೆ. ಅದಕ್ಕೆ ಹೇಳ್ತಾರೆ, ಅವರು ಯಾರು ಅಂದರೆ, ಭಾರತೀ ವಿಜಯಶ್ಚೈವ ಸಚ್ಚಿದಾನಂದ ಏವಚ ಬ್ರಹ್ಮಕೋಶ ಶತಾನಂದ ಊರ್ಧ್ವತ್ವಶ್ಚೈವ ಪಂಚಮಃ ವಿಜಯೋ ರುದ್ರಭಟ್ಟಶ್ಚ ವಾಮನಾಖ್ಯಸ್ತತಾಷ್ಟಮಃ ಸ ಯಾದವ ಪ್ರಕಾಶಶ್ಚ ನವಮಸ್ತಕೀರ್ತಿತಃ ರಾಮಾನುಜಸ್ತತಾ ಭರ್ತೃ ಪ್ರಪಂಚೋ ದ್ರವಿಡಸ್ತತಾ ಬ್ರಹ್ಮದತ್ತೋ ಭಾಸ್ಕರಶ್ಚ ಪಿಶಾಚೋ ವೃತ್ತಿಕಾರಕಃ ತಥಾ ವಿಜಯಭಟ್ಟಶ್ಚ ವಿಷ್ಣುಕಾಂತಸ್ತತೈವ ಚ ವಾದೀಂದ್ರಸ್ತು ತತಃ ಪಶ್ಚಾತ್ ತಥೋ ಮಾಧವದಾಸಕಃ ತತಃ ಪಶ್ಚಾತ್
ಚೇತ್ಯೈಕವಿಂಶತಿ ವಾದಿಭಿ ಪ್ರಣೀತಾನಿ ನಿರಾಚಕ್ರೆ ಕುಭಾಷ್ಯಾಣಿ ಮಹಾಮತಿ. 21 ಭಾಷ್ಯಕಾರರು ಯಾರು ಅನ್ನೋದನ್ನು ಹೆಸರನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಅದರ ಪ್ರಚಾರಕ್ಕೆ ಭಾಷೆ ರಚನೆ ಮಾಡಿದ್ರಲ್ಲ, ಅದರ ಪ್ರಚಾರಕ್ಕೋಸ್ಕರ ವೇದವ್ಯಾಸರ ಆಜ್ಞೆಯಂತೆ ಗೋದಾವರಿ ತೀರಕ್ಕೆ ಬರ್ತಾರೆ. ಗೋದಾವರಿಯಲ್ಲಿ ಒಂದೆರಡು ಪಂಡಿತರು ಬಂದಿರ್ತಾರೆ. ಪಂಡಿತರ ಹತ್ರ ವಾದ ಮಾಡ್ತಾರೆ. ವಾದ ಮಾಡಿ ಅವರು ಅವರ 6 ಸಿದ್ಧಾಂತಗಳನ್ನು ನಿರಾಕರಣೆ ಯಾರ್ಯಾರು ಅಂದರೆ ಇವ್ರದ್ದು ಪ್ರಾಜ್ಞವಿತ್ತಮಯ ಅಪ್ಪುಮಾಗದ ಇವರು ಕೆಲವೊಂದು ಪ್ರಾಭಾಕರರು ಇವ್ರದೆಲ್ಲ ಮತಗಳನ್ನು ನಿರಾಕರಣೆ ಮಾಡ್ತಾರೆ. ವ್ಯಾಕರಣ, ಮೀಮಾಂಸಾ, ವೇದಾಂತ, ಸಾಂಖ್ಯ, ವೈಶೇಷಿಕ, ಗೌತಮೀಯ ಈ 6 ದರ್ಶನಗಳನ್ನು ನಿರಾಕರಿಸ್ತಾರೆ. ಪ್ರಮಾಣಪೂರ್ವಕವಾಗಿ ನಿರಾಕರಿಸ್ತಾರೆ. ಅವ್ರೇನು ಮಾಡ್ತಾರೆ, ಪ್ರತ್ಯೇಕವಾಗಿ ತಮ್ಮ ಶಾಖೆಯಿಂದ ಪರೀಕ್ಷೆ ಮಾಡ್ತಾರೆ. ಬರೀ ಮಧ್ವಶಾಸ್ತ್ರ ನೀವು ಬರೆದಿರೋದಷ್ಟೇ ಅಲ್ಲ, ಅವರ ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಹೇಳಿ ಪರೀಕ್ಷೆ ಮಾಡ್ತಾರೆ. ಇವರಿಗೆ ಎಲ್ಲರೂ ಹೊಗಳ್ತಾರೆ. ಯಾಕೆ ಅಂತಂದರೆ ಈಗ ಯಾವುದೇ ಮತ ಇರಲಿ ಆ ಮತದವರು ಹೊಗಳ್ತಾರೆ. ಬೇರೆ ಮತದವರು ಇವರು ವಿದ್ವತ್ತಿಗೆ ಅವ್ರ ಮತ ಇವರು ನಮ್ಮ ಮತವನ್ನು ನಮಗಿಂತ ಚೆನ್ನಾಗಿ ಪ್ರತಿಪಾದನೆ ಮಾಡ್ತಾರೆ ಅಂತಂದವರು ಸಿಗಲ್ಲ. ಈ ಆಚಾರ್ಯರಿಗೆ ಮಾತ್ರ ಬೇರೆ ಮತದವರು ಕೂಡ ಇವ್ರನ್ನ ಬಿಟ್ಟರೆ ಇಲ್ಲ ಅನ್ನೋ ಮಟ್ಟಿಗೆ ಬರ್ತಾರೆ. ಆವಾಗ ಅಲ್ಲಿ ಸೇರಿ ಸಭ್ಯರಲ್ಲಿ ಏನಿದ್ರು ಶೋಭನ ಭಟ್ರು ಇದ್ರು. ಶೋಭನ ಭಟ್ರು ಪಾಂಡಿತ್ಯಕ್ಕೆ ಮನಸೋದ್ಬಿಡ್ತಾರೆ. ಶೋಭನ ಭಟ್ರು ಬಹಳವಾಗಿ ನಮಸ್ಕಾರ ಮಾಡ್ತಾರೆ. ಅವರಿಗೆ ನಮಸ್ಕಾರ ಮಾಡಿ ತರ್ಕಶಾಸ್ತ್ರದಲ್ಲಿ ಬಹಳ ಇದು ಮಾಡಿರ್ತಾರೆ. ಅವರು ವಿದ್ವತ್ತಿರುತ್ತೆ ಅವರಿಗೆ. ಅವರನ್ನು ಮೀರಿಸೋರು ಯಾರು ಇರಲ್ಲ. ಅವ್ರನ್ನ ಮೀರಿಸೋರು ಯಾರು ಇರಲ್ಲ. ಅವರು ಆನಂದ ತೀರ್ಥರ ಹತ್ರ ಮಾತಾಡ್ತಾರೆ. ಚೂರ್ಣ ಕೃದ್ವಿವಿಧ ಶಂಕ ಚೂರ್ಣ ಕಶ್ಚೂರ್ಣ ನಾಯ ಬಹುದಾಪ್ಯ ಶಕ್ನುವನ್ನೇ ಅತ್ಯಗದ್ವಿಫಲಧೀ ಪ್ರದಕ್ಷಿಣ ವರ್ತವಾರ್ಜಮನರ್ಘ್ಯಮುಪ್ಯಪೋ. ಒಂದು ಉದಾಹರಣೆ ಕೊಡ್ತಾರೆ. ಈ ಬಲಮುರಿ ಶಂಕ ಇದೆಯಲ್ಲ, ಈಗಿನ ಬಲಮುರಿ ಶಂಕ ಹೇಗಿದೆ ಗೊತ್ತಿಲ್ಲ. ಬಲಮುರಿ ಶಂಕ ಅನೇಕ ಥರದ ಶಂಕವನ್ನು ಪುಡಿ ಮಾಡ್ತಾ ಇರ್ತಾರೆ ಸುಣ್ಣದವರು ತಯಾರು ಮಾಡಲಿಕ್ಕೆ. ಇವನ ಕೈಯಲ್ಲಿ ಒಂದು ಅಮೂಲ್ಯವಾದ ಬಲಮುರಿ ಶಂಕ ಸಿಗುತ್ತೆ. ಅವನು ಒಂದು ಸುಣ್ಣ ಚಿಪ್ಪು ಇದರಿಂದ ತಾಂಬೋಳಿ ಸುಣ್ಣ ಮಾಡಬೇಕಂತ ಮಾಡ್ತಾನೆ. ಪುಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಪುಡಿ ಆಗಲ್ಲ. ಎಷ್ಟೇ ಕಾಯಿಸಿದ್ರು ಪುಡಿ ಆಗಲ್ಲ ಬಲಮುರಿ ಶಂಕ. ಕೊನೆಗೆ ಅವನು ಏನು ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಒಂದು ದೂರ ಎಸ್ದು ಬಿಡ್ತಾನೆ. ಎಲ್ಲ ಐಶ್ವರ್ಯಗಳನ್ನು ಕೊಡುತ್ತೆ ಬಲಮುರಿ ಶಂಕ ಪೂಜೆ ಮಾಡಿದರೆ. ಅದನ್ನು ಬಿಸಾಕ್ಬಿಡ್ತಾನೆ. ಯಾಕೆಂದರೆ ಅದರ ಮಹತ್ವ ಅವನಿಗೆ ಗೊತ್ತಿಲ್ಲ. ಅದನ್ನೇ ಯಾರು ಹೋಲಿಸ್ತಾರೆ ಶೋಭನ ಭಟ್ರು ಅಂತಂದರೆ ಮಧ್ವಶಾಸ್ತ್ರವನ್ನು ಬಿಟ್ಟವನಿಗೆ ಹೋಲಿಸ್ತಾರೆ. ಮಧ್ವಶಾಸ್ತ್ರ ಸರಿ ಇಲ್ಲ ಅಂತ ಬಿಟ್ಟು ಹೋದವನಿಗೆ ಬಲಮುರಿ ಶಂಕದ ಮಹಾತ್ಮ ಮೂರ್ಖರಿಗೆ ಮತ್ತು ಬಿಸಾಕ್ ಹೋಗಿದ್ದಾರೆ, ಒಳ್ಳೆ ಮೋಕ್ಷ ಕೊಡ ಅಂತ ಹೇಳ್ತಾರೆ. ಬಲಮುರಿ ಶಂಕರ ನಾವು ದೇವರ ಪಕ್ಕದಲ್ಲಿ ಪೂಜೆ ಮಾಡಬೇಕಾದ್ರಿಂದ ಅಭಿಷೇಕ ಮಾಡಬಾರ್ದು. ಆ ಬಲಮುರಿ ಶಂಕ ಎಸ್ತವನಿಗೆ ಏನಾಗುತ್ತೆ, ಅವನು ಮೂಢಬುದ್ಧಿ ಅವನು. ಆಮೇಲೆ ಅದು ಗೊತ್ತೇ ಇಲ್ಲ ಅವನಿಗೆ, ನಿಷ್ಫಲ ಎಂದು ಎಸ್ತವನಿಗೆ ಸ್ವಲ್ಪವೇ ಹಣ ನಷ್ಟ ಆಗುತ್ತೆ. ಆಚಾರ ಶಾಸ್ತ್ರವನ್ನು ಬಿಟ್ಟವನಿಗೆ ಏನಾಗುತ್ತೆ, ಮೋಕ್ಷನೇ ಕೈ ಬಿಟ್ಟು ಹೋಗುತ್ತೆ, ಸಿಗಲ್ಲ. ಆದ್ದರಿಂದ ಈ ರೀತಿ ಬಲಮುರಿ ಶಂಕ ಅಂತಕ್ಕಂಥ ಉಪಮನ್ನು ಕೊಡ್ತಾರೆ. ಉಪಮನ್ನು ಕೊಟ್ಟು ಬಿಟ್ಟು ಶೋಭನ ಭಟ್ಟರಂತವ್ರು ಪೂಜಿಸ್ತಾರೆ ಅಂತಂದರೆ ಆಚಾರ ಸಿದ್ಧಾಂತ ಆವಿರ್ಭಾವ ದೇವತೆಗಳು ಕೂಡ ಆಚಾರ್ಯರನ್ನು ಪೂಜಿಸ್ತಾರೆ. ಶೋಭನ ಭಟ್ರೇ ಪೂಜಿಸಿದ್ರು ಅಂದರೆ ಇನ್ನು ಬೇರೆಯವರೇನು, ಅವರು ಮಹಾಪಂಡಿತರು ಆವಾಗಿನ ಕಾಲದಲ್ಲಿ ಶೋಭನ ಭಟ್ರು. ಆಮೇಲೆ ಆಚಾರ ಸಜ್ಜನರಿಗೆ ಪರತತ್ವವನ್ನು ಓದಿಸ್ತಾರೆ. ಏನಂದರೆ ಬೇರೆ ಬೇರೆ ದೇಶಗಳಿಗೆ ಸಂಚಾರ ಮಾಡುತ್ತಾ ಜನರ ಮನಸ್ಸಿನಲ್ಲಿ ಏನೇನು ವಿಕಲ್ಪಗಳಿದ್ವೋ, ಏನೇನು ವಿಚಾರಗಳಿದ್ವೋ, ಮಧ್ವಶಾಸ್ತ್ರವನ್ನು ಬಿಟ್ಟು ಬೇರೆ ಶಾಸ್ತ್ರಗಳ ವಿಚಾರಗಳೇನಿದ್ವೋ ಎಲ್ಲವನ್ನು ತೆಗೆದುಹಾಕಿ ಪರತತ್ವವನ್ನು ಬೋಧಿಸ್ತಾರೆ. ಪರತತ್ವವನ್ನು, ಪರಲೋಕವನ್ನು ಅಂದರೆ ಮೋಕ್ಷವನ್ನು ಕೊಡುವ ತತ್ವವನ್ನು ಬೋಧಿಸ್ತಾರೆ. ಆಮೇಲೆ ರಜತಾಸನಪುರಿ ವಿರಾಜಿತಂ ಶಿವನಾಮ ಕೀರ್ತನ, ಶಿವನಿಗೆ ನಮಸ್ಕಾರ ಮಾಡ್ತಾರೆ. ಅಂದರೆ ಶಿವನ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಅಚ್ಯುತ ಪ್ರೇಕ್ಷಕ ಬಂದಾಗ ಅಚ್ಯುತ ಪ್ರೇಕ್ಷಕರಿಗೆ ಬಹಳ ಆನಂದ ಆಗುತ್ತೆ. ಶಿಷ್ಯ ಮರಳು ಬಂದುಬಿಟ್ಟಲ್ಲ, ಬಹಳ ಆನಂದ ಆಗುತ್ತೆ ಅವಕ್ಕೆ. ಆವಾಗ
ಅವರೆಲ್ಲ ನೋಡಿ ಬಹಳ ಸಂತೋಷ ಪಡ್ತಾರೆ. ಸಂತೋಷ ಪಟ್ಟ ನಂತರ ಶ್ರೀಮದ್ ಆಚಾರ್ಯರು ದೈತ್ಯ ಬಾಧಿತ ಗುಣಗಳನ್ನು ತಿಳಿಸ್ತಾರೆ. ಅವರಿಗೆಲ್ಲ ತಿಳಿಸಿಬಿಟ್ಟು ಉಕ್ತಿ ವಿಸ್ತಮ ಸಕೃತ್ ಸಂಯುಕ್ತಿ ಬೋಧಯನ್ ಬಹುಲಧಿ ಪ್ರಸಂಗತಃ ಶ್ರೇಯಸೋ ಬಿಷ ಬಿಗುವಾಸ್ಯ ಉದ್ಗತಂ ಮೂಲ ದೋಷವರುಚೇರ ಚಿಂತೆಯನ್. ಅನೇಕ ಬಾರಿ ಯುಕ್ತಿಯುಕ್ತವಾದ ಅಂದರೆ ಯುಕ್ತಿ ಅಂದರೆ ಉಪಾಯಗಳು, ಅನುಮಾನ ಅಂದರೆ ಯುಕ್ತಿ, ಅನುಮಾನ ಅಂದರೆ ಸಂಸ್ಕೃತದಲ್ಲಿ ಯುಕ್ತಿ ಅಂತ, ಕನ್ನಡದಲ್ಲಿ ಡೌಟ್ ಅಂತ, ಸಂಶಯ ಅಂತ, ಅದಲ್ಲ ಸಂಸ್ಕೃತದಲ್ಲಿ ಯುಕ್ತಿ ಅಂತ. ಶಾಸ್ತ್ರವಚನಗಳಿಂದ ಸಿದ್ಧಾಂತದ ಗುರುಗಳಿಗೆ ಬೋಧಿಸ್ತಾರೆ. ನೋಡಿ, ಶಿಷ್ಯನೇ ಗುರುಗಳಿಗೆ ಬೋಧಿಸ್ತಾರೆ. ಆಮೇಲೆ ಆಚಾರ ಸಿದ್ಧಾಂತದಲ್ಲಿ ಮಾಯಾವಾದಿ ಮಠದಲ್ಲೇ ಸ್ಥಿರ ಆಗಿತ್ತು ಅವರ ಅಂತಃಕರಣ. ಅಸ್ವಾರಸ್ಯವನ್ನು ಹೇಳ್ತಾರೆ ಮಧ್ಯಮದಲ್ಲಿ. ಇದನ್ನು ಕೇಳಿಬಿಟ್ಟು ಚೆನ್ನಾಗಿ ರುಚಿ ಗೊತ್ತಾದಾಗ ಇದು ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ. ಹಾಗಾಗಿ ತಾವು ಮಾಡ್ತಾ ಇರೋ ತಪ್ಪು ಅಂತ ಅವ್ರಿಗೆ ಗೊತ್ತಾಗತ್ತೆ. ಬುದ್ಧಿ ದೋಷವನ್ನು ಆಚಾರ್ಯರು ತಮ್ಮ ಗುರುಗಳ ಬುದ್ಧಿ ದೋಷವನ್ನು ಹೋಗಲಾಡಿಸಿದರು. ಶಿಷ್ಯ ಬರುವುದು ಅವನ ದೋಷ ಹೋಗಲಾಡಿಸಬೇಕು ಅಂತ ಗುರುಗಳ ಹತ್ರ ಬರ್ತಾನೆ. ಈ ಗುರುಗಳ ಹತ್ರ ಬಂದಿರೋದು ಗುರುಗಳ ದೋಷವನ್ನು ನಿವಾರಿಸಲು ಶಿಷ್ಯ ಬರ್ತಾನೆ. ಅದು ಬಹಳ ಉಪಮೇಯನ್ನು ಕೊಡ್ತಾರೆ. ಉಪಮೇಯನ್ನು ಕೊಟ್ಬಿಟ್ಟು ತೋರಿಸ್ತಾರೆ. ಮಧ್ವಶಾಸ್ತ್ರ ಏನಾಗತ್ತೆ ಅಂದರೆ ಸಜ್ಜನಾನ್ ಸಹ ಮಹಾದರೇಣ ನೃನ್ ಪಾಪೀನಾಂ ಪ್ರಭುದಿತೋ ಅಪ್ರಿಯಾಕೃತಿ ದಾರುಣಾಗಮದಾರಣಂ ಗ್ರಾಹ್ಯತ್ಯಪಿ ಸುದರ್ಶನದ್ವಯಂ. ಪಾಪಿಗಳಿಗೆ ಸ್ವಾಭಾವಿಕವಾಗಿಯೇ ಮಧ್ವಶಾಸ್ತ್ರವು ಅಹಿತವಾಗಿ ಕಾಣುತ್ತೆ. ಸತ್ಯ ಹಿತ ಇರಲ್ಲ. ಹಿತ ಹೇಳಕ್ಕೂ ಪಾಪಿಗಳಿಗೆ ಕಾಣುತ್ತೆ. ಭಯಂಕರವಾದ ಪಾಪದ ಸಮೂಹಗಳನ್ನು ನಿವಾರಣೆ ಮಾಡುತ್ತದು. ಅತ್ತ ಸರ್ವೋತ್ತಮರು ಜೀವೋತ್ತಮರು ರಚಿಸಿದ ಇದು ಹೇಗಿರುತ್ತೆ ಅಂದರೆ ಸುದರ್ಶನ ಅಂತ ತಿಳ್ಕೊಳ್ಳಿ. ತಮ್ಮ ಕೆಟ್ಟ ಬುದ್ಧಿಯನ್ನೆಲ್ಲ ಹೋಗಿಸಿ, ಕೆಟ್ಟ ಚಿಂತನೆಯನ್ನೆಲ್ಲ ಹೋಗಿಸಿ ಅದು ಮೋಕ್ಷಕ್ಕೆ ದಾರಿ ಮಾಡಿಕೊಡುವ ಶಾಸ್ತ್ರವನ್ನು ಕೊಡುತ್ತೆ. ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಹಾಗಾಗಿ ಆಮೇಲೆ ಮತ್ತೆ ಬರುತ್ತೆ ವಿಘ್ನ ಪರಿಹಾರಕ್ಕಾಗಿ ಕೃಷ್ಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಉಡುಪಿನಲ್ಲಿ ಅಂತ ಬರುತ್ತೆ. ಉಡುಪಿನಲ್ಲಿ ಇದ್ದಾಗ ಕೃಷ್ಣ ಪ್ರತಿಷ್ಠಾಪನೆ ಆಗಿಲ್ಲ. ನನ್ವನನ್ಯ ಶರಣಾತ್ಮನಂ ಸತಾಂ ಸಿದ್ಧಿ ವಿಘ್ನ ಮುಖದೋಷ ಭೇಷಜಂ ಐಚ್ಛದಕ್ಷಲ ದಯೋದಯಾದವಂ ರೌಪ್ಯಪೀಠ ಪುರಗಕ್ಕದಾಚನ. ಈಗ ಏನಾದರೂ ಇಷ್ಟ ಸಿದ್ಧಿ ಆಗಬೇಕು, ಪಾಪಗಳ ನಾಶ ಆಗಬೇಕು ಅಂದರೆ ಇಲ್ಲಿ ಕೃಷ್ಣ ಮೂರ್ತಿಯನ್ನು ಸ್ಥಾಪಿಸಬೇಕು ಅಂತ ಯೋಚನೆ ಮಾಡ್ತಾರೆ ಆಚಾರ್ಯರು. ಯೋಚನೆ ಮಾಡ್ತಾರೆ. ಆವಾಗ ಗೋಪಿಕಾ ಪ್ರಣಯಿನ ಶ್ರಿಯಪ್ಪತೆ ರಾಕೃತಿಂ ದಶಮತಿ ಶಿಲಾಮಯೀಂ ಶಿಷ್ಯಕೈಸ್ತಿ ಚತುರೈತ್ಯ ಜಲಾಶಯೇ ಶೋಧಯಂ ತಥೋ ವಿಗಾಯಾತ್. ಗೋಪಿಕಾ ಸ್ತ್ರೀಯರಿಗೂ ಲಕ್ಷ್ಮೀದೇವಿಗೂ ಪ್ರಿಯನಾದ ಶ್ರೀಕೃಷ್ಣ ಪರಮಾತ್ಮ ಸಾಲಿಗ್ರಾಮಶಿಲೆಯಿಂದ ನಿರ್ಮಿತವಾಗಿದೆ. ಹಿಂದೆ ಏನಿರುತ್ತೆ, ದೇವಕಿ ಇರ್ತಾಳಲ್ಲ, ದೇವಕಿ ಕೃಷ್ಣ ಪರಮಾತ್ಮನ ಬಾಲಲೀಲೆ ನೋಡಿರಲ್ಲ. ದೇವಕಿ ಕೃಷ್ಣ ಪರಮಾತ್ಮನಿಗೆ ಬಾಲಲೀಲೆ ನೋಡಿಲ್ವಪ್ಪ, ನೋಡಬೇಕು ಅಂತಂದಾಗ ಕೃಷ್ಣ ಪರಮಾತ್ಮ ಆ ಸಣ್ಣ ರೂಪ ತಗೊಂಡು ಅವಳಿಗೆ ಲೀಲೆ ತೋರಿಸ್ತಾ ಇರ್ತಾನೆ. ಅದನ್ನ ಸ್ವಲ್ಪ ಮರೆಯಿಂದ ರುಕ್ಮಿಣಿ ದೇವಿ ನೋಡ್ತಾಳೆ. ನಾನೇ ನೋಡಿಲ್ಲ ಇಂಥ ಸುಂದರ ರೂಪನ, ಇದು ನನಗೆ ಬೇಕು ಅಂತ ಹೇಳ್ತಾಳೆ. ಆವಾಗ ವಿಶ್ವಕರ್ಮನ ಕರೆಸಿಬಿಟ್ಟು ಭಗವಂತ ಕೃಷ್ಣ ಪರಮಾತ್ಮ ಅದೇ ಉಡುಗಾರ ಅದೇ ರೀತಿಯಲ್ಲಿ ಉಡುಪಿನಲ್ಲಿ ಏನಿದೆಯೋ ಅದೇನೇ ಆವಾಗ ಆ ಪ್ರತಿಮೆಯನ್ನು ಮಾಡಿಸ್ತಾರೆ. ಆ ಪ್ರತಿಮೆಯನ್ನು ರುಕ್ಮಿಣಿ ದೇವಿ ಪೂಜೆ ಮಾಡ್ತಾ ಇರ್ತಾರೆ. ಕಾಲಾಂತರದಲ್ಲಿ ದ್ವಾಪರ ಯುಗ ಆಗುವಾಗ ಅದು ಸಮುದ್ರದ ಪಾಲಾಗತ್ತೆ. ಆವಾಗ ಸಮುದ್ರ ನಾಮಕ ಈ ಕಡೆ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಆ ದೋಣಿ ಅಲೆಯಲ್ಲಿ ಮುಳುಗಬೇಕು ಅಂತ ಬಂದಾಗ ಆಚಾರ ತಮ್ಮ ಶಾಟಿಯನ್ನು ಹಾಕಿ ಆ ದೋಣಿಯನ್ನು ಹಿಂದೆ ಪಡಿತಾರೆ. ಅವರು ಏನು ಬೇಕು ಅಂತಂದಾಗ ಆ 3 ಗೋಪಿಚಂದ್ರನ ಪತಿಯನ್ನು ಕೊಡಿ ಅಂತಂದಾಗ ಅವ್ರು ಕೊಡ್ತಾರೆ. ಆಚಾರ್ಯಗೆ ಗೊತ್ತದರಲ್ಲಿದೆ ಅಂತ ಅದನ್ನು ತೆಗೆದುಕೊಂಡು ಬಂದುಬಿಟ್ಟು ಸರೋವರದಲ್ಲಿ ಎಲ್ಲ ಪ್ರತಿಷ್ಠಾಪನೆಯ ಕ್ರಿಯೆಗಳನ್ನೆಲ್ಲ ಮುಗಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಕೃಷ್ಣನ ಪ್ರತಿಷ್ಠಾಪನೆ ಮಾಡಿ ಆ ಉಡುಪಿಯಲ್ಲಿ ಹೀಗೆ ಕಾಣುವ ಕೃಷ್ಣದೇವರು ಮಧ್ವಕರಾರ್ಚಿತ ಕೃಷ್ಣದೇವರು, ರುಕ್ಮಿಣಿ ಕರಾರ್ಚಿತ ಅಲ್ಲ, ಮಧ್ವ ಪ್ರತಿಷ್ಠಾಪಿತ. ಮಧ್ವಾಚಾರ್ಯ ಪೂಜೆ ಮಾಡಿದ್ರು, ಮಧ್ವ ಪ್ರತಿಷ್ಠಾಪಿತ ಅದು. ಯಾನಿ ಯಾನಿ ಚಲಿತಾನಿ ಯಾನಿ ಯಾನಿ ರಿತಾನಿ ಚ ಮನೋಹರಾಣ್ಯೋ ತಾನಿ ತಾನಿ ಚ ವಿತಾನ ಚೇತಸೋ ವಿಸ್ಮಯಕರಾಣಿ ಭಾಂತಿ.
ಮಧ್ವಾಚಾರ ಎಲ್ಲ ನಡವಳಿಕೆ ಅವರು ಏನು ತೋರಿಸ್ತಿದ್ದಾರೆ ಎಲ್ಲ ಕಾರ್ಯಗಳು ಎಲ್ಲವೂ ಕೂಡ ಯಾವುದು ಉಪಯೋಗಕ್ಕೆ ಬರದಿರೋದಿಲ್ಲ, ಎಲ್ಲವೂ ಶಾಸ್ತ್ರ ಪ್ರಕಾರವಾಗಿಯೇ ಇತ್ತು. ಎಲ್ಲ ಅದ್ಭುತ ಲೀಲೆಗಳು, ಒಂದರಿಗಿಂತ ಒಂದು ಅದ್ಭುತ ಲೀಲೆಗಳು. ಯಾವಾಗ ಯಾವುದು ಸಮಯ ಕಳೆಯುವುದಕ್ಕೆ ಅಂತ ಇಲ್ಲ, ಯಾವಾಗಲೂ ಪರಮಾತ್ಮನ ಧ್ಯಾನ, ಪರಮಾತ್ಮನ ಬಗ್ಗೆ ಪ್ರವಚನ, ಪರಮಾತ್ಮನ ಬಗ್ಗೆ ಪಾಠ, ಪರಮ ಶಿಷ್ಯರಿಗೆ ಅದೇ ರೀತಿಯಾಗಿ ಹೇಳ್ಕೊಡ್ತಾ ಇದ್ರು. ಅವರ ಒಂದೊಂದು ನುಡಿಯೂ ಆಶ್ಚರ್ಯಗೊಳಿಸುವ ಹಾಗಿತ್ತು ಅವರದು. ಆಚಾರ್ಯ ಏನು ಮಾಡ್ತಾರೆ, ಭಾಷೆ ನಿರ್ಮಾಣಾಧಿಕಾರದಂಥ ಆಚಾರ್ಯರು ಮರಳಿ ಬದಲಿಗೆ ಹೋಗ್ತಾರೆ. ಆವಾಗ ಶ್ರಮ ಇಲ್ಲದೆ ಅನುಸರಿಸ್ತಾರೆ. ಪರಮಾತ್ಮನ ಪ್ರಿಯವಾದ ಬದಲಿಕಾಶ್ರಮಕ್ಕೂ ಅವ್ರು ಶ್ರಮ ಇಲ್ಲದೆ ಹೋಗ್ತಾರೆ. ಮುಖ್ಯ ಪ್ರಾಣದೇವರು ಅಂದಮೇಲೆ ಅವ್ರು ಶ್ರಮ ಇರುತ್ತೆ ಅಂತ ಹೇಳಲಿಕ್ಕಾಗದೇ ಇಲ್ಲ. ಯಾಕೆಂದರೆ ಅವ್ರಿಗೆ ಅಗಣಾಶ್ಮ ಸಮ ಅಂತಾರೆ. ಅವ್ರಿಗೆ ಶ್ರಮ ಇಲ್ಲ, ಯಾಕೆಂದರೆ ಅವ್ರಿಗೆ ಶ್ರಮ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಣಮ್ಯ ಗುರು ಮಾದರಾಧತ ನಿಯೋಗತೋ ಯೋಗ್ಯತ ಸತಸ್ಯ ಜಗತಾಂ ಹಿತಂ ವಿದದತೋ ಗತಸ್ಸಾಂಗ ಮೈಷ್ಟ ಹೃದಯೋ ಮಹಾಮಹಿಮ ಸಿಂಧುರಾನಂದತೋ ನಿಜೈರಭಿಗತೋ ವರವದ್ರಜತ ಪೀಠ ವಾಸಂ ಹರಿಂ. ರಜತಪೀಠದಲ್ಲಿ ಅವರಿಂದ ಪ್ರತಿಷ್ಠಾಪನಾದ ಭಗವಂತ ಅಲ್ಲಿ ಬಹಳ ಸುಂದರನಾಗಿ ನಿಂತಿದ್ದಾನೆ. ಯೋಗ್ಯ ಜೀವನನ್ನು ಉದ್ಧರಿಸುವುದಕ್ಕೋಸ್ಕರ ಬರ್ತಾ ಇದ್ದಾನೆ. ಅವರು ಮತ್ತೆ ಅಲ್ಲಿಂದ ಹೋಗಿಬಿಟ್ಟು ಭಗವಂತನ ಆಜ್ಞೆಯಿಂದ ಉಡುಪಿಗೆ ಹೊರಡ್ತಾರೆ. ಶಿಶುಗಳ ಪರಿವಾರ ಸಮೇತವಾಗಿ ಅವರು ಉಡುಪಿಗೆ ಬರ್ತಾರೆ. ಪ್ರತಿಷ್ಠಾಪಿಸಿದ ಶ್ರೀಕೃಷ್ಣನನ್ನು, ಶ್ರೀಮದ್ ಅನಂತಾಸನ ದೇವರನ್ನು ನಮಸ್ಕಾರ. ಅನಂತೇಶ್ವರ ಅದು ರುದ್ರದೇವರಲ್ಲ, ಅನಂತೇಶ್ವರ ಲಿಂಗ ಆಕಾರದಲ್ಲಿರುವ ನಾರಾಯಣ. ಅನಂತನ ಶಯನ, ಅನಂತನ ಮೇಲೆ ಮಲಗಿರುವುದು ಯಾರು? ನಾರಾಯಣನೇ. ಚಂದ್ರಮೌಳೀಶ್ವರ ರುದ್ರದೇವರು, ಅನಂತಾಸನ. ಹಾಗಾಗಿ ಅವರು ರಜತ ಪೀಠಕ್ಕೆ ಬರ್ತಾರೆ. ಉಡುಪಿಯ ಶ್ರೀಕೃಷ್ಣ ಶ್ಲೋಕ ಇದೆ. ಶ್ರೀಕೃಷ್ಣ ಶ್ಲೋಕ ಆದಮೇಲೆ ಆಚಾರ್ಯರು ಬದರಿಕಾಶ್ರಮಕ್ಕೆ ಹೋಗಿ ತೌಳವ ದೇಶದಲ್ಲಿ ಪರಶುರಾಮನ ಕ್ಷೇತ್ರ, ಅದು ಸಮುದ್ರವನ್ನೇ ಹಿಂದೆ ಸರಿಸಿ ಅದೆಲ್ಲ ಕ್ಷೇತ್ರವನ್ನು ಮಾಡಿಕೊಂಡವನು ಪರಶುರಾಮನ ಕ್ಷೇತ್ರ ಅದು. ಹಾಗಾಗಿ ಅವರು ಬರ್ತಾರೆ ಅಲ್ಲಿಗೆ. ಆವಾಗ ಬಂದಾಗ ಆಚಾರ್ಯನ ಒಬ್ಬ ಶಿಷ್ಯ ಏನು ಮಾಡ್ತಾನೆ, ತಾನು ಕಂಡ ಆಚಾರ್ಯರ ಮಹಿಮೆಗಳನ್ನು ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಹೋದ್ರಲ್ಲ ಜೊತೆಗಳಿಗೆ, ಅವರ ಮಹಿಮೆ ಏನು? ಸುಮ್ಮನೆ ಹೋಗ್ಬಿಟ್ರು, ಗಂಗಾ ನದಿ ದಾಟಿದ್ರು, ಅದು ದಾಟಿದ್ರು, ಏನು ಮಾಡಿದರು? ಸುಮ್ಮನೆ ಹೋಗ್ತಾ ಇದ್ರ? ನಮ್ಮ ತೀರ್ಥಯಾತ್ರೆ ಆಗಿರಲ್ಲ, ತಿಂಡಿ ಯಾತ್ರೆನೇ ಆಗಿರುತ್ತೆ. ಯಾಕೆಂದರೆ ನಮ್ಮ ಲಗೇಜಲ್ಲಿ ಅರ್ಧಕ್ಕರ್ಧ ತಿಂಡಿನೇ ಸೇರಿರುತ್ತೆ. ಹಾಗೆ ಅವ್ರಿಗೆ ತೀರ್ಥಯಾತ್ರೆ ಹೇಗಿತ್ತು, ಅವ್ರು ಹೇಗೆ ಮಾಡಿದರು, ಅವ್ರಿಗೆ ಏನೇನು ಮಹಿಮೆ ತೋರಿಸಿದ್ರು ಅನ್ನೋದನ್ನು ಭಗವಂತ, ಆ ಶಿಷ್ಯ ಅವರ ಕಂಡಿದ್ದನ್ನು ಹೇಳ್ತಾನೆ. ಸುಮಾರು 14-15 ಇದೆ ಮಹಿಮೆಗಳಿದೆ. ಹೇಳ್ತಾನೆ, ದಶಮಿತಿ ಶಿಷ್ಯ ಕಶ್ಚಿಚ್ಚುಪ ಜನಾತಯೈ ಕುತೂಹಲನತಾಯೈ ವಿವಿಧ ಸುಹೃತಂ ವಾಕ್ಯಂ ಕಾವ್ಯ ವಿಮೋಚೆ ಸನಾಯಕಸ್ತವಕಂ. ಆಚಾರ ಚರ್ಚೆಯನ್ನು ಎಲ್ಲರೂ ಕುತ್ಕೊಂಡು ನಮ್ರವಾಗಿ ಕೇಳ್ತಾ ಇರ್ತಾರೆ. ಆಚಾರ ಶಿಷ್ಯನೊಬ್ಬ ಏನು ಮಾಡ್ತಾನೆ, ಮಧ್ವಾಚಾರ ಸ್ತೋತ್ರದಿಂದ ಕೂಡಿದ ಆಚಾರ ಚರ್ಚೆಯನ್ನು ಕಾವ್ಯದಂತೆ ಸುಶ್ರಾವ್ಯವಾಗಿ ವರ್ಣಿಸ್ತಾನೆ. ಅಂತಹ ಕಾವ್ಯವನ್ನು ಕೆಲವನ್ನು ವರ್ಣಿಸಿ ಹೇಳಿದೆನು ಎಂಬ ಭಾವ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಅವನ್ನೆಲ್ಲ ಹೇಳಿದ್ದು ನನಗೆ ಹೇಳಲಿಕ್ಕಾಗಿಲ್ಲ, ಎಲ್ಲ ಹೇಳೋ ಯೋಗ್ಯತೆ ಇಲ್ಲ. ಬಟ್ ನಾನು ಏನು ಹೇಳಿದ್ದೇನೋ ಅದು 100% ನಿಶ್ಚಯವಾಗಿ ನಡೆದಿದ್ದು. ಯಾವುದು ಕಾಲ್ಪನಿಕ ಅಲ್ಲ, ಯಾವುದು ಸುಳ್ಳು ಹೇಳಿಲ್ಲ. ಯಾಕೆಂದರೆ ಯಾವುದನ್ನು ಮಾಡಬೇಕಾದ್ರೆ ಒಂದು 10 ಜನಗಳನ್ನು ಕೇಳಿಬಿಟ್ಟು ಒಬ್ಬರೇ ಹೇಳಿದ ತಕ್ಷಣ ಅವರು ಕೇಳಿದ್ದು ಹೇಳಿಲ್ಲ. ಅವರು 10 ಜನನ ಕೇಳಿಬಿಟ್ಟು, ನೋಡಿದವ್ರನ್ನ ಕೇಳಿಬಿಟ್ಟು, ಶಿಷ್ಯರನ್ನ ಕೇಳಿಬಿಟ್ಟು, ಏನು ಮಹಿಮೆ ಅಂತ ಕೇಳಿಬಿಟ್ಟು, ಕೂಳಂಕುಷವಾಗಿ ಕೇಳಿಬಿಟ್ಟು ಮಾಡಿರೋದು. ಹಾಗೆ ಮಾಡಿರೋದು ಆಚಾರ. ಆವಾಗ ಮಾಡೋಕ್ಕಿಂತ ಮುಂಚೆ ಆ ಶಿಷ್ಯ ಏನು ಹೇಳ್ತಾನೆ ಅಂದರೆ, ನೋಡಿ, ಏನು ನಾವು ಯಾವುದಾದ್ರೂ ಒಂದು ಹೇಳಬೇಕು ಅಂದರೆ ತಮ್ಮ ಅಹಂಕಾರದ ಖಂಡನೆ ಮೊದಲಾಗಬೇಕು. ಭುವನಾದ್ಭುತ ಮಧ್ವಚೇಷ್ಟಿತಂ ನ ವದೇ ಮಾಪಿ ಸುರಯಾಯುಷಾ ವಯಂ ಸಕಲಂ ಖಲು ಕಿಂಚು ಕಿಂಚಿದಪ್ಯತ ಶಶ್ರೂಸು ಜನಾಯ ವರ್ಣ್ಯತೆ. ಮಧ್ವಾಚಾರ್ಯರ ವರ್ಣನೆಯನ್ನು, ಚರಿತ್ರೆಯನ್ನು ವರ್ಣನೆ ಮಾಡಲಿಕ್ಕೆ, ಅವ್ರ ಲೀಲೆಗಳನ್ನು ವರ್ಣನೆ ಮಾಡಲಿಕ್ಕೆ ನಮ್ಮ 100 ವರ್ಷ ಅಲ್ಲ, ದೇವತೆಗಳ 100 ವರ್ಷನೂ ಸಾಕಾಗಲ್ಲ ಅಂತ ಶಿಷ್ಯ. ನಮ್ಮ 100 ವರ್ಷ ಬಿಡಿ, ನಮ್ಮ 100 ವರ್ಷ ಅಂದರೆ ನಮಗೆ ಎಷ್ಟೆಷ್ಟು ಆಯುಷ್ಯಿದೆ ಅಷ್ಟು. ಎಲ್ಲರೂ 100 ವರ್ಷ ಏನು ಬದುಕಲ್ಲ, ಅವರವರ ಪೂರ್ಣ ಆಯುಷ್ ಅಂತ ತಿಳ್ಕೊಳ್ಬೋದು. ಸಂಪೂರ್ಣವಾಗಿ ದೇವತೆಗಳ ಆಯುಷ್ ಕೊಟ್ಟರೂ ಕೂಡ 100 ವರ್ಷ ಆಯುಷ್ ಅಂದರೆ ನಾವು ಹೇಳಲಿಕ್ಕಾಗಲ್ಲ. ಹಾಗೆ ಸ್ವಲ್ಪ ಮಾತ್ರ ಚರಿತ್ರೆಯನ್ನು ವರ್ಣಿಸ್ತೀನಿ. ಮನುಷ್ಯನ 1 ವರ್ಷ ಅಂದರೆ ದೇವತೆಗಳಿಗೆ 1 ದಿವಸ.
ದೇವತೆಗಳ 100 ವರ್ಷ ಅಂದರೆ ಮಾನವರ 36,000 ವರ್ಷ. 36,000 ವರ್ಷ ಮನುಷ್ಯರದ್ದು ಚರಿತ್ರೆ ವರ್ಣಿಸ್ಲಿಕ್ಕೆ ಆಚಾರ ಚರಿತ್ರೆ ವರ್ಣಿಸ್ಲಿಕ್ಕೆ ಆಗಲ್ಲ ಅನ್ಬೇಕಾದ್ರೆ ಮನುಷ್ಯ ಪೂರ್ಣವಾಗಿ ನಾವು ವರ್ಣಿಸ್ಲಿಕ್ಕೆ ಅಸಾಧ್ಯ ಅಂತ ತನಗೆ ಅಸಾಧ್ಯ. ಇದು ಏನು ಸ್ವಲ್ಪ ಮಹಿಮೆಯನ್ನು ವರ್ಣಿಸಿದ್ದಾರೋ ಅದು ಕೂಡ ಆಚಾರ್ಯರ ಕೃಪೆ ಇಲ್ಲದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಅಹಂಕಾರದ ಕಣ್ಣೆ ನಾನು ಮಾಡ್ತೀನಿ, 5 ಗಂಟೆಗೆ ನಾನು ಹೇಳ್ತೀನಿ, ನಾನು ಪ್ರವಚನ ಮಾಡ್ತೀನಿ, ನಾನು ಪಾಠ ಹೇಳ್ತೀನಿ ಅಂತ ಬಂದರೆ ಅದು ಅಹಂಕಾರ. ವಿದ್ಯೆಗೆ ಅಹಂಕಾರ ಭೂಷಣ ಅಲ್ಲ. ವಿದ್ಯೆ ಕಲಿತವನಿಗೆ ಅಹಂಕಾರ ಇರಬಾರದು. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ವಿದ್ಯೆನೇ ಅಹಂಕಾರಕ್ಕೆ ಮೂಲ ಆಗೋಗಿದೆ. ಯಾರು ಸ್ವಲ್ಪ ಕಲಿತಾರೋ ನಾನು ಕಲ್ತಿದ್ದೀನಿ ಅಂದರೆ ಕಲ್ತಿದ್ದೆಲ್ಲ ವೇಷ್ಟೇ. ಈ ಕಲ್ತಿದ್ದೆಲ್ಲ ನಾನಲ್ಲ ಅಂತ ಆಚಾರ್ಯರ ಪಾಠನೇ ಕಲ್ತಿರೋದು. ಹೇಳಬೇಕಾದ್ರೆ ನಾನು ಪಂಡಿತ ನನ್ನ ಬಿಟ್ಟರೆ ಆದರೆ ಏನಿಲ್ಲ ಈ ಕಡೆ. ಈ ಅಹಂಕಾರದ ಮಾತುಗಳಿದವಲ್ಲ, ನಾನು ಕಲ್ತೆ ಅನ್ನೋದನ್ನು ಅದು ಅಹಂಕಾರ ಇರಬಾರ್ದು ಅಂತ ಹೇಳ್ತಾರೆ. ಅದು ಹೇಳ್ತಾರೆ. ಮುಂದೆ ಈಶ್ವರ ರಾಜ ಅನ್ನೋನ ಚರಿತ್ರೆ ಬರುತ್ತೆ. ಮುಂದೆ ಅನೇಕ ಮಹಿಮೆಗಳನ್ನು 10ನೇ ಸರ್ಗದಲ್ಲಿ ಹೇಳ್ತಾರೆ. 10ನೇ ಸರ್ಗದಲ್ಲಿ ಆಚಾರ ಮಹಿಮೆಗಳನ್ನು ಸ್ವಲ್ಪ ಕೂಲಂಕಷವಾಗಿ ತಿಳಿದುಕೊಳ್ಳೋಣ. ಅದಕ್ಕೇನೆ 7, 8 ಸ್ವಲ್ಪ ಶಾರ್ಟ್ ಮಾಡಿದ್ದು. ಯಾಕೆಂದರೆ ಅದರಲ್ಲಿ ವರ್ಣನೆ ಜಾಸ್ತಿ ಇದೆ. ವರ್ಣನೆಯನ್ನು ತೊಗೊಳ್ಬೋದು. ವೇದವ್ಯಾಸರ ವರ್ಣನೆ, ಹಿಮಾಲಯದ ವರ್ಣನೆ, ಅವನ್ನೆಲ್ಲ ತೊಗೊಂಡು ಅವತಾರಗಳ ವರ್ಣನೆ ಇದೆ. ವೇದವ್ಯಾಸರ ನೋಡಿ ಮಾಡೋದು ಅದ್ಭುತ ವರ್ಣನೆ ಇದೆ. ಅವನ್ನೆಲ್ಲ ಹೇಳಬೇಕಾದ್ರೆ ಒಂದೊಂದು ಸರ್ಗನೇ 1 ತಿಂಗಳು ಹೇಳಬೇಕಾಗತ್ತೆ ಮಿನಿಮಮ್. ಅದಕ್ಕೋಸ್ಕರ ಈ ಆಚಾರ ಮಹಿಮೆಗಳನ್ನು ತಿಳ್ಕೊಳ್ಳೋಣ. 10ನೇ ಸರ್ಗದಿಂದ ಆಚಾರ ಮಹಿಮೆಗಳು ಪ್ರಾರಂಭ ಆಗ್ತವೆ. ಆಚಾರ ಮಹಿಮೆಗಳನ್ನು ನಾಳೆ ಚಿಂತನೆ ಮಾಡೋಣ ಅನ್ನೋಲ್ಲಿಗೆ ಇವತ್ತಿನ ಚಿಂತನೆಯನ್ನು ಶ್ರೀ ಮಧ್ವಂತರ್ಗತ ಶ್ರೀ ಲಕ್ಷ್ಮೀನಾರಾಯಣಗೆ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.